ರೇಖಾ ಅಂದರೆ ಓ ರೆಕ್ಕೆ ಇದ್ದರೆ ಸಾಕೆ ಬೇಬಿ ರೇಖಾನಾ ಅಂತ ಒಂದು ಐಡೆಂಟಿಟಿ. ಅದಾದಮೇಲೆ ಈಗ ರೆಮೋ. ಹಾಗಾಗಿ ಜೀವನ ಅನ್ನೋದು ಹಿಂಗೆ. ಯಾವಾಗಲೂ ಹೇಳ್ತೀನಿ ಏನಂದರೆ ನಾವು ನದಿ ಥರ ಹರಿತಾ ಇರ್ಬೇಕು ಯಾವಾಗ್ಲೂ ಅಂತ. ಮನುಷ್ಯ ನಿಂತು ಬಿಟ್ರೆ ಮಲಗಿಸ್ಬಿಡ್ತಾರೆ. ಒಳ ಲೈನ್. ಚಿನ್ನಾರಿ ಮತ್ತು ಸಾಂಗ್ ಹಾಡೋದಕ್ಕೆ ತುಂಬ ಜನನ ಟ್ರಯಲ್ ಮಾಡಿದರು, ತುಂಬ ಜನ ಹಾಡಿದರು, ಅದೇ ಸೆಲೆಕ್ಟ್ ಆಗಿದ್ದು ನಾನು. ಒಂಥರ ಕೊಬ್ಬಿತ್ತು, ಆಮೇಲೆ ಒಂದು ಡೌನ್ಫಾಲ್ ಕಾರಣ ಆಯ್ತಂತ. ಕ್ಯಾನ್ ಯು ಎಕ್ಸ್ಪ್ಲೈನ್ ವಾಟ್ ಯು ಮೆಂಟ್? ಏನಾಯ್ತು ಗೊತ್ತಾ, ಚಿನ್ನಾರಿ ಮುತ್ತ ಎಲ್ಲ ಆಗಿ ಒಂದು 2 ವರ್ಷಕ್ಕೆ ಗಂಟ್ಲೆ ನಿಂತೋಯ್ತು ನಂದು. ಮಾತಾಡೋಕ್ಕೆ ಆಗ್ತಾಯಿಲ್ಲ ನನಗೆ. ನೀನು ಎದುರಿಸಿದಂಥ ಸನ್ನಿವೇಶಗಳು ಹೇಗಿತ್ತು? ನನಗೆ ಏನು ತುಂಬ ಒಂಥರ ಅನ್ಸುತ್ತೇನೋ ನನಗೆ ಗೊತ್ತಿಲ್ಲ, ಬಟ್ ನಾನೊಂದು ಪಾನಿಪುರಿ ತಿನ್ನೋಕ್ಕೂ ಯೋಚನೆ ಮಾಡ್ತಾಯಿದ್ದೆ. ಲೈಫಲ್ಲಿ ನೋವಂದ್ರೆ ಏನು, ಸೂಸೈಡ್ ಮಾಡ್ಕೊಳ್ಳೋ ಅಟೆಂಪ್ಟು 1-2 ಸಲ. ಅಯ್ಯೋ. ಇವಾಗ ರೆಮೋ ಅಂದರೆ ಒಂದು ಬ್ರ್ಯಾಂಡ್ ಅನ್ಬೇಕು. ರೆಮೋ ಅಂದರೆ ನಾನು ರೆಮೋ ಥರ ರೆಡಿ ಆಗಬೇಕು, ನಾನು ರೆಮೋ ಥರ ಕಾಣಬೇಕು, ನನ್ನನ್ನು ಫಾಲೋ ಮಾಡೋ ಥರ ನಾನು ಇರಬೇಕೇ ಹೊರತು ಎಲ್ಲರಲ್ಲೂ ಒಂದಾಗಕ್ಕೆ ನನಗಿಷ್ಟ ಇಲ್ಲ. ಆಮೇಲೆ ನಾನು ಮೆಲೋಡಿ ಸಾಂಗ್ ಹಾಡಿದ್ರೆ ಕೇಳಲ್ಲ ಗೊತ್ತಾ, ಬಂದೊಬ್ಬ ಬೈದೇ ಬಿಟ್ಟಿದ್ದ, ನೀನು ಮಜಾ ಟಾಕೀಸಲ್ಲಿ ಹಿಂಗಿರ್ತೀಯ ಹಂಗಿರ್ಬೇಕಷ್ಟೇ. ಚೆನ್ನಾಗಿ ಹಾಡೋರಿಗೆ ಎಷ್ಟು ಪೇಮೆಂಟ್ ಸಿಗ್ಬೋದು ರೇಖಾ ಇವತ್ತಿಗೆ? ಇವತ್ತು ಫೀಮೇಲ್ ಸಿಂಗರ್ ಅಂತ ಅಂದರೆ ಒಂದು 4,000 to 5,000. ಮಜಾ ಟಾಕೀಸ್ ನಿನ್ನನ್ನು ಪ್ರೊಫೆಷ್ನಲಿ ಪರ್ಸ್ನಲಿ ಎರಡೂ ಹೆಂಗೆ ಬದಲಾಯಿಸ್ತು? ನನಗೆ ಲೈಫೇ ಮಜಾ ಟಾಕೀಸು. ನನಗೆ ಲೈಫ್ ಕೊಟ್ಟಿದ್ದೆ ಮಜಾ ಟಾಕೀಸು. ರೆಮೋ ಹುಟ್ಟಿದ್ದೆ ಮಜಾ ಟಾಕೀಸಿಂದ. ಟುಡೇ ಆನ್ ಜಸ್ಟ್ ಕ್ಯೂರಿಯಸ್, ಇಟ್ ಈಸ್ ಒನ್ ಆ್ಯಂಡ್ ಓನ್ಲಿ ಪ್ರಪಂಚಕ್ಕೆ ರೆಮೋ ಆಗೋಕ್ಕೂ ಮುಂಚೆ ನನಗೆ ಫಸ್ಟ್ ಗೊತ್ತಾಗಿದ್ದು ಬೇಬಿ ರೇಖಾ ಆಗಿ. ಅಂದರೆ ಬೇಬಿ ರೇಖಾ ಅಂದರೆ ಬೈ ದೆನ್ ನೀನಾಗಲೇ ಒಂದು ಪಾಪ್ಯುಲರ್ ಸಾಂಗನ್ನು ಹಾಡಿ ಸಂಗೀತ ಕ್ಷೇತ್ರದಲ್ಲಿ ಯಾರೇನೋ ಮಾಡ್ಬೇಕಂತ ಅಂದ್ಕೊಂಡಿರೋರಿಗೆ ರೇಖಾ ಅಂದರೆ ಓ ರೆಕ್ಕೆ ಇದ್ದರೆ ಸಾಕೆ ಬೇಬಿ ರೇಖಾನಾ ಅಂತ ಒಂದು ಐಡೆಂಟಿಟಿ. ಅದಾದಮೇಲೆ ಐ ಥಿಂಕ್ ಟೀನೇಜಲ್ಲಿ ಏ ಗುರು ಬಾ ಗುರು ಅಂದ್ಕೊಂಡು ಆ ಥರ ಒಂದು ಫೇಸ್ ಇತ್ತು. ಅದಾದಮೇಲೆ ನೀನು ರೇಖಾ ಮೋಹನ್ ಆದೆ. ಅದಾದಮೇಲೆ ಈಗ ರೆಮೋ. ಹಾಗಾಗಿ ಜೀವನ ಅನ್ನೋದು ಹಿಂಗೆ. ಜೀವನ 3 ಅಕ್ಷರ ಆದ್ರೂ ಆ 3 ಅಕ್ಷರದ ಬಾಳಲ್ಲಿ ನಾವು ಯಾವ್ಯಾವುದೋ ಅಕ್ಷರಗಳ ಹುಡುಕಾಟದಲ್ಲಿ ಕೆಲವು ಸತಿ ಕೆಲವು ಸೆಂಟೆನ್ಸಸ್ಗಳನ್ನು ಮಾಡ್ಕೋತೀವಿ, ಕೆಲವು ಪ್ಯಾರಾಗ್ರಾಫ್ಗಳನ್ನು ಮಾಡ್ತೀವಿ, ಕೆಲವು ಸತಿ ಪುಸ್ತಕಗಳನ್ನು ಬರ್ಕೊಳ್ಳೋ ರೇಂಜಿಗೆ ಜೀವನನ ನೋಡಿರ್ತೀವಿ. ಹೀಗೆ ನನಗೆ ಅರ್ಥ ಆಗಿರೋ ಜೀವನ ಈ ಒಂದು ಆಯಾಮದಲ್ಲಿ ಮಾತಾಡ್ಸೋದು ನನಗೊಂದು ಪರ್ಸ್ನಲ್ ಕನೆಕ್ಟ್ ಮೋರ್ ದ್ಯಾನ್ ರೆಮೋ. ಇಟ್ ಈಸ್ ಮೋರ್ ಆಫ್ ರೇಖಾ ಟು ಮೀ. ಸೊ ಫಸ್ಟ್ಲಿ ರೇಖಾ, ವೆಲ್ಕಮ್ ಟು ಜಸ್ಟ್ ಕ್ಯೂರಿಯಸ್. ಹೇಗಿದೆಯಾ? ಥ್ಯಾಂಕ್ ಯು ಸೋ ಮಚ್ ಫಸ್ಟ್ ಆಫ್ ಆಲ್. ಯಾಕಂದರೆ ನಂಗೆ ಭಾಳ ಇಷ್ಟವಾದ ಕಾರ್ಯಕ್ರಮ, ಸುಮ್ಮನೆ ಹೇಳೋದಕ್ಕಲ್ಲ, ನೇರವಾಗಿ ಹೇಳ್ಬಿಡ್ತೀನಿ ನಾನು. ನಂಗೆ ತುಂಬ ಇಷ್ಟವಾದ ಕಾರ್ಯಕ್ರಮ, ಅದಕ್ಕೆ ನಾನು ಬರ್ತಿದ್ದೆ. ನನಗೆ ತುಂಬ ಖುಷಿ ನಿನ್ನ ಮುಂದೆ ಕೂತು ಮಾತಾಡೋದಕ್ಕೆ. ಅಂದರೆ ಪ್ರಿಪ್ರೇಷನ್ ಇರಲ್ಲ ಏನು, ನಾವು ಮಾಮೂಲಾಗಿ ಮಾತಾಡೋ ಥರ. ಸಖತ್ತಾಗಿದ್ದೀನಿ, ಸೂಪರಾಗಿದ್ದೀನಿ. ಥ್ಯಾಂಕ್ಸ್ ಕಣೆ ಹೋಗೋ ಬಾರೋ ಏನಾದಿದೆಯೋ ಅದನ್ನೇ ಮೇಂಟೈನ್ ಮಾಡ್ತೀನಿ. ಐ ಹೋಪ್ ನಮ್ಮ ನೋಡುಗರು ಕೇಳುಗರು ಆ ಒಂದು ಸದರ ತೊಗೋತೀವಿ, ಬಿಕಾಸ್ ವಿ ಆರ್ ಫ್ರೆಂಡ್ಸ್ ಫಸ್ಟ್ ಆ್ಯಂಡ್ ಲೇಟರ್. ಮೊದಲೇ ನಮಗೆ ನಾಟಕ ಮಾಡೋಕ್ಕೆ ಬರೋಲ್ಲ. ಸೊ ರೇಖಾ, ನಾನೇನ ನೋಡ್ದಂಗೆ ವಿತ್ ಟೈಮ್ ಹೆಂಗೆ ಎಲ್ಲರ ಜೀವನದಲ್ಲೂ ಒಂದಷ್ಟು ಬೆಳವಣಿಗೆಗಳಾಗುತ್ತೋ, ವ್ಯಕ್ತಿತ್ವದಲ್ಲಿ ನಾನು ತುಂಬ ಬದಲಾವಣೆಯನ್ನು ನೋಡಿದ್ದೀನಿ. ಒಂದು ಕಾಲದಲ್ಲಿ ಸಿಂಗರ್ ರೇಖಾ ಅದು ಐಡೆಂಟಿಟಿ, ಅದಾದಮೇಲೆ ಆ ಫೇಸ್ ಆಫ್ ಯುವರ್ ಲೈಫ್ ವೇರ್ ಇನ್ ಯುವರ್ ಲೈಕ್ ಒಂಥರ ಒಂದು ಗರೇಲು ಒಂದು ಗೃಹಿಣಿ ಆ ಥರ ರೇಖಾನು ನೋಡಿದ್ದೀನಿ. ಅದೆರಡನ್ನೂ ಈಗ ಕಟ್ಟಾದ್ರೆ ಆ ರೇಖಾನ ಇದು ಅನ್ನೋ ರೆಮೋನು ನಾನು ಇವತ್ತು ಮಾತಿಗೆ ಹೇಳ್ತಾ ಇರೋದ್ರಿಂದ, ಅಂದರೆ ನನ್ನ ಎಲ್ಲ ಅನುಭವಗಳ ಮೂಲಕ ಪ್ರೇಕ್ಷಕರು ನಿನ್ನನ್ನು ಒಂದು ಗಡಿಯಾರಕ್ಕೆ ಹೇಗೆ ಒಂದು ಮುಳ್ಳು ಇರುತ್ತೋ ಒಂದೊಂದು ಫೇಸಸ್ ಅಂತ. ಸೊ ಇಲ್ಲಿವರೆಗೂ ಟ್ರಾವೆಲ್ ಮಾಡಿದೆಯಲ್ಲ, ಫಸ್ಟು ನಿನ್ನನ್ನು ನಾನು ಕೇಳೋವಂಥ ಒಂದು ಪ್ರಶ್ನೆ, ಕುವೆಂಪು ಅವರ ಒಂದು ಸಾಲಿನೊಂದಿಗೆ ಒಂದು ಪ್ರಶ್ನೆನ ನಿನ್ನ ಮುಂದೆ ಇಡೋದಾದರೆ, ಅವ್ರದ್ದು ಭಾವಸಂಗಮ, ಅದು ಒಂದು ಫೇಮಸ್ ಭಾವಗೀತೆಯ ಒಂದು ಸಾಲಿನಿದೆ, ಎಲ್ಲಿಯೂ ನಿಲ್ಲದಿರು ಮನೆಯನೆಂದು ಕಟ್ಟದಿರು, ಕೊನೆಯನೆಂದು ಮುಟ್ಟದಿರು, ಓ ಅನಂತವಾಗಿರು ಅಂತ. ಇದು ಎಷ್ಟು ಡೀಪ್ ಆಗಿದೆ ಸಾಲ ಅಂದರೆ, ನಾವು ಕೆಲವು ಫೇಸಸಲ್ಲಿ ಅಂದ್ಕೊತೀವಿ ಏನೋ ಕೊನೆ ಮುಟ್ತಾ ಇದ್ದೀವಿ, ಇನ್ನೇನೋ ಮುಟ್ತಾ ಇದ್ದೀವಿ ಅಂತ. ಅದು ಕೊನೆ ಅಲ್ಲ, ಕೆಲವು ಸತಿ ಅದು ಎಷ್ಟೋ ಶುರುವುಗಳ ಇದದು. ಸೊ ಸದ್ಯಕ್ಕೆ ಈ ಸಾಲನ್ನು ಕೇಳಿದಾಗ ನಿನಗೀಗ ಲೈಫ್ ಹೆಂಗೆ ಕಾಣಿಸ್ತಾ ಇದೆ? ನಾನು ಆ್ಯಕ್ಚುಲಿ ಎಲ್ರಿಗೂ ಅದನ್ನು ಹೇಳ್ತಾ ಇರ್ತೀನಿ. ನನಗೆ ಯಾವಾಗಲೂ ಹೇಳ್ತೀನಿ ಏನಂದರೆ, ನಾವು ನದಿ ಥರ ಹರಿತಾ ಇರ್ಬೇಕು ಯಾವಾಗ್ಲೂ ಅಂತ. ಕರ್ಕೊಂಡೋಗಿ ಎಲ್ಲ ಅನ್ಕೋಬೋದು ನದಿ ಹೋಗಿ ಸಮುದ್ರಕ್ಕೆ ಸೇರ್ಕೊಂಡ್ಬಿಡುತ್ತೆ ಅಂತ, ಬಟ್ ಮತ್ತೆ ಎವಾಪ್ರೇಟಾಗಿ ಮೋಡಕ್ಕೆ ಹೋಗುತ್ತೆ, ಮಳೆಯಾಗಿ ಬರುತ್ತೆ, ಮತ್ತು ಅದು ಸ್ಟಾಪ್ ಇಲ್ಲದೇ ಇರೋವಂಥ ಒಂದು ರೀಸೈಕಲ್ ಥರ. ಸೊ ನಮ್ಮ ಲೈಫ್ ಹಾಗೆ ಇರಬೇಕು. ಸುಮ್ಮನೆ ನಿಂತೇ ಇದ್ದರೆ ಅದಲ್ಲಿ ಏನೂ ಮಜಾ ಇರೋದಿಲ್ಲ. ನಡೀತಾ ಇರಬೇಕು, ಓಡ್ತಾ ಇರಬೇಕು. ಗಡಿಯಾರನೂ ಅಷ್ಟೇ, ಓಡ್ತಾ ಇದ್ದರೆ ಅದಕ್ಕೊಂದು ಬೆಲೆ, ಇಲ್ದಿದ್ರೆ ತೆಗೆದು ಸೈಡ್ಗೆ ಹಾಕ್ತಾರೆ. ಆ ಥರ ಓಡ್ತಾ ಇರಬೇಕು. ಭಾಳ ಒಳ್ಳೆ ಲೈನ್ಸ್ ಅದು. ನೀನು ಹೇಳಿದ್ದು ಲೈಫಲ್ಲಿ ಯಾವುದು ನಿಂತರೂ ಅದಕ್ಕೆ ಮರ್ಯಾದೆ ಇಲ್ಲ ನೋಡಿ. ಹೌದು, ನಿರ್ಜೀವ ವಸ್ತುಗಳಾಗಿರಲಿ, ಮನುಷ್ಯ ಅಂತೂ ಕೇಳೋದೇ ಬೇಡ. ಖಂಡಿತ ಈ ಮಾತಂತೂ ಖಡಾಖಂಡಿತ ನಿಜ. ಮನುಷ್ಯ ನಿಂತು ಬಿಟ್ರೆ
ಮಲಗಿಸ್ಬಿಡ್ತಾರೆ. ಒಳ ಲೈನ್ ನೋಡಿ ಎಷ್ಟು ಡೀಪ್ ಆಗಿದೆ ಅಂದರೆ ಕೆಲವುದು ಈ ಥರದ ಡೀಪಾಗಿ ಯೋಚನೆ ಮಾಡೋಕ್ಕೆ ನೀನೇನು ಹಿಮಾಲಯ ಬೆಟ್ಟದಲ್ಲಿ ಹೋಗಿ ಕೂತ್ಕೋಬೇಕಾಗಿಲ್ಲ. ಇಲ್ಲ ಲೈಫಲ್ಲಿ ಕೆಲವು ಸತಿ ಸುತ್ತಮುತ್ತನೇ ಇರೋ ಸತ್ಯಗಳಿದು, ಅದನ್ನ ನೋಡೋಕೆ ಒಂದು ಕಣ್ಣು ಬೇಕು. ಗುರು, ಏನಂದರೆ ಲೈಫಲ್ಲಿ ನಾನು ಯೋಚನೆ ಮಾಡಿರೋದೇನೆಂದರೆ, ನಾವು ಇದೇನೋ ಕಲಿಬೇಕು, ಇದೇನೋ ತಿಳ್ಕೋಬೇಕು ಅಂತ ಅಂದ್ಕೊಂಡಾಗ ತಿಳ್ಕೊಳ್ಳೋದು ಕಲಿಯೋದು ತುಂಬ ಕಮ್ಮಿ. ಎಕ್ಸ್ಪೀರಿಯೆನ್ಸ್ ಮಾಡ್ತೀವಲ್ಲ, ಅದು ನನ್ನ ಮಗಂದು ಒಳ್ಳೆ ಪಾಠ ಕಲಿಸುತ್ತೆ ಜೀವನದಲ್ಲಿ. ಒಳ್ಳೆಯದು ಕೆಟ್ಟದ್ದು ಎರಡೂ ಕಲಿಸುತ್ತೆ ನಮಗೆ. ಜೀವನ ಹೆಂಗೆ ನಡೆಸ್ಬೇಕು ಅನ್ನೋದನ್ನು ಕೂಡ ಅದೇ ಕಲಿಸ್ಬಿಡುತ್ತೆ ನಮಗೆ. ಪ್ರಿಪ್ರೇಷನ್ಸೇ ಬೇಡ ಅದಕ್ಕೆ ನಮಗೆ. ಅದಕ್ಕೆ ನಾ ಹೇಳಿದ್ದು ಅನುಭವಕ್ಕಿಂತ ದೊಡ್ಡ ಗುರು ಇಲ್ಲ ಅಂತ. ಹೌದು, ಖಂಡಿತ ಅದು. ಹುಟ್ಟು ರೇಖಾ ಅಂತ ಐಡೆಂಟಿಟಿ ಕೊಟ್ಟರೆ ಮುಂದೆ ನಿನಗೆ ನೀನು ಅಂತ ಕಟ್ಕೊಂಡಿದ್ದ ಐಡೆಂಟಿಟಿ ಪರ್ಫಾರ್ಮರ್, ಕಂಪೋಸರ್, ಆ್ಯಕ್ಟರ್, ಡಿರೆಕ್ಟರ್, ರೈಟರ್ ಆ್ಯಂಡ್ ಹಸ್ಲರ್ ಫಾರ್ ಲೈಫ್. ಈಗ ಎಲ್ಲಿಂದ ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ಹೋಗೋದಾದರೆ ಮಲ್ಲೇಶ್ವರಂ ಹುಡುಗಿ, ಹೌದು, ಬ್ಯಾಂಗ್ಳೂರು ಕಾಲೇಜ್, KLE ಕಾಲೇಜ್ ಕಾಲೇಜು ಡಿಪ್ಲೊಮೊ ಓದಿರೋದು, ಮತ್ತೆ ಈ ಕಡೆ ಬಿ ಕಾಮ್ ಓದಿದ್ದೀನಿ. ಹಾಂ. ಜೊತೆಗೆ ಡಿಪ್ಲೊಮಾ ಇನ್ ಸಾಫ್ಟ್ವೇರ್ ಇಂಜಿನಿಯರಿಂಗ್ NIT ಮಾಡ್ಕೊಂಡಿದ್ದೆ ನಾನು. ಓಕೆ. ಸೊ ಅಂದರೆ ಕಲೆ ಮೂಲಕ ಎಸ್ಪೆಷಲಿ ಏನೋ ಒಂದು ಐಡೆಂಟಿಟಿ ಕ್ರಿಯೇಟ್ ಮಾಡ್ಕೋಬೇಕು ಅಂತ ಹೋದವರು ಡಾನ್ಸು, ಹಾಡು, ಅದು ಯಾವಾಗಲೂ ಒಂದು ಪ್ರವೃತ್ತಿಯಾಗೇ ಇರುತ್ತೆ. ಇವತ್ತಿಗೂ ಭಾರತದಲ್ಲಿ ಅದು ವೃತ್ತಿಯಾಗೇ ಚಿಕ್ಕಂದಿನಿಂದ ಬೆಳೆಸೋ ಒಂದು ವಾತಾವರಣ ಇದೆಯಾ ಗೊತ್ತಿಲ್ಲ. ಎಲ್ಲರ ಮನೇಲೂ ಇಲ್ಲದೆ ಇರ್ಬೋದು, ಕೆಲವ್ರ ಮನೇಲಿ ಇನ್ನೂ ಹೆಚ್ಚಿದ್ದಿರ್ಬೋದು. ಈ ಕಡೆ ಒಂದು ಫೌಂಡೇಶನ್ ಅಂತ ಹಾಕ್ತಾರಲ್ಲ, ಎಜುಕೇಷನ್ ಮುಗಿಸ್ಕೊಂಡ್ಬಿಡ್ಬೇಕು ಅಂತ. ಸೊ ನಿನ್ನ ಇನಿಷಿಯಲ್ ಇಯರ್ಸ್ ಏನಿದೆ, ಆ ಲೆಕ್ಕಾಚಾರಗಳೆಲ್ಲ ಹೇಗಿತ್ತು? ಆ ಫಾರ್ಮೇಟಿವ್ ಇಯರ್ಸು ಲೈಫಲ್ಲಿ ಏನೋ ಒಂದು ಐಡೆಂಟಿಟಿ ಏನೋ ಸಾಧಿಸ್ಬೇಕು ಅನ್ನೋ ಹಸಿವು ಇವತ್ತು ಹಿಂದೆ ತಿರುಗಿ ನೋಡಿದ್ರೆ ಹೇಗಿತ್ತು? ಆ್ಯಕ್ಚುಲಿ ನಿಜ ಹೇಳ್ಬೇಕಂದ್ರೆ ನನಗೆ ಏನೋ ಹೆಸರು ಮಾಡಬೇಕು ಅದೆಲ್ಲ ಇರಲೇ ಇರಲಿಲ್ಲ. ಯಾಕಂದರೆ ತುಂಬ ಸಣ್ಣ ವಯಸ್ಸಲ್ಲೇ ಹೆಸರು ಬಂತು ನನಗೆ. ಅಂದರೆ ತುಂಬ ಚಿಕ್ಕ ವಯಸ್ಸಲ್ಲೇ ಮೂವೀಸ್ಗೆ ಹಾಡೋಕ್ಕೆ ಶುರು ಮಾಡಿಬಿಟ್ಟೆ. ದೊಡ್ಡ ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ಗಳು ಹಾಡಿದೆ. ಸೊ ಅದೇನಂದರೆ ಆ ಕೊಬ್ಬು ಅನ್ನೋದಿರುತ್ತಲ್ಲ ಮಕ್ಕಳು. ನಾನು ತುಂಬ ಜನಕ್ಕೆ ಹೇಳ್ತೀನಿ, ಮಕ್ಕಳಲ್ಲಿ ಅವ್ರನ್ನ ಬೆಳೆಸುವಾಗ ಅದು ಈ ಥರ ಕಲೆಯಲ್ಲಿ ಮುಂದಿರೋರು ಅಥವಾ ಸ್ಪೋರ್ಟ್ಸಲ್ಲಿ ಮುಂದಿರೋ ಮಕ್ಕಳಿಗೂ ನಾವು ಯಾವತ್ತೇ ನೀನು ಸಖತ್ತು ಅಂತ ಹೇಳಿ ಬೆಳೆಸಲೇಬಾರ್ದು. ಮಧ್ಯೆ ನನ್ನ ಡೌನ್ಫಾಲ್ ಕಾರಣ ಅದೇ ಆಗಿದ್ದು. ಆಗ ಬರ್ರಂತ ಏರಿದ್ದೆ. ಯಾಕಂದರೆ ತುಂಬ ಲಕ್ಕು ನಂದು. ಫಸ್ಟ್ ನಾನು ಹಾಡಿದ್ದೇನೆ ಶಂಕರ್ ನಾಗ್ ಸರ್ ಅವ್ರ ಮೂವಿಗೆ. ಯಾರಿಗಿರುತ್ತೆ ಆ ಒಂದು ವಿಜಯಾನಂದ್ ಅಂತ ಮ್ಯೂಸಿಕ್ ಡೈರೆಕ್ಟ್ರು. 3ನೇ ವಯಸ್ಸಿಗೆ 3.5 years ನನಗೆ ಆವಾಗಲೇ ಫಸ್ಟ್ ಹಾಡಿದ್ದು ನಾನು ಅವ್ರಿಗೆ. ಯಾವ ಹಾಡೋದು? ಅದು ಅಪ್ಪ ಅಮ್ಮ ಇಬ್ಬರು ಹಾಡಕ್ಕೆ ಬಂದಿದ್ರು ಕೋರಸ್. ನಂಗೊಂದು 2 ಲೈನ್ ಇತ್ತು. ನೀಡಿರಿ ನಮಗೆ ಆಸರೆಯ, ನೀಗಿಸಿ ನಮ್ಮ ತಳಮಳವ, ಇಷ್ಟೇ ಇದ್ದಿದ್ದು 2 ಲೈನು. ಸೊ ಅದು ಹಾಡಿದೆ. ಅಷ್ಟು ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ ಆವಾಗಲೇ ಅವ್ರಿಗೆ ಅಂತ ಶಂಕರ್ನಾಗ್ ಅವ್ರಿಗೆ ನಾನು ಹಾಡ್ಬಿಟ್ಟೆ ಅವ್ರ ಮೂವಿಗೆ. ಶಂಕರ್ನಾಗ್ ಅವ್ರು ಬಂದು ನನ್ನ ಎತ್ಕೊಂಡು ಮುದ್ದಾಡಿ ಅದೆಲ್ಲ ಒಂದು ಎಂಥ ಒಂದು ವಿಷಯ ಅದು. ಅಲ್ಲಿ ಬರ್ತಾ ಬರ್ತಾ ಎಲ್ಲ ನನಗೆ SP ಸರ್ ಜೊತೆ ಹಾಡಿದೆ, ಜಾನಕಿ ಅಮ್ಮ ಜೊತೆ ಹಾಡಿದೆ. ಸೊ ಅದು ಸಣ್ಣ ಪುಟ್ಟದೇನೂ ಇರಲೇ ಇರಲಿಲ್ಲ ಆ ವಯಸ್ಸಲ್ಲಿ ನನಗೆಲ್ಲ ದೊಡ್ಡದೇ. ಹಂಸಲೇಖ ಸರ್ ಮ್ಯೂಸಿಕ್, ಹಂಸಲೇಖ ಸರ್ಗಂತೂ ಪರ್ಮನೆಂಟ್ ಯಾವುದೇ ಮಕ್ಕಳು ಸಾಂಗ್ ಇದ್ರೂ ನಾನೇ ಇರ್ತಿದ್ದೆ ಅಲ್ಲಿ. ಚಿನ್ನಾರಿ ಮುತ್ತ ಐ ಥಿಂಕ್ ಅದು ತುಂಬ ಜನಕ್ಕೆ ಹತ್ತಿರವಾಗಿದ್ದು. ಚಿನ್ನಾರಿ ಮುತ್ತ ಸ್ಪೆಷಾಲಿಟಿ ಏನಂದರೆ, ಫಸ್ಟ್ ಆಫ್ ಆಲ್ ತುಂಬ ಜನಕ್ಕೆ ಗೊತ್ತು, C ಯಶವಂತ್ ಸರ್ಗೆ ಕೆಲಸ ಮಾಡಿದವ್ರಿಗಂತೂ ತುಂಬ ಜನಕ್ಕೆ ಗೊತ್ತು. ಅವರು ಸಾಮಾನ್ಯವಾಗಿ ಒಪ್ಪಲ್ಲ ಯಾರನ್ನೂ. ಹೌದು. ಆ ಥರ ಚಿನ್ನಾರಿ ಮುತ್ತ ಸಾಂಗ್ ಹಾಡೋದಕ್ಕೆ ತುಂಬ ಜನನ ಟ್ರಯಲ್ ಮಾಡಿದರು, ತುಂಬ ಜನ ಹಾಡಿದರು. ಸರ್ ಮನೆಗೆ ಹೋಗಿ ಹಾಡಿ ಅದೇ ಸೆಲೆಕ್ಟ್ ಆಗಿದ್ದು ನಾನು. ಇನ್ಫ್ಯಾಕ್ಟ್ ಅದರಲ್ಲಿ ರೆಕ್ಕೆ ಇದ್ದರೆ ಸಾಕೆ ಸಾಂಗಲ್ಲಿ ಚರಣ ಬೇರೆ ಥರನೇ ಇತ್ತು. ಅಂದರೆ ನಂಗೆ ಆ ಟ್ಯೂನ್ ನೆನಪಿಲ್ಲ. ಒಂಚೂರು ಸ್ವಲ್ಪ ರೇಂಜ್ ಹೋಗಿ ಹಿಂಗೆ ಬರುತ್ತೆ, ಸ್ವರ ಸ್ವಲ್ಪ ಮೇಲೆ ಹೋಗಿ ಬರುತ್ತೆ. ನಂಗೆ ಅದು ಕಷ್ಟ ಆಗ್ತಿತ್ತು ಅಂತ ಅದನ್ನು ಚೂರು ಚೇಂಜ್ ಮಾಡಿದ್ದವರು. ನಂಗೆ ಅವ್ರಿಗೆ ಅದು ಇಷ್ಟ ಆಗೋಯ್ತು. ಅಲ್ಲಿ ನಾನು ಗೆಲುವೆ ಯಶವಂತವ್ರನ್ನ ಒಪ್ಪಿಸ್ಬಿಟ್ಟೆ ನಾನು. ಅದನ್ನು ನಮ್ಮ ಮುಂದೆನೇ ಮಾತಾಡ್ತಿದ್ರು ಮನೆಯಲ್ಲಿ. ಮಾತಾಡೋದು ಏನೋ ಅಂತ. ಸೊ ನನಗೆ ಅದು ದೊಡ್ಡದು ಅನಿಸ್ತಾನೆ ಇರಲಿಲ್ಲ. ಸೊ ಇನಿಷಿಯಲ್ ಇಯರ್ಸಲ್ಲೇ ನಿನಗೆ ಕೆಲವು ಸತಿ ಎಲ್ಲ ದೊಡ್ಡದು ಸಿಕ್ಬಿಟ್ಟಾಗ ಈಸಿಯಾಗಿ ಸಿಕ್ಬಿಡ್ತು ನನಗೆ. ಕಷ್ಟಪಡಲಿಲ್ಲ ನಾನು, ಈಸಿಯಾಗಿ ಸಿಕ್ತು. ಆಮೇಲೆ ಏನದೆ ಹೆಸರು ಮಾಡಿದೆ, ಏನು ಹೆಸರು, ಏನು ರೋಡಲ್ಲೆಲ್ಲ ಅವಾಗೆಲ್ಲ ನನಗೆ ಗೊತ್ತಾ, ಈ ಥರ ಒಂದು ಪ್ರಮೋಷನ್ಸ್ ಆಗಲಿ TV ಮೀಡಿಯಾ ಇರ್ಬೋದು ಏನೂ ಅಷ್ಟಿರಲಿಲ್ಲ. ಬಟ್ ಪೇಪರಲ್ಲಿ ಬಂದ್ಬಿಟ್ರೆ ದೊಡ್ಡ ವಿಷಯ. ನನ್ನ ಹೆಸರು ಚಿನ್ನಾರಿ ಮುತ್ತ ರಿಲೀಸ್ ಆದಾಗಂತೂ ಎಲ್ಲ ಪೇಪರಲ್ಲಿ ನನ್ನ ಹೆಸರು ಇರೋದು. ಆ ರೆಕ್ಕೆ ಇದ್ದರೆ ಸಾಂಗಿಂದ. ಅದು ಸಾಂಗ್ ಪ್ರತಿಯೊಂದಕ್ಕೂ ಏನೋ ಒಂದು ನ್ಯೂಸ್ ಆಗ್ತಾನೆ ಇತ್ತು. ಆ ಸಾಂಗ್ ಜಾಸ್ತಿ ಓಡ್ತಾ ಇತ್ತು ಅಂತ, ಪ್ಲ್ಯಾಟಿನಮ್ ಡಿಸ್ಕ್ ಅಂತ ಏನೋ ಒಂದು ಇರ್ತಾಯಿತ್ತು. ಸೊ ಸ್ಕೂಲಲ್ಲೂ ತುಂಬ ಹೆಸರು ಜಾಸ್ತಿ ಆಗೋದು. ಗೊತ್ತಲ್ಲ ಸ್ಕೂಲಲ್ಲಿ ಹೆಂಗೆ ನೋಡ್ತಾರೆ ಅವಾಗ, ಒಂದು ಸೆಲೆಬ್ರಿಟಿ ಕಿಡ್ಡು ನಾನು ಅವಾಗ, ಏನೋ ಅನ್ನೋ ಥರ. ಸೊ ಅವಾಗ ಏನು ಸಾಧಿಸ್ಬೇಕು ಅನ್ನೋದಿರಲ್ಲ. ಒಂದೇನಂದರೆ ನನಗೆ ಆಸೆ ಇದ್ದಿದ್ದು ಸ್ಪೋರ್ಟ್ಸಲ್ಲಿ ಏನಾದ್ರು ಮಾಡಬೇಕು ಅಂತ. ನಾನು ವಾಲಿಬಾಲ್ ಪ್ಲೇಯರು. ಎಸ್. ಸೊ ನನಗೆ ಅದರಲ್ಲಿ ಏನಾದ್ರು ಸಾಧನೆ ಮಾಡಬೇಕು, ನನಗೆ ಸ್ಪೋರ್ಟ್ಸ್ ಆಡ್ತಾ ಆರಾಮಾಗಿರಬೇಕು, ನನಗೆ ಅದಿಷ್ಟ. ಓದೋದೊಂದು ಮಿನಿಮಮ್ ಓದ್ಬಿಟ್ಟು ಸ್ಪೋರ್ಟ್ಸಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅಂತ ನನಗಾಸೆ. ನಮ್ಮ ಅಪ್ಪನಿಗೆ ನಾನು ಒಳ್ಳೆ ಮ್ಯೂಸಿಷಿಯನ್ ಆಗಬೇಕು, ಒಳ್ಳೆ ಸಿಂಗರ್ ಆಗಬೇಕು ಅಂತ.
ನಮ್ಮಮ್ಮನಿಗೆ ನಾನು ಓದ್ಬಿಟ್ಟು ಕಮಿಷನರ್ ಆಗಬೇಕು ಅಂತ ನಮ್ಮಮ್ಮನಿಗೆ. ಆಹಾ ಇಲ್ಲಿ 3 ದಾರಿ. ಇರೋದು ಒಂದು ಜೀವ. ಕಡೆಗೆ ಬಂದು ನಿಂತಿದ್ದೆ ಇಲ್ಲಿ. ನಮ್ಮ ಅಪ್ಪಂದು ಏನು ಆಸೆ ಇತ್ತು ಅಲ್ಲೇ ಬಂದೆ ನಾನು. ಒಂದು ಕಡೆ ಖುಷಿ ಇದೆ, ಯಾಕಂದರೆ ಅಂದ್ಕೊಳ್ದಿರೋದು ಮಾಡಿದಾಗ, ನಾನು ಸಾಧನೆ ಅಂತ ಹೇಳಲ್ಲ, ಅಂದ್ಕೊಳ್ದಿರೋದೇನೋ ಒಂದು ಆದಾಗ ಜೀವನದಲ್ಲಿ ಡೆಫಿನೆಟಾಗಿ ಅದೊಂದು ಖುಷಿ ಇರುತ್ತೆ. ಫಸ್ಟ್ ಆಫ್ ಆಲ್ ಏನು ಗೊತ್ತಾ, ನನಗೆ ಮ್ಯೂಸಿಕ್ ಕೇಳೋಕ್ಕೆ ಇಷ್ಟ, ಹಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ. ಓಹೋ ಇದು ಆಶ್ಚರ್ಯವಾಗಿ ಅಂದರೆ ಏನು ಹೇಳ್ತಾರೆ, ಒಂದು ಸಡನ್ ಆಕ್ಸಿಡೆಂಟ್ಲಿ ನಾನು ಹೋಗಿದ್ದು ಸಿಂಗಿಂಗ್ಗೆ. ನನಗೆ ಹಾಡಬೇಕು, ನಾನು ಸಿಂಗರ್ ಆಗಬೇಕು, ಯಾಕಂದ್ರೆ ಹಾಡು ಕೇಳೋಕ್ಕೆ ಇವತ್ತಿಗೂ ಇಷ್ಟ ಕೇಳೋಕ್ಕೆ. ಅದೊಂದು ನೆನಪುಗಳನ್ನ ಕೊಡುತ್ತೆ, ಕನೆಕ್ಷನ್ಸ್ ಸಿಗುತ್ತೆ, ಅದಕ್ಕೆ ಕೇಳ್ತೀನಿ. ಹಾಡೋದು ಇವಾಗ ಇಷ್ಟ, ಪರ್ಫಾರ್ಮ್ ಮಾಡೋಕ್ಕೆಲ್ಲ ಇಷ್ಟ. ಬಟ್ ಆವಾಗೆಲ್ಲ ಏನು ಇಂಟ್ರೆಸ್ಟ್ ಇರಲಿಲ್ಲ ಹಾಡಬೇಕಂತ. ದೇವ್ರು ತಾನಾಗಿ ಕೊಟ್ಟ ಅಷ್ಟೆ. ಐ ಥಿಂಕ್ ಇದನ್ನೇ ಅನ್ಸುತ್ತೆ, ನಾವು ಎಲ್ಲಿರ್ತೀವಿ, ಎಂತಹ ಮನೆಯಲ್ಲಿ ನಮ್ಮ ಜನನ ಆಗತ್ತೆ ಅನ್ನೋದು ಕೆಲವು ಸಂಸ್ಕಾರಗಳನ್ನು ಕೊಡುತ್ತೆ ಅನ್ನೋದಕ್ಕೆ ಇದೆ ಬಹುಶಃ ಒಂದು ಇನ್ನೊಂದು ಲೈವ್ ಎಕ್ಸಾಂಪಲ್. ಅದರಲ್ಲಿ ನನಗೆ ಜಾಸ್ತಿ ನನಗೆ ಸಂಸ್ಕಾರ ಅನ್ನೋದೇನಿದೆ, ಅದರಲ್ಲಿ ಏನಾದ್ರು ಒಂದು ಚೂರು ಅನ್ನೋದಿದ್ದರೆ ಅದು ನಮ್ಮ ಅಜ್ಜಿಯಿಂದನೇ. ಯಾಕಂದ್ರೆ ಅವ್ರು ಹೇಳ್ಕೊಟ್ಟಂಥ ಪಾಠಗಳು ಭಾಳಷ್ಟು ಹೇಳ್ಕೊಟ್ಟಿದ್ದಾರೆ ನನಗೆ. ಅಂದರೆ ಜೀವನದ ಪಾಠ. ಹೌದು, ಜೀವನದ ಪಾಠ ಹೇಳ್ಕೊಟ್ಟಿದ್ದಾರೆ. ಹಾಡು ಬಗ್ಗೆನೂ ಅಷ್ಟೇ. ಅವ್ರು ಯಾವತ್ತೂ ಅವರು ಕ್ಲಾಸಿಕಲ್ ಸಿಂಗರ್ ಅಂತ ಯಾವತ್ತೂ ಅವರು ಇಂಥ ಹಾಡು ಹಾಡಬಾರ್ದು, ಅಂಥ ಹಾಡು ಹಾಡಬಾರ್ದು ಇದನ್ನೆಲ್ಲ ಹೇಳ್ತಾ ಇರಲಿಲ್ಲ ಅವರು. ಶೀಸ್ ಲೈಕ್ ಅವ್ರಿಗೆ ಟೈಟಾನಿಕ್ ಸಾಂಗ್ ತುಂಬ ಇಷ್ಟ ಆಗೋದು. ಹಾಡ್ಸೋರು ನೋಡ್ತಾ ಹಾಡು ಚೆನ್ನಾಗಿ ಹಾಡ್ತೀನಿ ನೀನು ಅನ್ನೋರು. ಈ ಹಳಬರಲ್ಲಿ ಒಂದು ಗುಣ ಇದೆ, ಈ ಸುಮ್ಮನೆ ಕೆಲವರಂತೂ ಕಟ್ಟುಪಾಡುಗಳಲ್ಲಿ ಅದನ್ನ ಯಾವತ್ತೂ ಕ್ವೆಶನ್ ಮಾಡೇ ಬದುಕಿದವರು. ಹೌದು, ಅಂದರೆ ಅವತ್ತಿನ ಕಾಲದಲ್ಲಿ ಹೇಳ್ತೀವಿ ತುಂಬ ಮಡಿವಂತಿಕೆ ಇದ್ದದ ಕಾಲ ಅಂತ, ಅದು ಆ ಎಕ್ಸ್ಟ್ರೀಮ್ ಆದರೆ ಈ ಎಕ್ಸ್ಟ್ರೀಮಲ್ಲೂ ಇರೋರು ಇದ್ದರು. ಹೌದು. ಸೊ ಐ ಥಿಂಕ್ ಆಯ್ಕೆ ಯಾವಾಗಲೂ ನಾವೆಲ್ಲಿ ನಿಂತ್ಕೋಬೇಕು ಅನ್ನೋದು ನಮಗೆ ಗೊತ್ತಿರಬೇಕು. ಅಂದರೆ ಯಾವಾಗ ಇಲ್ಲಿರ್ತೀವ ಆ್ಯಸ್ ನೀನು ಸಿಂಗರ್ ಆಗಿರೋದ್ರಿಂದ ನಾನು ಹೇಳೋದು, ನಮಗೆ ಯಾವ ಬ್ಯಾರಿಕೇಡ್ಸ್ ಇರಲ್ಲ. ಲ್ಯಾಂಗ್ವೇಜ್ಗಿರ್ಬೋದು ಅಥವಾ ಜಾನರ್ಸ್ಗಿರ್ಬೋದು. ಹಾಡಂದರೆ ಹಾಡಷ್ಟೇ ನಮಗೆ. ಅದು ನಮ್ಮ ಅಜ್ಜಿಗಿತ್ತು, ಅದು ನನಗೆ ಬಂದಿದೆ ಅವರಿಂದ. ಆಮೇಲೆ ನಮ್ಮ ಅಜ್ಜಿನವರು ಕ್ಲಾಸಿಕಲ್ ಆದರೂ ಹಾಡು ಯಾಕೆ ಹಾಡೋಕ್ಕಾಗಲ್ಲ, ನಿಂಗೆ ಆಗತ್ತೆ ಅಂತ ಹಾಡ್ಸೋರು. ಶಿಲೆಗಳು ಸಂಗೀತವ ಇದೆಲ್ಲ ಹಾಡ್ಸೋರು, ಅದರಲ್ಲಿ ಸ್ವರಗಳು ಬರೋದನ್ನೆಲ್ಲ ಬರೆದು ನಮ್ಮಮ್ಮ ಪ್ರಾಕ್ಟೀಸ್ ಮಾಡಿಸೋರು. ಹಾಡು ನಿಂಗೆ ಆಗತ್ತೆ ಅಂತ ಹಾಡ್ತಾ ಇದ್ದೆ ನಾನು. ನನಗೇನಂದ್ರೆ ಆ ಫೀಲಲ್ಲಿ ಹಾಡೋಕ್ಕಾಗ್ತಿರಲ್ಲ ಅಂತ ನನ್ನೊಂದು ಅನಿಸಿಕೆ. ಹಾಡ್ಸೋ ನಿಂಗೆಲ್ಲ ಆಗುತ್ತೆ. ಅದನ್ನ ನನ್ನ ತಲೆಯಲ್ಲಿ ತುಂಬಿದ್ದು ನಮ್ಮಪ್ಪ, ನಮ್ಮಮ್ಮ, ನಮ್ಮ ಅಜ್ಜಿ. ಯಾವ್ದು ಬೇಕಾದ್ರೂ ಹಾಡ್ಬೋದು. ಸೊ ಬಿ ಓಪನ್. ಬಿ ಓಪನ್ ಟು ಎವ್ರಿಥಿಂಗ್. ನೀನು ಮೆಲೋಡಿ ಆಡ್ತೀಯ ಹಾಡೋ, ನೀನು ಐಟಮ್ ಸಾಂಗ್ ಆಡ್ತೀಯ ಹಾಡೋ, ನೀನು ತಪ್ಪಂಗುಚ್ಚಿ ಆಡ್ತೀಯ ಹಾಡೋ, ಎಲ್ಲ ಆಗುತ್ತೆ. ಯಾಕಾಗಲ್ಲ, ಎಲ್ಲ ಆಗುತ್ತೆ. ವರ್ಸಟ್ಯಾಲಿಟಿ ಅನ್ನೋದು ಅದನ್ನೇ. ಅದು ಕಲ್ತಿದ್ದೆ ಅಲ್ಲಿಂದ. ಸೊ ಅಲ್ಲಿಂದ ಈ ಥರದ ಒಂದು ಬ್ಯಾಕ್ಗ್ರೌಂಡ್ ಇಟ್ಕೊಂಡು ಮುಂದೆ ಈಗ ಅಫ್ಕೋರ್ಸ್ ನೀವಿವಾಗ ಯಾರಿಗೆ ಹತ್ತಿರವಾಗಿರ್ತೀರೋ ಅಂಥ ವಾತಾವರಣದಲ್ಲಿ ಕೆಲವು ಕ್ಯಾಲ್ಕುಲೇಷನ್ಸ್ಗಳು ಔಟ್ಕಮ್ಮಾಗಿ ಬಂದ್ಬಿಡುತ್ತೆ. ಈಗ ಉದಾಹರಣೆಗೆ ಅಮ್ಮ ಹಂಸಲೇಖ ಸರ್ ಆಗಿರಲಿ, ಈ ಥರ ಒಂದು ಸಾಕಷ್ಟು ದೊಡ್ಡ ದೊಡ್ಡ ಹೆಸರುಗಳಿಗೆ ತುಂಬ ಹತ್ತಿರವಾಗಿದ್ದರಿಂದಾಗಿ ಕೆಲವು ಸತಿ ಇವಾಗ ನಿನಗೂ ಸಂಗೀತ ಎಲ್ಲೋ ಒಂದು ಕಡೆದು ಒಂದು ಪ್ಯಾರಲಲ್ ಟ್ರ್ಯಾಕ್ ಓಪನ್ ಆಗಿದ್ರಿಂದಾಗಿ ಅವಕಾಶಗಳು ಬರ್ತಾಯಿತ್ತು. ಹಂಸಲೇಖ ಸರ್ ಅಂದ ತಕ್ಷಣ ನನಗೆ ಹೂವು ಹಣ್ಣು ಟೈಮಲ್ಲಿ ಸಾಧನಾ ಮ್ಯೂಸಿಕ್ ಸ್ಕೂಲಲ್ಲಿ ಕರ್ಕೊಂಡು ಹೋಗಿದ್ರು ನಮ್ಮನ್ನೆಲ್ಲ. ಜೈ ಜೈ ರಾಮ ಜೈ ಜೈ ಜೈ. ಅವಾಗ ನೀನು ಇದ್ದೆ ಅಲ್ಲ, ಬಟ್ ಬೈ ದೆನ್ ನೀವೆಲ್ಲ ಅವಾಗ ಸ್ಟಾರ್ ಸಿಂಗರ್ಸ್. ಯಾಕಂದರೆ ಒಂದು ಬ್ರ್ಯಾಂಡ್ ಇತ್ತು, ಒಂದು ಐಡೆಂಟಿಟಿ ಆವಾಗಲೇ ಬಂದ್ಬಿಡಿತ್ತು. ಪ್ಲೇ ಬ್ಯಾಕ್ ಸಿಂಗರು ಬೇಬಿ ರೇಖಾ ಅಂತ. ಐ ರಿಮೆಂಬರ್ ಅವ್ರು ವೈಟ್ ಆ್ಯಂಡ್ ವೈಟ್ ಸಫಾರಿನೋ ಸೂಟ ಹಾಕೊಂಡು ಒಂದು ಗೋಲ್ಡನ್ ಕಲರ್ ವಾಚ್ ಸಫಾರಿ ಥರ ಹಾಕೊಳ್ಳೋರು, ರೈಟ್ ಹ್ಯಾಂಡಿಗೆಲ್ಲ ಟೈ ಮಾಡ್ಕೊಂಡು ಕಟ್ಕೊಂಡು ಹಿಂಗೆಲ್ಲ ನಿಂತ್ಕೊಳ್ಳೋರು. ಬಟ್ ಸೊ ಹೆಂಗೆ ಹಾಡಿಸೋರು ಇಂಡಿವಿಜುವಲ್ ಸಾಂಗ್ಸ್ ಅಂತೆಲ್ಲ ಬಂದಾಗ ಯಾವ ಥರ? ಆ್ಯಕ್ಚುಲಿ ಬೇರೆಯವರೆಲ್ಲ ನಮ್ಮಮ್ಮನೇ ಹೆದರ್ಸ್ಬಿಡೋರು. ನಮ್ಮಮ್ಮ ಇದ್ದರೆ ನನಗೆ ಭಯ. ಆದರೆ ನಮ್ಮಮ್ಮ ಇದ್ರೆ ನೀಟಾಗಿ ಹಾಡ್ತಿದ್ದೆ. ಬಟ್ ಸರ್ ಬಂದುಬಿಟ್ರೆ ಇನ್ನೂ ಈಸಿ ಆಗಿಬಿಡೋದು. ಅವರು ಹಾಡೋ ನೀನು ಅನ್ನೋರು, ಟ್ಯೂನ್ ಕೊಟ್ಬಿಟ್ಟು ಹಾಡು ಹಾಡಿದ ತಕ್ಷಣ ನೋಡು ಖುಷಿಯಾಗಿ ಹಾಡ್ಬೇಕು ಕಣೋ ಈ ಹಾಡನ್ನ, ನೀನು ಖುಷಿಯಾಗಿದ್ಯಾ. ಈಗ ನಿಮ್ಮ ಅಪ್ಪ ಸಿಕ್ಕಿದ್ರು ನಿನಗೆ, ನಿಮ್ಮ ಅಪ್ಪನ ಜೊತೆ ನೀನು ಹಾಡ್ತಾಯಿದ್ಯಾ, ನಿಮ್ಮಪ್ಪ ಎಷ್ಟಿಷ್ಟ ನಿನಗೆ? ತುಂಬ ಇಷ್ಟ. ನಿಮ್ಮಪ್ಪ ಹಾಡ್ತಿದ್ದಾರೆ, SP ಸರ್ ನಿಮ್ಮಪ್ಪ ಥರ ಹಾಡಿದ್ದಾರೆ ಅವ್ರ ಜೊತೆ. ಅದು ಡ್ಯಾಡಿ ಡ್ಯಾಡಿ ಅಂತ ಸಾಂಗು. ನಿನ್ನ ಅವ್ರು ಹೊಗಳ್ತಾ ಇದ್ದಾರೆ, ಅಯ್ಯೋ ನನ್ನ ಮಗಳು ಗ್ರೇಟು, ನನ್ನ ಮಗಳು ಜಾಣೆ, ನನ್ನ ಮಗಳು ತುಂಟಿ. ನೀನು ಏನು ಹೇಳ್ತೀಯ ಅವಾಗ, ಅದನ್ನು ಹೇಳು ಸಾಂಗಲ್ಲಿ, ಅದೇ ನಾನು ಬರೆದಿರೋದು ಅಂತ. ಹೌದಾ ಅಂತ ತಕ್ಷಣ ಅದು ಹಾಗೆ ಬಂದ್ಬಿಡೋದು ಫ್ಲೋ. ಹೌದಾ ಅಂದ ತಕ್ಷಣ ಅಂದಾಗ ನಿಂದ ಬೇಬಿ ರೇಖಾ ವಾಯ್ಸ್ ಹೆಂಗೆ ಬಂತು ಗೊತ್ತಾ ಈಗ? ಅಲ್ಲ ಅಂದರೆ ಅವ್ರ ಹತ್ರ ಫೀಲ್ ಮಾಡಿಸೋರು ನನಗೆ. ಆಮೇಲೆ ಈಗ ನೋಡಿ, ಈಗ ನೆನ್ಸ್ಕೊಂಡು ನಾನು ಗೂಸ್ ಬಂದು SP ಸರ್ ಜೊತೆ ಹಾಡಿದ್ದೀನ ನಾನು ಅಂತ. ಅವಾಗ ಏನು ಗೊತ್ತಾ, ಅವ್ರು ಅಲ್ಲೇ ಇದ್ದವ್ರು ಕಾಲು ನಮಸ್ಕಾರ ಮಾಡಿದೆ, ಬಂದೆ. ನಮ್ಮಮ್ಮ ಹೇಳಿದ್ರು ಕಾಲು ನಮಸ್ಕಾರ. ಇವಾಗ ಅದನ್ನು ನಾವು ದಬಾರನ್ನು ಬಿದ್ದೇ ಬಿಡ್ತೀವಿ. ಆವಾಗ ನಮ್ಮಮ್ಮ ಹೇಳೋರು ಕಾಲಿಗೆ ನಮಸ್ಕಾರ. ಅವ್ರು ಕೀ ಕೊಡಬೇಕು, ನೀವು ಮಾಡಬೇಕು.
ಹಂಗಿರ್ತಿತ್ತು. ಆಮೇಲೆ ಹೋಗಿ ಆಡೋದು. ನನಗೆ ಇನ್ನೊಂದೇನಂದರೆ, ಅಯ್ಯೋ ನಾನು ಆಟ ಆಡ್ಬೇಕು, ಇವ್ರು ಬಂದು ಆಡೋ ಅಂತ ತಲೆ ತಿಂತಾರೆ, ಕರ್ಕೊಂಬಂದ್ಬಿಟ್ಟಿದಾರಲ್ಲಪ್ಪ ಅಂತ ಹತ್ತಿರೋದೆಲ್ಲ ಉಂಟು ನಾನು ಆ ವಿಷಯಕ್ಕೆ. ಓಹೋ! ಅದು ಜಾನಕಿ ಅಮ್ಮನ ಜೊತೆ ಒಂದು ಸಾಂಗ್ ಆಡ್ಬಿಟ್ಟಿದ್ದೀನಿ. ಯಾವುದು? ಜುಟ್ಟು ಮರಿ ನೀನು ಓಯ್ ನೀವಿದ್ರಿ ಅನ್ಸುತ್ತೆ ಜುಟ್ಟು ಅದಕ್ಕೆ. ಮಾರಿ ಆ, ಜುಟ್ಟು ಮಾರಿ ನೀನು. ನಾನು ಜಾನಕಿ ಅಮ್ಮ ಅದು ಹಾಡಿರೋದು. ಹಾ ಫಸ್ಟ್ ನಾನು ಹಾ ಹಾಡ್ಬಿಟ್ಟಿದ್ದೆ. ಹಾ ಹಾ ಆ ಹಾಡಿದಾಗ ಜಾನಕಿ ಅಮ್ಮ ಕೇಳ್ಬಿಟ್ರು, ನಾನು ನೋಡ್ಬೇಕು ಹುಡುಗಿನ ಕರ್ಕೊಂಡು ಬಾ ಅಂತ ಅವರೊಂದು ಅಂದಿದ್ದಾರೆ. ನಾನು ಸ್ಕೂಲಲ್ಲಿದ್ದೀನಿ, ಲಾಸ್ಟ್ ಪೀರಿಯಡ್ ಪಿ ಟಿ ವಾಲಿಬಾಲ್ ಆಡ್ತಾಯಿದ್ದೀನಿ. ನಮ್ಮಮ್ಮ ಬಂದ್ಬಿಟ್ಟು ಪರ್ಮಿಷನ್, ಪ್ರಿನ್ಸಿಪಲ್ ಆಚೆ ಬಂದ್ಬಿಟ್ರು. ಜಾನಕಿ ಅಮ್ಮ ಕರ್ತಾರೆ ಅಂತ ಹೋಗಿ ನಾನು ಆಟ ಆಡಬೇಕು ಅದು ಅಳ್ತಾ ಇದ್ದೀನಿ. ನಮ್ಮಮ್ಮ ಎಳ್ಕೊಂಡು ಹೋದ್ರೆ ಅವತ್ತು ಹತ್ಕೊಂಡೇ ಹೋಗಿದ್ದೀನಿ. ಅವ್ರು ನಂಗೆ ಮುತ್ತೆಲ್ಲ ಕೊಟ್ಟರು. ಆದರೆ ನನ್ನ ಪುಣ್ಯ ಏನು ಗೊತ್ತಾ, ಇವತ್ತಿಗೂ ಅವ್ರು ನನ್ನ ಜುಟ್ಟು ಮರಿ ಅಂತಲೇ ಕರೀತಾರೆ ಆ ಜಾನಕಿ ಅಮ್ಮ. ಈ ಥರ ಹತ್ತಿದೆಲ್ಲ ಉಂಟು. ನಾನು ಬರೋಲ್ಲ ಹಾಡೋಕ್ಕೆ, ನಮ್ಮಮ್ಮ ಎಳ್ಕೊಂಡೋಗಿ ಹಾಡ್ಸಿದ್ದಾರೆ. ಸೊ ನೈಸ್. ಕಣ್ಣು ಮುಂದೆ ಹಿಂಗೆ ಕಟ್ದಂಗೆ ಆಗ್ತಾ ಇದೆ ಅಂದರೆ. ಅಯ್ಯೋ, ಆಹಾ. ಈ ಮಧ್ಯ ಎಸ್ ಪಿ ಸರ್ ಅವರ ನೆನಪುಗಳು. ಅವ್ರದ್ದು ನನಗೆ ಬೇಜಾರೇನು ಗೊತ್ತಾ, ನನಗೆ ಅಷ್ಟು ಗೊತ್ತಿಲ್ಲದಿರೋ ವಯಸ್ಸಲ್ಲಿ ಹಾಡಿದೆ ನಾನು. ಅವ್ರಿದ್ದಾಗ ಅವ್ರ ಜೊತೆ ಒಂದು ಸಾಂಗ್ ಹಾಡೋಕ್ಕಾಗಿಲ್ಲ ಒಂದು ಸ್ಟೇಜಲ್ಲಿ. ಒಂದು ಸಲ ನಂಗೆ ಚಾನ್ಸ್ ಸಿಕ್ಕಿದಾಗ ನಾನು ಶೂಟಲ್ಲಿ ಬ್ಯುಸಿ ಆಗಿಬಿಟ್ಟೆ. ರೀಸೆಂಟಾಗ ಅಂದರೆ ಒಂದು 4-5 ಇಯರ್ಸ್ ಬ್ಯಾಕ್ ಶೂಟು 2 ದಿನ ಕಂಟಿನ್ಯೂಸ್ ನಾನು ಫುಲ್ ಡೇ ಇರಲೇಬೇಕಾಯಿತು. ಪರ್ಮಿಷನ್ ಕೇಳಿದ್ರು ನನಗೆ ಕೊಡೋಕ್ಕಾಗಲಿಲ್ಲ. ಅದು ನನಗೆ ತುಂಬ ನೋವಿದೆ. ಅವ್ರ ಜೊತೆ ಸ್ಟೇಜ್ ಹಂಚ್ಕೊಳ್ಳಿಲ್ಲ. ಒಂದು ಪಿಕ್ ತೊಗೊಂಡಿದ್ರೆ ಚೆನ್ನಾಗಿರ್ತಿತ್ತು ಅವ್ರ ಜೊತೆ ಅಂತ. ಒಂದು ಪಿಕ್ಕೂ ಇಲ್ಲ ನಂದು ಅವ್ರ ಜೊತೆಗೆ. ಓಹೋ. ಎಷ್ಟು ಸಲ ಎದುರುಗಡೆ ನೋಡಿದ್ದೀನಿ ನಾನು, ಎಷ್ಟು ಸಲ. ಅವ್ರ ಜೊತೆ ಒಂದು ಪಿಕ್ಕಿಲ್ಲ ನನಗೆ. ಅವ್ರ ಜೊತೆ ಅಂದರೆ ಹಾಡಿದ್ದು ನನಗೆ ಮೆಮರಿ ಇದೆ. ಅದು ಆಲ್ರೆಡಿ ರೆಕಾರ್ಡ್ ಆಗಿದೆ. ಇವತ್ತಿಗೂ ನಾವು ಗೂಗಲಲ್ಲಿ ಹುಡುಕಿದ್ರೆ ಆ ಸಾಂಗು ಸಿಗುತ್ತೆ, ನನ್ನ ಹೆಸರು ಇದೆ, ಅವ್ರ ಹೆಸರು ಪಕ್ಕ. ಬಟ್ ಅವ್ರ ಜೊತೆ ಒಂದು ಫೋಟೋ ಇಲ್ಲ. ಅದು ತುಂಬ ಫೀಲ್ ಆಗುತ್ತೆ ನನಗೆ. ಬಟ್ ಆಸ್ ಅ ಕಿಡ್ ಮಗು ಬೇಬಿ ರೇಖಾ ಜೊತೆಗಿರೋ ಫೋಟೋಸ್ ಐ ಆಮ್ ಶೋರ್ ಇಲ್ಲ, ಅದೇ ಅದು ಇಲ್ವಾ? ಇಲ್ಲ. ಓ ನಾನೇನೋ ಆಫ್ಟರ್ ಯು ಬಿಕೇಮ್ ರೆಮೋ ಆ ಫೇಸ್ ಬಗ್ಗೆ ಮಾತಾಡ್ತಾ ಒಂದು ಇದೆಯಾ? ಫೋಟೋ ಇಲ್ಲ ಅವ್ರ ಜೊತೆ ನಂದು. ಓಹೋ. ಸೊ ಓಕೆ, ಕೆಲವು ಸತಿ ಕ್ಲೋಜರ್ ಇಸ್ ಆಲ್ವೇಸ್. ತುಂಬ ಅದು ನೋವಿದೆ. ಅದು ಇನ್ಕಂಪ್ಲೀಟ್ ಅಂತಾರಲ್ಲ, ಅದೊಂದು ವಿಷಯದಲ್ಲಿ ಅದು ಇನ್ಕಂಪ್ಲೀಟ್ ಆಗೋಯ್ತು ನನಗೆ. ಸೊ ಎಸ್ ಪಿ ಬಿ ಸರ್ ಆಯಿತು, ಜಾನಕಿ ಅಮ್ಮ, ಮತ್ತು ಈ ಕಡೆ ಹಂಸಲೇಖ ಸರ್. ಇನ್ನು ಸೊ ಆ ಟೈಮಲ್ಲಿ ಈಗ ನಾನು ಒಂದು ಮ್ಯೂಸಿಕ್ ಫ್ಯಾಮ್ಲಿನಲ್ಲೇ ಬಂದು ಐ ಕ್ಯಾನ್ ರಿಲೇಟ್ ಯುವರ್ ಜರ್ನಿ. ನಮಗೂ ಏನೋ ಸಂಗೀತದಲ್ಲೇ ಅಚೀವ್ ಮಾಡಬೇಕಂತ ಇದ್ದಾಗ ಅವಾಗೆಲ್ಲ ನಮಗೆಲ್ಲ ಬರೀ ದಿನ ಬೆಳಗಾದರೆ ನ್ಯೂಸ್ ಪೇಪರ್ಗಳಲ್ಲಿ ಈ ವಾರ ಇಲ್ಲಿ ಕಾಂಪಿಟೇಷನ್ ಇದೆ ಅಂತ ಅನೌನ್ಸ್ ಆಗ್ತಾಯಿತ್ತು ಗೊತ್ತಾ? ಅಲ್ಲ, ಅನೌನ್ಸ್ ಆಗೋದು ಮತ್ತು ಅಲ್ಲಿ ಹೋಗೋದು, ಹಾಡೋದು, ಪ್ರೈಸ್ ತೊಗೊಳ್ಳೋದು, ಬರೋದು. ಅದಕ್ಕೆ ಅಂತ ಒಂದು ಸೆಟ್ ಆಫ್ ಸಿಂಗರ್ಸು. ಈಗ ಬಿ ಜೆ ಭರತ್ ಮ್ಯೂಸಿಕ್ ಡೈರೆಕ್ಟರ್ ಆಗಿರೋದು, ಸಿಂಪಲಾಗಿ ಒಂದು ಲವ್ ಸ್ಟೋರಿ, ನಾನು ಅವನ್ನೆಲ್ಲ ಒಟ್ಟೊಟ್ಟಿಗೆ. ಹೌದು, ಅಂದರೆ ಅದೊಂದು ಸರ್ಕಲ್ ಇತ್ತು. ಅದು ಬಿಟ್ಟರೆ ಐ ಥಿಂಕ್ ನೀವೆಲ್ಲ ಅವಾಗಲೇ ಸ್ಟ್ಯಾಂಪ್ ಬಿದ್ದಿದ್ದು ಒಂದು ಪ್ಲೇಬ್ಯಾಕ್ ಸಿಂಗರ್ ಅಲ್ವಾ? ಆಗೋಗಿತ್ತು ಅಷ್ಟೇ. ನೀವೆಲ್ಲ ಕಾಂಪಿಟೇಷನ್ಸ್ಗಳಿಗೆ ಬರ್ತಾ ಇರಲಿಲ್ಲ. ನಾನು ಒಂದು ಕಾಂಪಿಟೇಷನ್ ಅಟೆಂಡ್ ಮಾಡಿಲ್ಲ ಇವತ್ತು. ಸೊ ನಾನು ಏನು ಕೇಳಕ್ಕೆ ಬಂದೆ ಅಂದರೆ, ಈ ಥರ ಒಂದು ಐಡೆಂಟಿಟಿ ತೊಗೋಬೇಕಂತ ಹೋರಾಡ್ತಿರೋ ಮಕ್ಕಳು ಒಂದು ಕಡೆ ಸಿಂಗಿಂಗಲ್ಲಿ, ಈ ಕಡೆ ಆಗಲೇ ಐಡೆಂಟಿಟಿ ಸಿಕ್ಕಿರೋ ಒಂದು ಪ್ಲೇಬ್ಯಾಕ್ ಸಿಂಗರ್, ಬೇಬಿ ಸಿಂಗರ್. ವಾಟ್ ಇಸ್ ದ ಟರ್ಮ್ ಫಾರ್ ಇಟ್? ಬೇಬಿ ಐ ಡೋಂಟ್ ನೋ. ಯಾಕೆಂದ್ರೆ ಆವಾಗೆಲ್ಲ ಶಾಮಿಲಿ ಅವ್ರದ್ದು ಮತ್ತು ಈ ಥರದೆಲ್ಲ ಒಂದು ಇದೇ ಇತ್ತಲ್ಲ. ಹೌದು, ಅವಾಗ ಟ್ರೆಂಡೇ ಇತ್ತು. ಅವ್ರದ್ದು ಅಂದರೆ ಮಾರ್ಕೆಟ್ ಇತ್ತು. ಅದಕ್ಕೆ ತಕ್ಕಂತೆ ಬೇಬಿ ಮಕ್ಳಿಗೂ ಪ್ಲೇಬ್ಯಾಕ್ ಸಿಂಗರ್ಸ್ಗೆ ಅಂತ ಒಂದು ದೊಡ್ಡ ಇದೇ ಆಗಿತ್ತು. ಸೊ ನಿನ್ನ ತಲೆಯಲ್ಲಿ ಏನು ಓಡ್ತಾ ಇತ್ತು ಅಂದರೆ, ನಿನಗಾಗಲೇ ಅವಾಗ ಅರಿವಿತ್ತಾ, ಓಹೋ ಇದು ಫೇಮು, ಓಹೋ ಇದು ಮುಂದೆ ನನಗೆ ಹಿಂಗೆಲ್ಲ ಮಾಡತ್ತಾ, ಅಥವಾ ಏನೇ ಲೆಕ್ಕಾಚಾರಗಳು? ಏನೂ ಇರಲಿಲ್ಲ, ಏನೂ ಇರಲಿಲ್ಲ. ನನಗೆ ಹಾಗಂತ ಬ್ಲ್ಯಾಂಕು ಅಲ್ಲ. ನನ್ನ ಯೋಚನೆನೇ ಬೇರೆ. ನನಗೆ ಮಜಾ ಮಾಡಬೇಕು, ಆಟ ಆಡಬೇಕು, ಮಜಾ ಮಾಡಬೇಕು. ಆ ಏಜ್ ಹಂಗೆ ಇರುತ್ತಲ್ಲ. ಈಗಿನ ಮಕ್ಳಿಗಾದ್ರೆ ಗೊತ್ತಿರುತ್ತೆ ಏನಾದರೂ. ನಮ್ಗೆ ಅವಾಗ ಏನೂ ಗೊತ್ತಿಲ್ಲ. ನನಗಂತೂ ನಾನು ಹೇಳಿದ್ನಲ್ಲ, ಸಿಂಗಿಂಗ್ ನಂಗೆ ಇಂಟ್ರೆಸ್ಟೇ ಇಲ್ಲ. ಕೇಳೋಕ್ಕೆ ಭಾಳ ಇಷ್ಟ. ಒಟ್ಟು ನಮ್ಗೆ ಹಾಡು ಅಂತ ಅಂದ್ಬಿಟ್ರೆ ನಂಗೆ ಬೇಜಾರು. ಈಗ ಫ್ಯಾಮ್ಲಿಲೂ ಅಷ್ಟೇ, ಹಾಡು ಅಂತ ಅಂದ್ಬಿಟ್ರೆ ಕೋಪ ನನಗೆ. ಓಹೋ. ನಾನು ಆಡೋಲ್ಲ ಅಂತ. ಸ್ಕೂಲಲ್ಲೂ ಅಷ್ಟೇ ಹೇಳೋರು ಹಾಡು, ನಾನು ಹಾಡ್ತಾ ಇಲ್ಲ, ನಂಗೆ ಗಂಟ್ಲು ಸರಿ ಇಲ್ಲ, ನಾನು ಹಂಗೆ ಹಿಂಗೆ. ಅದೊಂದು ಸ್ವಲ್ಪ ಇತ್ತು. ಆಲ್ಸೋ ಐ ಕ್ಯಾನ್ ರಿಲೇಟ್ ಟು ಇಟ್. ಬಿಕಾಸ್ ಹೋದ ಕಡೆ ಎಲ್ಲ ಬರೀ ಹಾಡು ಅಂದರೆ ಎಲ್ಲಿ ಇವಾಗ ಒಂದು ವರ್ಷದಲ್ಲಿ ಒಂದು 50-60 ಕಡೆ ಹೋಗ್ತೆ ಅಂದರೆ, ಹೋದವ್ರ ಮನೆಯೆಲ್ಲ ಒಂದು ಹಾಡು ಹೇಳಮ್ಮ, ಹೋದ ಕಡೆ ಎಲ್ಲ ಒಂದು ಇದು ಮಾಡಮ್ಮ. ಅಲ್ಲ ಗುರು, ಆವಾಗಾದರೂ ಓಕೆ. ಈಗ ಹೋದ್ರೂ ಹಾಡು ಅಂದರೆ ಫ್ರೆಂಡ್ಸ್ ಗ್ರೂಪಲ್ಲಿ ಇರ್ತೀವಿ ಎಲ್ಲೋ ಒಂದು ಕಡೆ. ನಾಟ್ ನಮ್ಮ ರೆಗ್ಯುಲರ್ ಫ್ರೆಂಡ್ಸ್ ಅಲ್ಲ, ಎಲ್ಲೋ ಇನ್ನೊಂದು ಕಡೆ ಒಂದು ಗೆಟ್ಟಿಗೆ ಅಲ್ಲೋದಾಗ ಒಂದು ಹಾಡಾಡು ಅಂತಾರೆ. ಸುಮ್ಮನೆ ಕೂತಾಗ ನಾನು ಹೇಳೋದು, ನೀನು ಏನು ನಿನ್ನ ಕೆಲಸ ಏನು? ನಾನು ಲೆಕ್ಚರರ್ ಆಗಿದ್ದೀನಿ, ಒಂದು ಪಾಠ ಮಾಡು ಪ್ಲೀಸ್, ಪ್ಲೀಸ್ ನನಗೋಸ್ಕರ ಅಂತ. ಅದಂಗೆ ಮತ್ತು ಹಂಗೆ ತಾನೇ ನಾನು ಆರಾಮಾಗಿರೋಕ್ಕೆ ಬಂದಿದ್ದೀನಿ, ನೀವ್ಯಾರು ಹಾಡ್ರಿ ಕೇಳ್ತೀನಿ ನಾನು ಅಂತ. ಬಟ್ ಸಿಂಗರ್ಸ್ ಗ್ರೂಪ್ ಸಿಕ್ಕಿದಾಗ ಫ್ರೆಂಡ್ಸ್ ಎಲ್ಲ ಹಾಡೋದು ಬೇರೆ. ಸೊ ಮನಸ್ಸು ಬಿಚ್ಚಿ ನೀವೇ ಹಾಡೋದು ಬೇರೆ. ಹೌದು, ಅದು ಆಬ್ಲಿಗೇಷನ್ಗೆ ಅಂತ ಸಿಕ್ಕಾಕ್ಸಿ ಅದು ಮಾಡಿ ಅನ್ನೋದು. ಸೊ ದ್ಯಾಟ್ ಅಂಡರ್ಸ್ಟ್ಯಾಂಡಿಂಗ್ ಹ್ಯಾಸ್ ಟು ಬಿ ದೇರ್. ಹೌದು, ಡೆಫಿನೆಟ್. ಆಮೇಲೆ ನನ್ನ ಪ್ರಕಾರ ಯಾವುದೇ ಒಂದು ಪ್ರೊಫೆಷನ್ನೋ ಏನೋ ಒಂದು ಫೋರ್ಸ್ಫುಲಿ ಮಾಡೋಕ್ಕಾಗೋದಿಲ್ಲ ನಾನು. ಈಗ ನಮ್ಮಮ್ಮ
ನೀ ಹಾಡು ಹಾಡು ಅಂತ ನನ್ನನ್ನು ಕರ್ಕೊಂಡು ಹೋದ್ರು ನಾನು ಯಾವತ್ತೂ ಇಂಟ್ರೆಸ್ಟ್ ಕೊಟ್ಟು ಕೆಲಸ ಏನೈತೆ ಅಷ್ಟು ಮಾಡ್ತಾಯಿದ್ದೆ. ನಾನು ಹಾಡುವಾಗ ಎಲ್ಲರೂ ನನ್ನ ಮೇಲಿನ ಶಾಸ್ತ್ರಿ ಅವರು, ಇವತ್ತಿಲ್ಲ ಪಾಪ ಅವರು, ಭಾಳ ಇಷ್ಟ ನಾನು ಹಾಡೋದಂದ್ರೆ ಅವ್ರು ಯಾವಾಗಲೂ ಹೇಳೋರು, ಎಷ್ಟು ಶ್ರುತಿಬದ್ಧವಾಗಿ ಹಾಡ್ತೀಯ ನೀನು, ತಂತಿ ಹಿಂಗೆ ಹೋಗೋ ಥರ ನೀಟಾಗಿ ಹಾಡ್ತೀಯ ನೀನು, ಎಷ್ಟು ಚೆನ್ನಾಗಿದೆ ಕೆಪಾಸಿಟಿ, ಚೆನ್ನಾಗಿ ಹಾಡ್ತಾ ಇರ್ಬೇಕು ನೀನು, ಪ್ರಾಕ್ಟೀಸ್ ಮಾಡ್ತಾ ಇರ್ಬೇಕು ನೀನು ಅಂತ ಯಾವಾಗಲೂ ಹೇಳೋರು ನನಗವರು. ನನಗೆ ಆದರೆ ಅದಷ್ಟು ನಾವು ಹೌದಾ ಅದೇನೋ ತಲೆಗೆ ತೊಗೋತಾರಲ್ಲ ಅದನ್ನು, ಸಖತ್ತಾಗಿ ಆಡ್ತಾನೆ ಪ್ರಾಕ್ಟೀಸ್ ಮಾಡ್ಬೇಕು ನಾನು, ಹೌದಾ ಅಂದ್ಬಿಟ್ಟು ತಕ್ಷಣ ಓಡೋಗ್ಬಿಡೋದು ಆ ಕಡೆ ಆಟ. ನಮ್ಮಪ್ಪ ಬೈಯೋರು, ನನಗೆ ಮಿಮಿಕ್ರಿ ಎಲ್ಲ ಬೇರೆ ಜಾಸ್ತಿ, ಇವ್ರು ಹೆಂಗೆ ಮಾತಾಡ್ತಾರೆ ಅವ್ರು ಹೆಂಗೆ ಮಾತಾಡ್ತಾರೆ, ಆಮೇಲೆ ಆರ್ಟಿಸ್ಟ್ಗಳು ಹೆಂಗೆ ಯಾರ್ಯಾರು ಬಂದು ಸಿಂಗರ್ಸ್ ಹೆಂಗೆ ಹಾಡ್ತಾರೆ ಇದನ್ನೆಲ್ಲ ಮಾಡಿ ತೋರಿಸೋದು. ಅದು ನಮ್ಮ ಅಪ್ಪಗೆ ಏನಂದ್ರೆ ಗಂಟ್ಲು ಹಾಳಾಗತ್ತೆ ಅಂತ. ಇನ್ನೊಂದು ಏನಂದರೆ ನಮ್ಮ ಅಪ್ಪಂಗೆ ನನ್ನ ಗಂಟ್ಲ ಮೇಲೆ ಎಷ್ಟು ಪ್ರೀತಿ ಅಂದರೆ ಇವತ್ತಿಗೂ ನಾನು ನೇರಳೆ ಹಣ್ಣು ತಿನ್ನಲ್ಲ. ಅವ್ರು ಪ್ರಾಮಿಸ್ ತೊಗೊಂಡಿರೋದು ನನ್ನ ಹತ್ರ, ನಾನು ಟೇಸ್ಟೇ ಮಾಡಿಲ್ಲ. ಓಹೋ, ಟೇಸ್ಟೇ ಮಾಡಿಲ್ಲ. ಸೊ ಯು ಕ್ಲಿಯರ್ಲಿ ಅಪ್ಪನ ಮಗಳು ನೀನು. ಹಾಂ, ಅಲ್ಲ ಅವಾಗ ಗೊತ್ತಿರಲಿಲ್ಲ, ನಮ್ಮ ಅಪ್ಪ ಹೋದ್ಮೇಲೆ ಗೊತ್ತಾಗಿದ್ದು ನನ್ನ ಅಪ್ಪನ ಮಗಳು ಅಂತ. ಒಂದು ಕಳ್ಕೊಂಡ್ಮೇಲೆ ಯಾವಾಗಲೂ ಗೊತ್ತಾಗೋದು. ಸೊ ಆ ಥರ ಇತ್ತು. ಅದು ಅದು ಮಜಾನೇ ಬೇರೆ. ಆ ಚೈಲ್ಡ್ಹುಡ್ಡಲ್ಲಿ ಅಂದರೆ ನೀವು ಹೇಳ್ದಂಗೆ ಫೇಮೆಲ್ಲ ತಲೆಗೂ ಹೋಗ್ತಾರಲ್ಲ, ನನಗಂತೂ ತಲೆ ಆಗ್ತಾ ಇರಲಿಲ್ಲ. ನನಗೇನೆ ನಾನು ಗುರು ನನ್ನ ಬಿಟ್ಬಿಡ್ರು, ನಾನು ಫ್ರೀಯಾಗಿ ಬಿಡ್ರಿ ಗುರು, ನನ್ನ ತರಲೆ ಮನೆ ನಿನ್ ಕೊಡ್ಬೇಕು. ತಮಾಷೆ ಇನ್ನೊಂದು ಕೆಲವು ಸತಿ ಉಡಾಫೆ ಅನ್ಸ್ಬೋದು ನೋಡೋರಿಗೆ, ಅದು ಅರ್ಥ ಆಗದೆ ಇರೋದು ಒಂದು ಕೊಬ್ಬು ಅಂತಲೇ ಅಂದ್ಕೊಂಡಿದ್ದೆ. ಆದರೆ ಇತ್ತು, ಅದು ಎಲ್ಲೋ ಇತ್ತು. ನಮ್ಮಪ್ಪ ಹೊಗಳು ಬರೋರಲ್ಲ ನನ್ನ, ನನ್ನ ಮಗಳು ಹೆಂಗೆ ಗೊತ್ತಾ ಅಂತ ಅಂದ್ಬಿಟ್ಟು ನಾನು ಹೌದು ನಾನು ಏನು ಆ ಥರ. ಅದು ಹೇಳಿದ್ನಲ್ಲ, ಅದು ಡೌನ್ಫಾಲ್ಗೆ ನಮ್ಮಪ್ಪನೇ ಹೇಳೋರು ಅದನ್ನು, ತಲೆಗೆ ಹತ್ತಿಸ್ಕೋಬಾರ್ದು, ದುರಹಂಕಾರ ಪಡಬೇಡ. ಐ ಥಿಂಕ್ ಹಳೆ ಕಾಲದವ್ರದ್ದು ಮಾತಿದು, ಅಹಂಕಾರ, ದುರಹಂಕಾರ ಮತ್ತು ಕೃತಜ್ಞತೆ ಅನ್ನೋದೆಲ್ಲ ಪದಗಳು ತುಂಬ ಉಪಯೋಗಿಸೋರು. ದುರಹಂಕಾರ ಪಡಿಬೇಡ, ತುಂಬ ನೊಂದೋಗ್ಬಿಡ್ತೀಯಾ, ಮತ್ತೆ ಎದ್ದೇಳೋದು ಕಷ್ಟ ಆಗುತ್ತೆ ನಾನೇ ಅನ್ಕೋತಾ ಇದ್ದೆ. ಬಟ್ ಅದು ನಿಜ, ನಾನು ಅದನ್ನು ಅನುಭವಿಸಿದ್ದೀನಿ. ನೀನೊಂದು ಮಾತು ಹೇಳಿದೆ ಆವಾಗಲೇ, ಸ್ಟಾರ್ಟಿಂಗಲ್ಲೇ ಎಲ್ಲ ಬಂದ್ಬಿಡ್ತು ಗೊತ್ತಾ, ಅದು ನನಗೆ ಒಂಥರ ಕೊಬ್ಬಿತ್ತು, ಆಮೇಲೆ ಒಂದು ಡೌನ್ಫಾಲ್ ಕಾರಣ ಆಯ್ತು ಅಂತ. ಕ್ಯಾನ್ ಯು ಎಕ್ಸ್ಪ್ಲೈನ್ ವಾಟ್ ಯು ಮೆಂಟ್? ಏನಾಯ್ತು ಗೊತ್ತಾ, ಚಿನ್ನಾರಿ ಮುತ್ತ ಎಲ್ಲ ಆಗಿ ಒಂದು 2 ವರ್ಷಕ್ಕೆ ಗಂಟ್ಲೇ ನಿಂತೋಯ್ತು ನಂದು, ಮಾತಾಡೋಕ್ಕೆ ಆಗ್ತಾಯಿಲ್ಲ ನನಗೆ. ಅದು ಒಂದು ವಾಯ್ಸ್ ಚೇಂಜ್ ಆಗೋ ಟೈಮು, ಪ್ಯೂಬರ್ಟಿ. ಆ ಟೈಮಲ್ಲಿ ಏನಾಗಿದೆ, ನಾನು ಸ್ಟ್ರೈನ್ ಮಾಡಿ ವಾಯ್ಸ್ನ ಕಿರ್ಚೋದು ಆಡೋದೆಲ್ಲ ಜಾಸ್ತಿ. ಆವಾಗ ನಮ್ಮ ಅಪ್ಪ ಹೇಳಿದ್ದು ನನ್ನ ತಲೆಗೆ ಹೋಗ್ತಾ ಇದ್ದಿದ್ದು, ಕಿರ್ಚಬೇಡ ಜಾಸ್ತಿ, ವಾಯ್ಸ್ ತುಂಬ ಅವಾಗ ಡೆಲಿಕೇಟ್ ಆಗಿರುತ್ತಂತೆ. ಸೊ ಆ ಟೈಮಲ್ಲಿ ಅಪ್ಪ ಹೇಳೋರು, ಕಿರ್ಚಬೇಡ, ಜೋರಾಗಿ ಕೂಗಬೇಡ, ನಿಧಾನಕ್ಕೆ ಮಾತಾಡು, ಆರಾಮಾಗಿರು, ಜಾಸ್ತಿ ಸ್ಟ್ರೈನ್ ಮಾಡಬೇಡ, ತಿನ್ನಬೇಡ ಇತ್ತು ಎಲ್ಲ ಹೇಳೋರು. ನಾನು ಇಲ್ಲ ಐಸ್ ಕ್ರೀಮ್ ಜಾಸ್ತಿ ತಿನ್ನೋದೆಲ್ಲ ಮಾಡ್ತಾಯಿದ್ದೆ. ಅದು ನಾಡಿಲ್ ಥರ ಆಗ್ಬಿಡ್ತು. 2 ವರ್ಷ ನಾನು ಹಾಡಲೇ ಇಲ್ಲ, ಮಾತೇ ಇಲ್ಲ. ಸ್ಕೂಲಲ್ಲಿ 7th 8th ಸ್ಟ್ಯಾಂಡರ್ಡ್ವರೆಗೂ ನನಗೆ ಎಲ್ಲದಕ್ಕೂ ಬಾ ಹಾಡು, ಎಲ್ಲದಕ್ಕೂ ಬಾ ಹಾಡು ಅನ್ನೋರು. ಆಮೇಲೆ ಕೇಳೋರೇ ಇಲ್ಲ. ನಂಗೆ ಹಾಡ್ಬೇಕಂತ ಆಸೆ ಆಗ್ತಿದೆ, ಆಗ್ತಾಯಿಲ್ಲ. ಒಂದು ಸಿಂಗರ್ಗೆ ಹೆಂಗಿರುತ್ತೆ, ಅವತ್ತು ನನ್ನ ವಾಯ್ಸ್ ಬೆಲೆ ನಂಗೆ ಗೊತ್ತಾಗಿದ್ದು. ದೇವ್ರು ಕೊಟ್ಟಿದ್ದನ್ನು ನಿಯತ್ತಾಗಿ ಇಟ್ಕೋಬೇಕು, ಕರೆಕ್ಟಾಗಿ ಇಟ್ಕೋಬೇಕು, ಏನೋ ಒಂದು ಕೊಟ್ಟಾಗ ಅದನ್ನು ಕಾಪಾಡ್ಕೋಬೇಕು. ಉಡಾಫೆ ಮಾಡ್ಕೊಂಡೆ ಹೆಂಗೆ ಅಂದ್ರೆ ಹಿಂಗಿರಲಿ ಅಂತ. ಅದಕ್ಕೂ ನಾವೇನಾದ್ರು ಬೆಲೆ ಕೊಟ್ಟಿರ್ತಾನೆ, ಅದು ನಮಗೆ ವಾಪಸ್ ಕೊಡುತ್ತೆ. ಎಂಥ ಮಾತು ಅಲ್ವಾ? ಅದು ಲೈಫಿಗೆ ಎಲ್ಲದಕ್ಕೂ ಅಪ್ಲೈ ಹೌದು. ಆಗುತ್ತೆ. ಇವಾಗ ಇವತ್ತು ಪ್ರತಿಯೊಂದು ಸ್ಟೇಜ್ನೂ ಹೋಗುವಾಗ, ಸ್ಟೇಜ್ ಹತ್ತುವಾಗ ನಾನು ಹೆದರ್ಕೊಂಡೇ ಹತ್ತೀನಿ ಸ್ಟೇಜು. ಅಪ್ಪ ಇವತ್ತು ನೀಟಾಗಿ ಪರ್ಫಾರ್ಮ್ ಮಾಡ್ಬೇಕಪ್ಪ, ಅದೇ ಹಾಡು ಆಡ್ತೀನಿ. ಆದರೂ ಒಂದು ಇರಬೇಕು, ಅದಿದ್ರೇನೆ, ಅದೊಂದು ಭಯ ಇದ್ರೇನೆ ಅದು ಒಂದು ಶಿಸ್ತುನಿಟ್ಟಿರುತ್ತೆ, ಅದಕ್ಕೆ ಬೇಕಾಗಿರೋ ತಯಾರಿನೂ ಮಾಡುತ್ತೆ. ಏನು ಗೊತ್ತಾ, ಅದು ಎಕ್ಸ್ಪೀರಿಯೆನ್ಸ್ ಆಗಿದೆ. ಅದೇ ಸಾಂಗ್ ತನವಾಗ ಹಾಡೋಣ ಅಂತ ಹೋಗಿದ್ದು ನಾವು, ಅದು ಆ ಸಾಂಗ್ನ ತೋಪಡ್ದಿರುತ್ತೆ ನನಗೆ. ಸೊ ನನಗೆ ಯಾವತ್ತು ಎಲ್ಲ ನನ್ನ ಎಕ್ಸ್ಪೀರಿಯೆನ್ಸೇ ನನಗೆ ಕಲಿಸಿರೋದೆ, ಕರೆಕ್ಟ್ ಮಾಡಿ ಅಂತ. ಸೊ ಆ ಗಂಟ್ಲು 2 ವರ್ಷ 3 ವರ್ಷ ಆಗಲೇ ಇಲ್ಲ ಹಾಡೋಕ್ಕೆ. ಆಮೇಲೆ ನೆನೆಸ್ಕೋಬೇಕು ನಾನು ಸಾಧು ಕೋಕಿಲ ಅವ್ರನ್ನ. ಅವರು ನನಗೆ, ನಮ್ಮಮ್ಮಂಗೆ, ಅಷ್ಟು ಚೆನ್ನಾಗಿ ಆಡೋ ಹುಡುಗಿ ಅವಳು, ಏನು ಅವಳಿಗೆ ಮಾತಾಡೋಕ್ಕೂ ಆಗ್ತಾಯಿಲ್ಲ, ಹಿಂಗಾಗಿದೆ ಗಂಟ್ಲು. ಫಸ್ಟ್ ಯಾರಿಗಾರು ಡಾಕ್ಟ್ರಿಗೆ ತೋರಿಸಿ, ಇಲ್ಲ ತೋರಿಸಿದ್ದೀವಿ, ಆಯುರ್ವೇದಿಕ್ ಆಯ್ತು, ಅದಾಯ್ತು ಇದಾಯ್ತು, ಏನೂ ಸರಿ ಹೋಗ್ತಾಯಿಲ್ಲ ಅವಳಿಗೆ. ಇಲ್ಲ ನೀವು ನೋಡಿ ಅಂತ ಹೇಳಿ ನಮ್ಮ CK ರಮ ಸಿಂಗರು ಅವ್ರು ಕರ್ಕೊಂಡೋಗಿ ಒಂದು ಡಾಕ್ಟ್ರನ್ನ ಪರಿಚಯ ಮಾಡಿಸಿದ್ರು. ಇಲ್ಲ ಸರಿ ಹೋಗುತ್ತೆ ಹೋಗು ಅಂತ. ಅಲ್ಲಿ ನಾನು ಆಲ್ಮೋಸ್ಟ್ 1 ಅಥವಾ 2 ಇಯರ್ಸ್ ಟ್ರೀಟ್ಮೆಂಟ್ ತೊಗೊಂಡೆ. ಆಮೇಲೆ ಮತ್ತೆ ಗಂಟ್ಲು ಬಂದಿದ್ದು ನನಗೆ, ಮಾತಾಡೋಕ್ಕೂ ಆಗ್ತಾ ಇರಲಿಲ್ಲ. ಈ ಮೌನ ನಿನ್ನಲ್ಲಿ ಸಾಕಷ್ಟು ಬೀಜಗಳನ್ನು ಹಾಕಿರುತ್ತೆ. ಹೌದು, ಇದು ಒಳ್ಳೆ ಪಾಯಿಂಟು. ಆವಾಗ ನಾನು ಹೇಳೋದು, ಜನಕ್ಕೆ ಏನೋ ಒಂದು ನಾವು ಕಳ್ಕೊಂಡಾಗ ಅಯ್ಯೋ ಅದ್ರ ಬಗ್ಗೆನೇ ಯೋಚನೆ ಮಾಡಿದ್ರೆ ಅದು ಕಷ್ಟನೇ. ಪಡ್ಕೋಬೇಕು, ಹೌದು ವಾಪಸ್ಸು ಬೇಕು ನನಗದು, ಆದರೆ ಅದನ್ನೇ ಯೋಚನೆ ಮಾಡ್ತಾ ಕೂತ್ರೆ ಇನ್ನೇನಾರು ಮಾಡಬೇಕಲ್ಲ. ಆವಾಗ ಸ್ಟಡೀಸ್ ಕಡೆ ಗಮನ ಕೊಟ್ಟೆ, ಚೆನ್ನಾಗಿ ಓದಿದೆ, ಒಳ್ಳೆ ಮಾರ್ಕ್ಸ್ ತೊಗೊಂಡೆ. ಸೊ ಅದನ್ನು ಬಿಡಬಾರ್ದಲ್ಲ. Wake up to fresh ideas. Repose.
ಇದನ್ನು ಬಿಟ್ಟರೆ ಅದನ್ನು ಅಟ್ಲೀಸ್ಟ್ ಆ ಎನರ್ಜಿ ಎಲ್ಲೋ ಒಂದ್ ಕಡೆ ಹೋಗ್ಬೇಕಲ್ಲ ಏನೋ ಒಂದು ಮಾಡಲೇಬೇಕು. ಹ್ಮ್ ನಾನು ಬರೀ ಸಿಂಗಿಂಗ್ ಅಂತ ಕುತ್ಕೊಂಡ್ಬಿಟ್ಟು ಗಂಟ್ಲಿಲ್ಲ ಇವತ್ತು ನನಗೆ. ಅಟ್ಲೀಸ್ಟ್ ಓದೇನಾದರೂ ಮಾಡ್ಕೊಂಡ್ರೆ ಹ್ಮ್ ಏನಾದ್ರು ಒಂದು ಆಗುತ್ತಲ್ಲ, ಹ್ಮ್ ಒಳ್ಳೆ ಕೆಲ್ಸಕ್ಕೆ ಸೇರ್ಕೋಬೋದು, ಏನಾದ್ರು ಒಂದು ಮಾಡ್ಬೋದಲ್ಲ. ಸೊ ಇಟ್ ಈಸ್ ಅಡ್ಯಾಪ್ಟಬಿಲಿಟಿ. ಆ ಟೈಮಿಗೆ ಹೌದು, ನೀನು ಆಫೀಸಿಗೆ ಬಂದಾಗ ಅಲ್ಲೊಂದು ಪೋಸ್ಟರ್ ಇದೆ, ಅದನ್ನ ನಾನು ಯಾವಾಗ ನೋಡ್ತಾ ಇರ್ತೀನಿ. ಇಫ್ ಪ್ಲಾನ್ ಎ ಫೇಲ್ಸ್ ನಾನು ನೋಡಿದೆ 25 ಸಖತ್ತಾಗಿದೆ ಅದು. ನಾವು ಯಾವತ್ತೂ ಬಿ ಬಗ್ಗೆನೇ ಯೋಚನೆ ಮಾಡ್ತೀವಿ. ಬಿ ಅಲ್ಲ ಗುರು, ಇನ್ನು ಸಿ ಡಿ ಬೇಜಾನಿದೆ. ಝೆಡ್ವರೆಗೂ. ಸೊ ಲೈಫನ್ನು ಈ ಥರ ನೋಡೋದು ಒಂದು ಆ ಜಾಣ್ಮೆನೂ ನಮ್ಗೆ ಆಮೇಲೆ ಬರೋದು. ಬೇಕು, ಯೋಚನೆ ಮಾಡಬೇಕು ನಾವು. ಯಾಕಂದರೆ ಯಾವಾಗಲೂ ಅಷ್ಟೇ, ಏನಾದ್ರು ತೊಂದರೆ ಆದಾಗ ಅಯ್ಯೋ ಹಿಂಗೆ ಆಗೋಯ್ತಲ್ಲ ಅನ್ನೋದಕ್ಕಿಂತ ಏನು ಮಾಡ್ಬೋದು ಇದಕ್ಕೆ ಅಂತ ಯೋಚನೆ ಮಾಡೋದಕ್ಕೆ ಎನರ್ಜಿ ವೇಸ್ಟ್ ಮಾಡಬೇಕು ನಾವು. ಎನರ್ಜಿ ತುಂಬಬೇಕು ವೇಸ್ಟ್ ಮಾಡೋದು ಅನ್ನೋದಕ್ಕಿಂತ. ಕೆಲವ್ರು ಏನು ಮಾಡ್ತಾರೆ ಗೊತ್ತಾ, ಮುಕ್ಕಾಲು ಜನ ನಾನು ಹೇಳೋದು ಏನು ಮಾಡ್ತಾರೆ, ಅಯ್ಯೋ ಹಿಂಗೆ ಆಗೋಯ್ತಲ್ಲ ಅಂತಲೇ ಕೂತ್ಕೊಂಡ್ಬಿಡ್ತಾರೆ. ಆ ಯೋಚನೆಯಲ್ಲೇ ಎನರ್ಜಿ ಹೊಟ್ಟೋಗುತ್ತೆ, ಬುದ್ಧಿ ಹೊಟ್ಟೋಗುತ್ತೆ, ಆ ಥಿಂಕಿಂಗ್ ಕೆಪಾಸಿಟಿ ಇರೋಲ್ಲ ಆವಾಗ ಮುಂದಕ್ಕೆ ಏನು ಮಾಡಬೇಕು ಅಂತ. ಇಲ್ಲ ಹಿಂಗಾಯ್ತಲ್ಲ ಗುರು, ನೆಕ್ಸ್ಟ್ ಏನು ಅದಿರ್ಬೇಕು ಯಾವತ್ತು. ಸೊ ಈ ಮೌನ, ಹ್ಞೂ ಮೌನಗಳನ್ನು ನೀನು ಹೇಗೆ ನೋಡ್ತೀಯ? ಈಗ ಒಂದೊಂದು ಟೈಮಲ್ಲಿ ಒಂದೊಂದು ಮೌನ ಇರುತ್ತೆ, ಒಂದೊಂದು ಕಲಿಸುತ್ತೆ. ಒಂದೇನಂದರೆ ನೋವಾಗ್ತಾ ಇದ್ರೂ ಅದನ್ನು ಹೇಳ್ಕೊಳಕ್ಕಾಗದೆ ಮುಚ್ಕೊಳ್ಳೋಂಥ ಒಂದು ಮೌನ ಇರುತ್ತೆ, ಆಯಿತಾ. ಒಂದು ಫೇಸ್ ಹಂಗೋಗುತ್ತೆ. ಇನ್ನೊಂದಿರುತ್ತೆ, ಕೋಪ ಬಂದರೂ ಸೈಲೆಂಟಾಗಿರ್ತೀವಿ. ಯಾಕೆ ಗೊತ್ತಾ, ಆ ಟೈಮಲ್ಲಿ ಅಲ್ಲಿ ಮಾತಾಡಬಾರ್ದು. ಆ ಕೋಪ ಬಂದಾಗ ಆ ಮಾತಾಡ್ಬಿಟ್ರೆ ನಾವು ಅವತ್ತು ಅಲ್ಲಿ ಹೊಡೆದೋಯ್ತು ಅಷ್ಟೇ ಅದು. ಅದೇ ಅವತ್ತು ನಾವು ಮೌನವಾಗಿದ್ದು ಮುಂದಕ್ಕೆ ತಗೊಂಡು ಅದನ್ನು ನೀಟಾಗಿ ಸಾಲ್ವ್ ಮಾಡ್ಕೊಂಡ್ರೆ ಸರಿ ಹೋಗುತ್ತೆ. ಅದೊಂಥರ ಮೌನ. ಯಾವುದನ್ನ ಎಲ್ಲಿ ಉಪಯೋಗಿಸ್ಬೇಕು, ಕೆಲವು ಸತಿ Exactly. ಗೊತ್ತಿದ್ರು ಅದನ್ನ ನಮ್ಗೆ ಕಷ್ಟ ಹೌದು, ಆಗುತ್ತಲ್ಲ, ಅದನ್ನ ಹೌದು. ಹೆಂಗಪ್ಪ ಎಕ್ಸಿಕ್ಯೂಟ್ ಮಾಡೋದು. ಅದೆಲ್ಲ ಎಕ್ಸ್ಪೀರಿಯನ್ಸ್ ಆಗ್ತಾ ಬರುತ್ತೆ. ಅದೇ ನಾವು ಕೋಪದಲ್ಲಿರುವಾಗ ಯಾರು ಏನೀಗ ನನ್ನ ಜೀವನ ನಾನು ಮಾಡ್ತಾಯಿದ್ದೀನಿ, ನನಗೇನು ಊಟ ಆಗ್ತೀನಿ ಅಂತ ಮಾತಾಡೋರು ಇದ್ದಾರೆ. ನಾನು ಮಾತಾಡಿದ್ದೀನಿ ಒಂದು ಟೈಮಲ್ಲಿ. ಬಟ್ ಇವಾಗ ಅನ್ಸುತ್ತೆ ಅದೆಲ್ಲ ತಪ್ಪು. ಅವ್ರೇನೋ ಅಂದ್ಕೊಂಡಿರ್ತಾರೆ ಗುರು, ನಾನು ಇದು ಅಷ್ಟೇ, ನಾನು ಹಿಂಗಿರಬೇಕು. ಐ ಥಿಂಕ್ ಇದೇನಂದರೆ ಒಂದು ಲೈಫ್ ಸೈಕಲಲ್ಲಿ ಫಸ್ಟು ಬರೀ ನಾನು ಮಾಡಿದೆ ಸರಿ, ನನಗಿಷ್ಟೇ, ನನಗೇನಕ್ಕೆ ನಿಂದ ನನಗೇನಕ್ಕೆ. ಹೌದು, ಆಮೇಲೆ ಕೆಲವು ಒಂದು ಫೇಸು ಬರೀ ನೀನು ಅಂದ್ರೂ ನಾನೆಲ್ಲಿ ಅಂತ ಬರುತ್ತೆ. ಯಾವಾಗ ಬರುತ್ತೆ. ನಾನು ಒಂದಾದಮೇಲೆ ನೀನು ಒಂದೇ ಅಂತೀವಿ, ನೀವು ಅನ್ಬೋದು. ಫಾರ್ ಎಕ್ಸಾಂಪಲ್ ಈಗ ಫಸ್ಟ್ ಏನಂದರೆ ನಾವು ಮಕ್ಕಳಾಗಿರ್ತೀವಿ. ಆವಾಗ ನಾನು ಇರುತ್ತೆ ನಂದು, ನಾನೇನು ಮಾಡ್ತೀನಿ ಮುಂದಕ್ಕೆ ನಂದೇನು. ನಮ್ಮ ಮಕ್ಕಳಾದ್ಮೇಲೆ ನೀನು ನಮ್ಮ ಸುತ್ತಮುತ್ತ ಇವ್ರಿಗೇನು ಮಾಡೋದು. ಅದಾದಮೇಲೆ ನಾನು ಎಲ್ಲಿದ್ದೀನಿ, ಕಳೆದೋಗಿದ್ದೀನಿ ಇದ್ರ ಮಧ್ಯ. ಮತ್ತೆ ಬರ್ತೀವಿ ಅದೇ ಸೈಕಲ್ಗೆ, ನಾನು ಅನ್ನೋದಕ್ಕೆ. ಆ ಸೈಕಲಿಗೆ ಬಂದಾಗ ಎಲ್ಲಿ ನಾನು ಅನ್ಬೇಕು, ಎಲ್ಲೂ ನೀವು ಅನ್ಬೇಕು, ಎಲ್ಲಿ ನಾವು ಅನ್ಬೇಕು. ಆ ಬುದ್ಧಿವಂತಿಕೆ ಜಾಣತನ ಇದ್ದರೆ, ಇಲ್ಲಾಂದರೆ ಅದು ಮತ್ತೆ ಅದೇ ರೆಕಾರ್ಡ್ ಸ್ಕ್ರಾಚ್ ಆದಂಗೆ ಕಚ್ಕೋತಾ ಇರ್ತೀವಿ, ಮತ್ತೆ ಅಲ್ಲಿಗೆ ಕಚ್ಕೋತೀವಿ. ಎಲ್ಲಿವರೆಗೂ ಪಾಠ ಕಲಿಯಲ್ವ ಅಲ್ಲಿವರೆಗೂ ಕಚ್ಕೋತಾನೆ ಇರೋದೇ, ಲೋಕದ ಇದಾಗಬಾರ್ದಷ್ಟೇ. ನಾನು ಕೆಲವ್ರಿಗೆ ಅದನ್ನೇ ಹೇಳ್ತೀನಿ. ಏನು ಗೊತ್ತಾ, ನನ್ನ ಫ್ರೆಂಡ್ ಒಂದು ಬ್ಲೂ ಚೆನ್ನಾಗಿ ಕೇಳಿದ್ರು ನನ್ನ, ಓಡ್ತಾನೇ ಇದ್ದೀವಿ, ಎಲ್ಲಿವರೆಗೂ ಓಡ್ತೀವಿ ಅಂತಲೂ ಗೊತ್ತಿಲ್ಲ. ಈ ಪ್ರಪಂಚದಲ್ಲಿ ದುಡಿತೀವಿ, ಓಡ್ತಾ ಇದ್ದೀವಿ, ಮನೆ ಮಾಡ್ಕೊ, ಎತ್ತಗೋ ಓಡ್ತಾ ಇದ್ದೀವಿ. ನಾನು ಹೇಳಿದೆ ಓಡದೇ ಇರೋಕ್ಕೂ ಆಗಲ್ಲ ಹಂಗಂತ ಅಲ್ವಾ. ನಾನು ಹೇಳೋದೇನೆಂದರೆ ಕೂರೋ ಕಡೆ ಕೂರಬೇಕು, ನಿಲ್ಲೋ ಕಡೆ ನಿಲ್ಲಬೇಕು, ರೆಸ್ಟು ಮಾಡಬೇಕು, ಓಡಬೇಕು. ಅದೇ ಜೀವನ, ಓಟದ ಆಟ ಅಷ್ಟೇ. ಓಟನೂ ಬಟ್ ಅದನ್ನು ಯಾವ ರೀತಿ ಮಾಡ್ಕೋತೀವಿ, ಅದು ಯಾವ ರೀತಿ ನಾವು ರೆಸ್ಟ್ ಎಲ್ಲಿ ತೊಗೋತೀವಿ ಅನ್ನೋದು ಇಂಪಾರ್ಟೆಂಟು. ಆ ಬ್ರೇಕ್ ಎಲ್ಲಿ ಕೊಟ್ಕೋತೀವಿ ಅಂತ ಬೇಕು. ಆ ಬ್ರೇಕ್ ಕೂಡ ಬೇಕು. ಓಡ್ತಾನೇ ಇರೋಕ್ಕೂ ಆಗಲ್ಲ, ಇಲ್ಲ ಕೂತ್ ಕಡೆ ಕೂರೋಕ್ಕೂ ಆಗಲ್ಲ, ನಿಂತ ಕಡೆ ನಿಲ್ಲೋಕ್ಕೂ ಆಗಲ್ಲ. ಯಾಕಂದರೆ ನಾವು ಇರೋದೇ ಅದಕ್ಕೆ, ಅವನ್ನೆಲ್ಲ ಮಾಡೋದಕ್ಕೆ ನಾವಿರೋದು. ಅದಿದ್ರೇ ಮನಸ್ಸಿಗೂ ಒಂದು ಗೊಬ್ಬರ ಬಿದ್ದಂಗೆ. ಅದು ಏನೋ ಒಂದು ಹೊಸದಿದೆ ಅಂತ ಅದ್ರ ಹಿಂದೆ ಓಡಿಸ್ತಾ ಇರ್ತೀವಿ ಎಲ್ಲವೂ ನಮ್ಮ ಸುತ್ತಮುತ್ತ ಇರೋದು. ನೀನು ಒಂದು ಇದು ನೋಡಿದೆಯಲ್ಲೋ ಗೊತ್ತಿಲ್ಲ ಗುರು, ಉಪ್ಪಿ ಸರ್ ಒಂದು ಮಾತು ಹೇಳ್ತಾರೆ. ಏನಂದರೆ, ಒಬ್ಬ ಮನುಷ್ಯನಿಗೆ ಎಷ್ಟು ಬೇಕೋ ಅಷ್ಟು ದುಡ್ಡು ಕೊಟ್ಬಿಟ್ಟು ಅವ್ನಿಗೆ ಏನೇನು ಬೇಕೋ ಎಲ್ಲ ಕೊಟ್ಬಿಟ್ಟು ಒಂದು ಕಡೆ ಕೂತ್ಕೊಂತ ಒಂದು ತಿಂಗಳು ಕೂರಿಸಿ ನೋಡೋಣ ಅಂತ. ಅಯ್ಯೋ, ಆಗಲ್ಲ ಕೂರಕ್ಕೆ. ಅದು ಕೆಲಸ ಕೂತ್ರೂ ಮಾಡೋ ಸಮಾಧಾನ ಇರಲ್ಲ, ನೆಮ್ಮದಿ ಮನಸ್ಸು ನೆಮ್ಮದಿ ತೃಪ್ತಿ ಇರಲ್ಲ. ಇರಲ್ಲ. ಅದಕ್ಕೆ ಹೇಳೋದು, ದುಡಿಬೇಕು, ಗಳಿಸ್ಬೇಕು. ಅದು ಹಿಂಗೆ ಬಂದ್ರೇನೆ. ಬೇರೆ ಯಾರು ಹಿಂಗೆ ತಿನ್ನಿಸ್ಬಿಟ್ರು ಕೆಲವು ಸತಿ ಅದಕ್ಕೆ ಬೆಲೆನೂ ಕೊಡಲ್ಲ. ಈ ಥರ ಏನೇನೋ ಡೀಪ್ ಚಿಂತನೆಗಳು ಓಪನ್ ಆಗ್ಬಿಡುತ್ತೆ. ಹೌದು, ನೋಡೋ ಕಣ್ಣಿರ್ಬೇಕು. ಈಗ ಯಾರೋ ದುಡ್ದು ನಮ್ಗೆ ಎತ್ತಿಟ್ಟಿರ್ತಾರೆ ದುಡ್ಡು, ಅದನ್ನು ಖರ್ಚು ಮಾಡೋಕ್ಕಾರೋ ಬುದ್ಧಿ ಬೇಡವಾ, ಕಲಿಬೇಕಲ್ಲ ನಾವು ಅಲ್ವಾ. ಯಾರೋ ದುಡ್ಡು ಎತ್ತಿಟ್ರು, ಆಯ್ತು ಬಿಡಪ್ಪ ದುಡ್ಡಿದೆ ಗುರು, ಅದನ್ನು ಖರ್ಚು ಮಾಡೋಕೆ ನೀನು ಬುದ್ಧಿ ಬೇಕು. ಅದು ಎಲ್ಲಿಂದ ಕಲಿತೆ, ನಾಲೆಜ್ ಎಲ್ಲಿಂದ ಬರುತ್ತೆ? ಅದಕ್ಕಾರು ನೀನು ನಡಿಲೇಬೇಕಲ್ಲ, ಮಾಡಲೇಬೇಕು, ಮುಂದಕ್ಕೆ ಹೋಗಲೇಬೇಕು ಅನ್ನೋದು. ಸೊ ಈ ಮಧ್ಯೆ ನೀನು ಮಾತಾಡ್ತಾ ಈ ಒಂದು ಬ್ರೇಕ್ ತೊಗೋಬೇಕು ಅಂತಂದೆ. ಈ ಬ್ರೇಕ್ ಅನ್ನೋ ಒಂದು ಪದ ಬೇರೆ ಬೇರೆ ಸಿಚುವೇಶನಲ್ಲಿ ಅದು ಹೆಂಗೆಂಗೋ ಟರ್ನ್ ಆಗುತ್ತೆ. ಈಗ ಎಸ್ಪೆಷಲಿ ನಿನ್ನ ಲೈಫ್ ಅಂತ ತೊಗೊಂಡಾಗ ಬ್ರೇಕನ್ನು ಕೊಟ್ಟಂಥ ಒಂದಷ್ಟು ಅಂಶಗಳ ಬಗ್ಗೆ ಎಲ್ಲ ಇಷ್ಟೊತ್ತು ಮಾತಾಡಿದ್ವಿ. ಆದರೆ ಎಲ್ಲರಿಗೂ ಲೈಫಲ್ಲಿ ಒಂದು ಬ್ರೇಕಿಂಗ್ ಪಾಯಿಂಟ್ ಅಂತ ಬರುತ್ತೆ.
ಐ ಹೋಪ್ ಯು ಗಾಟ್ ವಾಟ್ ಐ ಆಮ್ ಟ್ರೈಂಗ್ ಟು ಹೌದು. ಸೇ. ಸೊ ನಿನ್ನ ಲೈಫ್ನ ಬ್ರೇಕಿಂಗ್ ಪಾಯಿಂಟ್ ಅಂದರೆ ಏನು? ಕೆಲವು ಸತಿ ನಿನ್ನಲ್ಲಿರುವಂಥ ಕೆಲವು ಗುಣಗಳನ್ನು ಪರೀಕ್ಷೆ ಮಾಡೋ ಪಾಯಿಂಟ್ ಆಗಿರ್ಬೋದು ಅದು. ಸೊ ಆ ಪಾಯಿಂಟ್ ಯಾವುದು ರೇಖಾ? ನನಗೆ ಏನು ಗೊತ್ತಪ್ಪ, ನಾನು 2 ಬ್ರೇಕಿಂಗ್ ಪಾಯಿಂಟ್ ಅಂತ ಹೇಳ್ತೀನಿ. ಒಂದು, ನಾನು ಬ್ರೇಕ್ ಆಗಿದ್ದ ಪಾಯಿಂಟ್ ಅಂದರೆ ಅಂದರೆ ನಾನು ಕುಗ್ಗಿದ್ದಂಥ ಪಾಯಿಂಟ್. ನಮಗೆ ಬ್ರೇಕ್ ಐ ಬ್ರೋಕನ್ I did ಆ ಥರ ಆ ಥರ ಅದೊಂದು ಪಾಯಿಂಟ್ ಇರುತ್ತೆ. ಇನ್ನೊಂದು ಬ್ರೇಕಿಂಗ್ ಪಾಯಿಂಟ್ ಅಂತಂದರೆ ನಾನು ಗೆದ್ದು ನಿಲ್ಲುವಂಥ ಪಾಯಿಂಟ್. ಸೊ ಅದೆರಡೂ ಆಯಿತು ನನ್ನ ಲೈಫಲ್ಲಿ. ಒಂದು ಬ್ರೇಕ್ ಡೌನು, ಹೌದು. ಎರಡನೇದು ಅದು ಬ್ರೇಕಿಂಗ್ ನ್ಯೂಸ್ ಥರ, Breaking news ಥರನೇ. ಬ್ರೇಕಿಂಗ್ ಪಾಯಿಂಟ್ ಆಫ್ ಹೌದು. ಕಮ್ ಬ್ಯಾಕ್. ಅದಕ್ಕೆ ಏನಂದರೆ, ಕತ್ಲೆ ಬಂದ ಮೇಲೆ ಬೆಳಕು ಬಂದೇ ಬರುತ್ತೆ. ಅದಕ್ಕೆ ನಾವು ಕಷ್ಟಪಡಬೇಕಾದ್ರೆ. ನಾನೆಲ್ಲೋ ಒಂದು ಕಡೆ ನೋಡಿದೆ, ಕ್ರ್ಯಾಕ್ಸ್ ಆರ್ ದಿ ಓನ್ಲಿ ವೇ ಫಾರ್ ಲೈಟ್ ಟು ಕಮ್ ಇನ್ ಸೈಡ್ ಅಂತ. ಅಲ್ವಾ? ಅದು ಎಷ್ಟು ಚೆನ್ನಾಗಿದೆ ನೋಡು. ಅದು ನೋವನ್ನು ತಿಂದಿರೋರ್ಗೆ. ಯಾಕಂದರೆ ನೀನೇನು ಹೇಳ್ತಾ ಇದ್ದೋ, ಕೆಲವು ಲೈಫಲ್ಲಿ ಆ ಫೇಸಲ್ಲಿ ಫಸ್ಟ್ ಎದ್ದಿದ್ದು, ಆಮೇಲೆ ಫಸ್ಟು ಬಿದ್ದು ಹೌದು. ಅಲ್ಲಿ ಏನು ಮಾಡಬೇಕು, ಆ ಅಸಹಾಯಕತೆ ಮತ್ತು ಆ ದ್ವಂದ್ವಗಳು ಅದೆಲ್ಲವನ್ನು ಎದುರಿಸೋರು ಬೇರೆ ಬೇರೆ ಥರ ಹೋಗ್ತಾರೆ. ಸೊ ಬಿಫೋರ್ ಐ ಗೆಟ್ ಇನ್ ಟು ಯುವರ್ ನೆಕ್ಸ್ಟ್ ಫೇಸು, ಸೊ ಆ ಕಾಲೇಜ್ ಅಂತೆಲ್ಲ ಮುಗಿಸ್ಕೊಂಡು ನೀನು ಮುಂದಿನ ನೆಕ್ಸ್ಟ್ ಜೀವನ ಏನು ವಾಟ್ ಅಂತ ಹೋಗೋ ಆ ಒಂದು ಜೋಶ್ ಇರುತ್ತಲ್ಲ, ನಿನಗೆ ಆಗ ಕಾಣಿಸ್ತಾ ಇದ್ದದ್ದು ಏನು? ಬಿಫೋರ್ ಯು ಗೆಟ್ ಇನ್ ಟು ದ್ಯಾಟ್ ಬ್ರೇಕ್ ಡೌನ್ ಆಗಿದ್ದು, ಅಲ್ಲಿಗೆ ಲೀಡ್ ಮಾಡಿರೋ ಒಂದಷ್ಟು ಘಟನೆಗಳು. ಅಲ್ಲ, ಅಂದರೆ ಫಸ್ಟು ನೀನು ಕಾಲೇಜ್ ಮುಗೀತಾ ಇದೆ ಅಂತ ಅಂದಾಗ ಚೆನ್ನಾಗಿ ಓದಿದ್ದೆ. ಒಳ್ಳೆ ಕಡೆ ಕೆಲಸ ಮಾಡ್ಬೇಕನ್ನೋದು ನನ್ನ ತಲೆಯಲ್ಲಿತ್ತು. ಒಂದು ಒಳ್ಳೆ ಕಡೆ ಕೆಲಸ ಮಾಡಿ ನಮ್ಮ ಅಪ್ಪ ಅಮ್ಮನಿಗೆ ಏನಾರು ಮಾಡಬೇಕು ಅನ್ನೋದು ನನ್ನ ಆಸೆ. ಅವ್ರಿಗೊಂದು ಒಳ್ಳೆ ಮನೆ, ಒಂದೊಳ್ಳೆ ಕಾರಲ್ಲಿ ಓಡಾಡಿಸ್ಬೇಕು ಅಂತ. ಆ ಆಸೆಗೋಸ್ಕರ ನಾನು 21 ವರ್ಷ ನಾನು ಕಾರ್ ತೊಗೊಂಡಾಗ, ನನ್ನ ಸ್ವಂತ ಕಾರ್ ತೊಗೊಂಡಾಗ ಐ ವಾಸ್ 21 ಇಯರ್ಸ್. ಆವಾಗ ನಾನು ಪಾಸ್ಡ್ ಔಟು. ಆವಾಗ ತೊಗೊಂಡಿದ್ದೆ ನಮ್ಮ ಅಪ್ಪ ಅಮ್ಮನ ಕಾರಲ್ಲಿ ಓಡಾಡಿಸ್ಬೇಕು ಅಂತ. ಅಪ್ಪ ಅಮ್ಮನ ಮೇಲೆ ಅಷ್ಟು ನನಗೆ ಆಸೆ. ಯಾಕಂದ್ರೆ ತುಂಬ ಕಷ್ಟಪಟ್ಟು ನಮ್ಮನ್ನ ಬೆಳೆಸಿದ್ರು. ಯಾಕಂದರೆ ನೀನು ಅದನ್ನೇ ನೋಡಿದ್ಯಾ. ನಮ್ಮ ತಂದೆ ತಾಯಿ ಎಲ್ಲ ತುಂಬ ಕಷ್ಟಪಟ್ಟು ನಮ್ಮನ್ನ ಬೆಳೆಸಿದ್ದಾರೆ, ಕಷ್ಟಪಟ್ಟು ಓದಿಸಿದ್ದಾರೆ. ಸೊ ಅವ್ರಿಗೇನಾರು ಮಾಡಿಕೊಟ್ಬಿಟ್ಟೆ ಆಚೆ ಬರ್ಬೇಕು ಅನ್ನೋದು ನನ್ನ ಆಸೆ ಇತ್ತು. ಸೊ ಅದಕ್ಕೆ ಕೆಲಸ ಮಾಡಬೇಕು. ಕೆಲಸನೂ ಮಾಡ್ತಾಯಿದ್ದೆ ಒಂದು ಕಂಪ್ನಿನಲ್ಲಿ ನಾನು. STI ಅಂತ ಸಿಂಗಾಪುರ್ ಬೇಸ್ಡ್ ಕಂಪ್ನಿ ಅದು. ಅಲ್ಲಿ ನಾನು ಅಡ್ಮಿನ್ ಆಗಿ, ಅಸಿಸ್ಟೆಂಟ್ ಅಡ್ಮಿನ್ ಆಗಿ ಕೆಲ್ಸಕ್ಕೆ ಸೇರಿಕೊಂಡೆ. ಇನ್ನೂ ರಿಸಲ್ಟೇ ಬಂದಿಲ್ಲ ನಂದು ಕಾಲೇಜ್ದು. ನಮ್ಮ ಅಂಕಲ್ ಫ್ರೆಂಡ್ ಅಂತ ಹೇಳ್ಬಿಟ್ಟು ಅವ್ರು ಸೇರಿಕೊಂಡು, ಅಲ್ಲಿ ನನಗೆ ಐ ವಾಸ್ ಇಂಟು BCom ಅಲ್ವಾ, ಅಲ್ಲಿ ನಾನು ಅಡ್ಮಿನ್ ಕೆಲಸದಲ್ಲಿದ್ದೆ. ಸೊ ನಾನು ಸಿಂಗಿಂಗಿಗೆ ವಾಪಸ್ ಬರೋಕ್ಕೆ ಒಂದು ಟರ್ನಿಂಗ್ ಪಾಯಿಂಟ್ ಅಲ್ಲೇ ಸಿಕ್ಕಿದೆ ಆ್ಯಕ್ಚುಲಿ ನನಗೆ. ಅಂದರೆ ಅದೇ ಟೈಮಾ ಮಿಮಿಕ್ರಿ ದಯಾನಂದ್ ಅವರು ಶೋಗೆ ಕರ್ಕೊಂಡು ಹೋಗ್ತಾ ಇದ್ದಿದ್ದು ಅದಾ, ಅಥವಾ ಅದು ಇಲ್ಲ ಬೇರೆ ಇಲ್ಲ, phase ಅದು ಬೇರೆ. ಅದು ನಾನು ಮಜಾ ಟಾಕೀಸಿಗೆ ಬಂದಮೇಲೆ ಆಗಿದ್ದದು. ಓಕೆ. ಸೊ ಹಂಗಿದ್ರೆ ಮತ್ತೆ ಆಗ ಸಿಂಗಿಂಗ್ ಮತ್ತೆ ಬಂದಿದ್ದಂದ್ರೆ ಅವಾಗ ಇದ್ದಿದ್ದು ಆಪರ್ಚುನಿಟೀಸ್ ಅನ್ಸುತ್ತಾ? ಆವಾಗ ಆಪರ್ಚುನಿಟೀಸ್ ಅಂದರೆ, ಆವಾಗ ನಮ್ಮಮ್ಮಂಗೆ ನನ್ನ ಕೋರಸ್ಗೆಲ್ಲ ಕಳ್ಸೋಕ್ಕೆ ಇಷ್ಟ ಇರಲಿಲ್ಲ. ಟ್ರ್ಯಾಕ್ಸ್ ಹಾಡಾಗಿದ್ರೆ ಹಾಡು ಅನ್ನೋರು. ಸೊ ಅಷ್ಟೇನಂತ ಆಪರ್ಚುನಿಟೀಸ್ ಇರಲಿಲ್ಲ ಆ ಟೈಮಲ್ಲಿ. ಯಾಕಂದರೆ ಸಿಂಗರ್ಸು ತುಂಬ ಜನ ಬಂದುಬಿಟ್ಟಿದ್ರು ಅಷ್ಟೊತ್ತಿಗಾಗಲೇ. ಅಂದರೆ ನಮ್ಮ ಆಡಿಯನ್ಸ್ ಅಂಡರ್ಸ್ಟ್ಯಾಂಡಿಂಗಿಗೆ, ಈಗ ಒಂದು ಸಿನಿಮಾ ಫೈನಲ್ ಆಗಿ ನೀವು ಅದನ್ನ ಕ್ಯಾಸೆಟಲ್ಲಿ ಅಥವಾ ಸಿನಿಮಾದಲ್ಲಿ ನೋಡೋದು ಫೈನಲ್ ಔಟ್ಪುಟ್ಟು. ಹೌದು. ಫಸ್ಟ್ ಅದಕ್ಕೆ ಮನೆಗೊಂದು ಒಂದು ಬ್ಲೂ ಪ್ರಿಂಟ್ ಥರ ಹಾಕಲ್ವಾ, ಹಾಗೆ ಟ್ರ್ಯಾಕ್ ಅನ್ನೋದು ಇಸ್ ಅ ಸ್ಕೆಲಿಟನ್ ಆಫ್ ದ ಸಾಂಗ್. ಅದನ್ನು ಬೇರೆ ಯಾರೊಬ್ರು ಜೂನಿಯರ್ ಸಿಂಗರ್ಸ್ ಹಾಡಿರ್ತಾರೆ. ಕೆಲವು ಅದೇ ಇಷ್ಟ ಆದರೆ ಅದನ್ನು ಫೈನಲ್ ಆಗಿ ರಿಟರ್ನ್ ಮಾಡ್ಕೊತಾರೆ. ಸೊ ಇಟ್ಸ್ ಲೈಕ್ ದ ಫಸ್ಟ್ ಸ್ಟೆಪ್ಪಿಂಗ್ ಸ್ಟೋನ್, ಒಂದು ಅವಕಾಶ ಥರ. ದಟ್ ಇಸ್ ಅ ಟ್ರ್ಯಾಕ್. ಹೌದು. ಅದನ್ನು ಕೊಟ್ಟಿದ್ರು. ನಾನು ಹಂಸಲೇಖ ಸರೇ ಹಾಡಿಸಿದ್ರು ತುಂಬ. ಹೌದಾ? ಹೌದು. ಅವರು ಭಾಳಷ್ಟು ಹೃದಯವಂತ ಅದಕ್ಕೆ ಹಾಡ್ಸಿದ್ರು. ಆಮೇಲೆ ಹರಿಕೃಷ್ಣ ಅವರು ತುಂಬ ಹಾಡಿಸಿದ್ರು. ಅದು ಆಮೇಲೆ ಹರಿಕೃಷ್ಣ ಅವರು ಆಮೇಲೆ ಹಾಡಿಸಿದ್ದು. ಬಟ್ ಇವ್ರಿಗೆ ಹಾಡಿದ್ದೆ, ಇಲ್ಲಿ ಕೆಲ್ಸಕ್ಕೆ ಸೇರ್ಕೊಂಡ್ಬಿಡೋಣ, ಇನ್ನು ಯಾವ ಟೆನ್ಷನು ಬೇಡ ನಮಗೆ ಲೈಫಲ್ಲಿ, ಆರಾಮಾಗಿ ಕೆಲ್ಸಕ್ಕೆ ಹೋಗ್ಕೊಂಡು ಇದ್ಬಿಡೋಣಪ್ಪ, ದುಡ್ಕೊಂಡು ನಮ್ಮ ಅಪ್ಪ ಅಮ್ಮನ ಏನಾರು ಮಾಡಿಕೊಂಡು, ನನ್ನ ಪ್ಲ್ಯಾನು. ಅಷ್ಟರಲ್ಲಿ ಒಂದಿನ ಸುಮ್ಮನೆ ಹಿಂಗೆ ಗುನುಕ್ತಾ ಇದ್ದೆ. ನನ್ನ ಪಕ್ಕದಲ್ಲಿರೋಳು, ಹೈ ಚೆನ್ನಾಗಿ ಆಡ್ತೀಯ ನೀನು ಅಂದ್ಲು. ಅವಳಿಗೆ ಗೊತ್ತೇ ಇಲ್ಲ ನಾನು ಸಿಂಗರ್ ಅಂತ. ಅಂದರೆ ಅಲ್ಲಿವರೆಗೂ ಅದನ್ನು ನೀನು ಹೂತಾಕ್ಬಿಟ್ಟಿದ್ಯಾ? ನನಗೆ ಬೇಡ ಅದು ಅಂತ. ಸಂಜೆ ನಾನು ಆರ್ಕೆಸ್ಟ್ರಾಗೆ ಹೋಗೋಕೆ ಶುರು ಮಾಡಿದ್ದೀನಿ ಅಷ್ಟರೊಳಗಾಗಲೇ. ಮನೆಗೂ ಸ್ವಲ್ಪ ಹೆಲ್ಪ್ ಮಾಡಬೇಕಿತ್ತು ನಮ್ಮ ಅಮ್ಮನಿಗೆ ಅನ್ನೋ ಒಂದು ಐಡಿಯಾ ಮೇಲೆ ಆರ್ಕೆಸ್ಟ್ರಾಗಳಿಗೆ ಅವಾಗವಾಗ ಹೋಗ್ತಾ ಇದ್ದೆ. ಅಲ್ಲಿ ಆ್ಯಕ್ಚುಲಿ ಆರ್ಕೆಸ್ಟ್ರಾ ಸ್ಟಾರ್ಟ್ ಆಗಿದೆ 10th ಆದಮೇಲೆ ನಂದು. ಯಾವ ಆರ್ಕೆಸ್ಟ್ರಾ? ಶ್ರೀರಾಜ್ ಮೆಲೋಡೀಸ್ ಅಂತ. ಓಹೋ. ಅವರು ನನ್ನ ರಿಲೇಟಿವೇ ಅವ್ರು ನನಗೆ. ಸೊ ಅವ್ರದ್ದು ಆರ್ಕೆಸ್ಟ್ರಾನಲ್ಲಿ ನಮ್ಮನೆ ಪಕ್ಕದ ರೋಡಲ್ಲೇ ಇತ್ತು. ಆರಾಮಾಗಿ ಕಳಿಸೋರು, ಹೋಗಿ ಬರ್ತಾಯಿದ್ದೆ. ಅಲ್ಲಿ ಹಾಡೋಕೆ ಹೋಗ್ತಾಯಿದ್ದೆ, ಬರ್ತಾಯಿದ್ದೆ. ಸೊ ಇಲ್ಲಿ ಹಾಡ್ತಾಯಿದ್ದೆ, ಇವಳು ಗುಂಗುರು ಏನು ಅಂತ. ಅಷ್ಟರೊಳಗಾಗಲೇ ಈ ಗಂಟ್ಲು ಹಾಳಾಗೋಯ್ತಲ್ಲ, ಅಷ್ಟೊತ್ತಿಗೆ ನಮಗೆ ಮೂವಿ ಚಾನ್ಸಸ್ ಎಲ್ಲ ಹೊಟ್ಟೋಯ್ತು. ನಾನೊಂದು ಸಿಂಗರ್ ಅನ್ನೋದೇ ಮರ್ತೋಯ್ತು ಜನಕ್ಕೆ. ನಾನು ಸಿಂಗರ್ ಇದ್ದೀನಿ ಅನ್ನೋದೇ ಮರ್ತೋಯ್ತು. ಆಮೇಲೆ ಹೇಳಿದ್ನಲ್ಲ, ಸ್ಕೂಲಲ್ಲಿ ಅಷ್ಟು ಯಾರು ಹಾಡೋಕ್ಕೂ ಕರೀತಾ ಇರಲಿಲ್ಲ, ಸರಿಯಾಗಿ ನಮ್ಗೆ ಹೆಂಗೆ ನೋಡ್ಕೊಳ್ಳೋರು ಆ ಥರ ಮಾತಾಡಿಸ್ತಾನೂ ಇರಲಿಲ್ಲ ಯಾರೂ. ಫ್ರೆಂಡ್ಸ್ ಬೇರೆ, ಅವರು ಯಾವತ್ತಿದ್ರೂ ಒಂದೇ ಥರ ಇರ್ತಾರೆ ನನ್ನ ಫ್ರೆಂಡ್ಸು. ಸೊ ಚೆನ್ನಾಗಿ ಹೇಳಿದೆ. ಅಲ್ಲ, ಎಲ್ಲ ಫ್ರೆಂಡ್ಸ್ ಇರಲ್ಲ ಗೊತ್ತಿದೆ ನನಗೆ, ಬಟ್ ಐ ಹ್ಯಾವ್ ವೆರಿ ಗುಡ್ ಫ್ರೆಂಡ್ಸ್. ಸೊ ಈ ಥರ ಇತ್ತು. ಆಡ್ತಾರೆ. ಇವರು ನಮ್ಮ ಮ್ಯಾನೇಜಿಂಗ್ ಡೈರೆಕ್ಟರ್ ಕರೆದ್ರು. ಇವರು ಒಂದು ಪಾರ್ಟಿ ಇತ್ತು, ಒಂದು ಸುಮ್ಮನೆ ಸಣ್ಣದಾಗ ಒಂದು ಟೀ ಪಾರ್ಟಿ ಇಟ್ಟಿದ್ರು. ಈವ್ನಿಂಗು ಸ್ನ್ಯಾಕ್ಸ್ ಎಲ್ಲ ತರಿಸಿ
ಆವಾಗ ಯಾರು ಹಾಡಿ ಅಂತ ಅಂದರು. ಇವಳು ಇವ್ಳು ಚೆನ್ನಾಗಿ ಹಾಡ್ತಾಳೆ, ಹಾಡಲಿ. ಇಲ್ಲ ಇಲ್ಲ ಅದೇ ಇಲ್ಲ ಹಾಡು ಹಾಡು ಅಂತಿದ್ದಾರೆ ಅಂತ. ನಾನು ಸುಮ್ಮನೆ ಹಾಡಿದೆ ಒಂದೆರಡು ಲೈನು. ಹಾಡು ಬಂದ ತಕ್ಷಣ ನೆಕ್ಸ್ಟ್ ಡೇ ಕರೆದ್ರು, ಏನಪ್ಪ ಹಿಂಗೆ ಕರೀತಾರೆ ಅಂತ. ಇಷ್ಟು ಚೆನ್ನಾಗಿ ಹಾಡ್ತೀಯ ನೀನು, ಯಾಕೆ ನೀನು ಕರಿಯರ್ ಅದು ಮಾಡ್ಕೊಬಾರ್ದು, ಓದ್ಬಿಟ್ಟು ಬರ್ತಾರೆ ಕೆಲಸ ಮಾಡೋರು, ಎಷ್ಟು ಒಳ್ಳೆ ಟ್ಯಾಲೆಂಟ್ ಇದೆ, ಇದು ಸಪ್ರೇಟ್ ಅಲ್ವಾ, ನೀನು ಯಾಕೆ ಕೆಲ್ಸಕ್ಕೆ ಬರ್ತೀಯ, ಕೆಲ್ಸಕ್ಕೆ ಬರಬೇಡ ನೀನು, ನೀನು ಹಾಡೋದ್ರಲ್ಲಿ ಏನಾದ್ರು ಸಾಧನೆ ಮಾಡು. ನೆಕ್ಸ್ಟು ಹೆಸರು ಮಾಡಿದಾಗ ನನ್ನ ಹೆಸರು ಹೇಳಿಲ್ಲ ಆದರು ಅಂದರು. ಓ ಈ ಮಾತು ಹೇಳಿ ಕಳಿಸಿದ್ರು ನನಗೆ. ಆಮೇಲೆ ನಾನೊಂದು ತಿಂಗಳಿಗೂ ಏನೋ ನಾನು ಐ ಸ್ಟಾರ್ಟೆಡ್ ಗೋಯಿಂಗ್ ಟು ಆರ್ಕೆಸ್ಟ್ರಾ ಪರ್ಮನೆಂಟಾಗಿ. ಅಲ್ಲಿಂದ ಇನ್ನೊಂದು ಆರ್ಕೆಸ್ಟ್ರಾಗೆ ಬಂದೆ. ಆಮೇಲೆ ಅದು ಬೇರೆ ಥರ ಹೋಯ್ತು ರೂಟ್. ಸೊ ಅದು ಎಷ್ಟು ವರ್ಷ ಆಯಿತು ಅದು ಆರ್ಕೆಸ್ಟ್ರಾ ಫೇಸ್? ಅದು BCom ಆಗಿ ಒಂದು 2 ವರ್ಷ, 1 ವರ್ಷನೋ 2 ವರ್ಷ ಅಷ್ಟೇ ನಾನು ಆರಾಮಾಗಿ 1-2 ವರ್ಷ ಓಡಾಡ್ಕೊಂಡಿದ್ದೆ, ಕೆಲ್ಸಕ್ಕೆ ಹೋಗ್ಕೊಂಡು ಆರ್ಕೆಸ್ಟ್ರಾಗಳಿಗೆ ಹೋಗ್ಕೊಂಡು ಇದ್ದೆ. ಅದಾದ್ಮೇಲೆ ಮದುವೆ ಆಗಿಬಿಟ್ಟೆ. ಅದು ಅನ್ಪ್ಲ್ಯಾನ್ಡು, ಅದು ಬೇರೆ ಫೇಸ್ ಅದು. ಐ ಯು ಕಂಫರ್ಟಬಲ್ ಟಾಕಿಂಗ್ ಅಬೌಟ್ ಇಟ್? ಅಲ್ಲ ಅಂದರೆ ಹೆಸರೆಲ್ಲ ಬೇಡ, ಯಾಕಂದರೆ ನಾನು ಯಾರನ್ನೂ ಬ್ಲೇಮ್ ಮಾಡೋಕ್ಕೆ ಇಷ್ಟಪಡಲ್ಲ. ಇದನ್ನು ಪರ್ಟಿಕ್ಯುಲರಾಗಿ ನಾನು ಹೇಳಬೇಕು, ಯಾಕಂದರೆ ನಾನು ಮಾಡ್ಕೊಂಡಿದ್ದಕ್ಕೆ ನಾನು ಹೊಣೆ ಆಗ್ತೀನಿ ಯಾವತ್ತೂ. ನಾನು ಇನ್ನೊಬ್ಬರ ಮೇಲೆ ಬ್ಲೇಮ್ ಮಾಡಲ್ಲ. ಅಂದರೆ ಐ ಥಿಂಕ್ ಆ ಟೈಮಲ್ಲಿ ನಾನು ನೀನು ಫ್ರೆಂಡ್ಸು. ನಾವಿಬ್ಬರು ಕ್ಲೋಸ್ ಆಗಿದ್ದೆ ಅವಾಗ. ನಾವು ತುಂಬ ಅದ್ರ ಬಗ್ಗೆ ಮಾತಾಡ್ತಾ ಇದ್ವಿ, ತುಂಬ ಮಾತಾಡ್ತಿದ್ವಿ ಅವಾಗ ಅದ್ರ ಬಗ್ಗೆ. ಥಿಂಕ್ ಅವಾಗ ಇಬ್ಬರು ನಿಂದು ಹೆಂಗೆ ಏನೋ ಒಂದು ಲೈಫಲ್ಲಿ ಮಾಡಬೇಕು ಅಂತ ಹೋರಾಟ ಇತ್ತು, ಅದೇ ಥರ ನೀನು ನನಗೆ ತುಂಬ ಬುದ್ಧಿವಾದನೂ ಹೇಳಿದ್ದೆ ಅವಾಗ. ನೀನು ನೆನಪಿದೆಯಲ್ಲೋ ನನಗೆ ಗೊತ್ತಿಲ್ಲ. ನನಗೆ ಅವಾಗ ಮನಸ್ಸು ನನಗಿಂತ ಚಿಕ್ಕವಳು, ಇವಳಿಗೇನು ಗೊತ್ತು ಲೈಫು. ಆ್ಯಂಡ್ ಆ ಲವ್ ಅನ್ನೋದಂಗೆ ಮಾಡಿಬಿಡುತ್ತೆ ಆ ಟೈಮಲ್ಲಿ, ತುಂಬ ಚೇಂಜ್ ಮಾಡಿಬಿಡುತ್ತೆ. ಲವ್ ಇಸ್ ಬ್ಲೈಂಡ್ ಅನ್ನೋದು ಅದಕ್ಕೆ ರೇಖಾ. ಅಲ್ಲ, ಅದ್ರ ಜೊತೆಗೆ ಏನು ಗೊತ್ತಾ, ನನಗೆ ಬೇಜಾರೇನೆಂದರೆ ಅಲ್ಲಿ ಮಾಡಿ ಏನಾರು ಗಳಿಸ್ಕೊಂಬಿಟ್ಟಿದ್ರೆ ಅದೊಂಥರ ಇರ್ತಾಯಿತ್ತು. ನಾನು ಎಲ್ರಿಗೂ ನೋವು ಕೊಟ್ಟು ಹೋಗಿ ಮತ್ತು ನಾನು ನೋವೇ ತಿಂದಿದ್ದು. ಐ ಥಿಂಕ್ ಅಬ್ಜೆಕ್ಷನ್ ಇತ್ತಲ್ವ, ಅದು ಬೇಡ ಬೇಡ ಅಂತ. ಯಾಕಂದರೆ ಇಟ್ ವಾಸ್ ಅ ಸೆಕೆಂಡ್ ಮ್ಯಾರೇಜ್ ಫಸ್ಟ್ ಆಫ್ ಆಲ್. ಆವಾಗಲೇ ಒಂದು ಮಗ ಇದ್ದ, ಮತ್ತು ನಾನು ಏಜಲ್ಲಿ ಚಿಕ್ಕವಳು. ನಮ್ಮಪ್ಪ ತುಂಬ ಅವ್ರಿಗೇನೆಂದರೆ, ನಾನು ತುಂಬ ಚೆನ್ನಾಗಿ ಓದಿದ್ದೆ, ನಮ್ಮ ಮನೇಲಿ ಗೊತ್ತೇ ಇಲ್ಲ, ಗೊತ್ತಿಲ್ದಂಗೆ ಎಸ್ಕೇಪ್ ಆಗಿದ್ದು ನಾನು. ಒಳ್ಳೆ ಶಾಕ್ ಕೊಟ್ಟಿದ್ದೆ. ನಮ್ಮ ಅಣ್ಣಂಗೆ ಅವತ್ತು ಆಕ್ಸಿಡೆಂಟ್ ಆಗಿ ಗೊತ್ತಾಗಿದ್ದಿನ ಎಲ್ಲ ಏನೇನೋ ದೊಡ್ಡ ಡ್ರಾಮಾನೇ ಆಯಿತು ನಮ್ಮ ಮನೆಯಲ್ಲಿ. ಬಟ್ ನೋಡಿ ಆವಾಗ ನಾವು ಅದನ್ನು ತಲೆಗೆ ತೊಗೊಳ್ಳಿಲ್ಲ. ಅಯ್ಯೋ ಲೈಫ್ ಗುರು, 3 ದಿನ ಇದ್ದು ನಂಗೆ ಬೇಕಾದ ಅನ್ಸುತ್ತೆ, ನಾನು ಜೀವನ ಮಾಡ್ತೀನಿ ಅಷ್ಟೇ, ಈ ಮೆಂಟಾಲಿಟಿ ಅವಾಗ. ಯಾರೇ ಬುದ್ಧಿವಾದ ಏನು ಹೇಳಿದ್ರು, ತುಂಬ ಜನ ಹೇಳಿದ್ರು ನನಗೆ ಫ್ರೆಂಡ್ಸ್, ಇಲ್ಲ ಏಜ್ ಡಿಫ್ರೆನ್ಸು ಸರಿ ಹೋಗೋದಿಲ್ಲ, ಆಮೇಲೆ ನೀನು ಬೆಳೆದಿರೋ ವಾತಾವರಣ ಬೇರೆ, ಅವು ಬೇರೆ ಥರ, ಬೇಡ. ನಾನು ಕೇಳಲಿಲ್ಲ, ಯಾಕಂದ್ರೆ ಒಳ್ಳೇದು ಹೋಗಲ್ವಲ್ಲ ಆವಾಗ ತಲೆಗೆ. ಎಲ್ಲದಕ್ಕೂ ಒಂದು ಟೈಮ್ ಇರಬೇಕಲ್ಲ, ರಿಸೀವಿಂಗ್ ಎಂಡು ಕರೆಕ್ಟ್ ಇರಬೇಕು, ಆ ತಾಳ್ಮೆ, ಸೌಜನ್ಯ, ಸಂಯಮ. ಅದೇ ಹೇಳಿದ್ದು ನಾನು, ಒಂದೊಂದು ಟೈಮ್ ಬಂದಾಗ ನಮ್ಗೆ ಅದು ಅರ್ಥ ಆಗುತ್ತೆ. ಈಗ ಯಾರನ್ನ ಹೇಳಿದಾಗ ಕಿವಿಗಾರ ತೊಗೋತೀವಿ ಅಟ್ಲೀಸ್ಟ್, ಇಲ್ಲಪ್ಪ ಹಿಂಗೆ ಹೇಳಿದ ಮಾತು ಕೇಳಿದಿರುವಾಗ ಏನೋ ಒಂದು ಅನುಭವಿಸಿದ್ದೀವಿ ಅಂತ. ಐ ಥಿಂಕ್ ಒಂದು ನನಗೂ ಲೈಫ್ ಕಲಿಸಿರೋದು ಇದು. ಯಾರೇ ಏನೇ ಹೇಳಲಿ, ನಮಗೊಂದು ನನಗೆಲ್ಲ ಗೊತ್ತು ಅನ್ನೋದು ಒಂದು ಗೋಡೆ ನಾವು ಕೆಲವು ಸತಿ ಬಂದ್ಬಿಡುತ್ತೆ ನಮಗೆ ಗೊತ್ತಿಲ್ಲದಂಗೆ. ಇವ್ರು ಏನೆಲ್ಲ ಟ್ರೈ ಮಾಡ್ತಾ ಇದ್ದಾರೆ, ಇದರಿಂದ ನನಗೇನು ಅನ್ನೋದನ್ನು ಇವತ್ತು ಕಲ್ತಿದ್ದೀನಿ ನಾನು, ದ ಟಫ್ ವೇ. ಸೊ ಐ ಗೆಸ್ ಅದೇ ಹೇಳೋದು, ಆ ಟೈಮ್ ನಮಗೆ ಕಲಿಸುತ್ತೆ. ಅಂದರೆ ರಿಸೀವಿಂಗ್ ಎಂಡ್ ನೀವು ಹೇಳ್ದಂಗೆ ಪ್ರಾಪರಾಗಿರ್ಬೇಕು, ನಾವು ಕರೆಕ್ಟಾಗಿ ರಿಸೀವ್ ಮಾಡ್ಕೋಬೇಕು. ಮತ್ತು ಅಲ್ಲೊಂದು ಸ್ವಾರ್ಥ ನೋಡ್ಕೊಂಬಿಟ್ರೆ, ಈಗ ಅವನೇನೋ ಹೇಳ್ತಾ ಇದ್ದಾನ, ನನಗೆ ತಾನೇ ಒಳ್ಳೇದು. ಹೌದು, ಅದೆಲ್ಲ ಹಳೆ ಮಾತೊಂದಿತ್ತು, ಬೈಯೋರು ಬಾಳಕ್ಕೆ ಹೇಳ್ತಾರೆ ಅಂತ. ಆದರೆ ನಮಗದು ಡೈಲಾಗ್ ಥರನೇ, ಇಲ್ಲಿಂದ ಅಲ್ಲಿಗೆ ಹೋಗೋದೇ ಹೊರತು ಅದು ಒಳಗೆ ಹೋಗೋದಕ್ಕೆ ಅದು ಏನೋ ಹೇಳ್ತಾರಲ್ಲ, ಕ್ರ್ಯಾಕ್ಸ್ ಬೇಕು, ಲೈಟ್ ಒಳಗೆ ಹೋಗೋಕ್ಕೆ ಅನ್ನೋದು, ಅದಕ್ಕೆ ಒಂದ್ಸತಿ ಬೀಳಬೇಕು ಅನ್ನೋದು. ನಾವು ಅದನ್ನು ತೊಗೊಬೇಕು, ಫಿಲ್ಟರ್ ಮಾಡ್ಕೋಬೇಕು, ತೊಗೋಬೇಕು ನಾವು. ಸೊ ದಟ್ ಈಸ್ ವಾಟ್ ಆ ಫೇಸು ನಿನಗೆ ತುಂಬ ಅನುಭವಿಸ್ಬಿಟ್ಟೆ ಲೈಫಲ್ಲಿ. ನೋವಂದ್ರೆ ಏನು, ಫೇಲ್ಯೂರ್ ಅಂದರೆ ಏನು, ಐ ವಾಸ್ ನಥಿಂಗ್. 14 years ಝೀರೋ ನಾನು. ಹೆಂಗಿರುತ್ತೆ ಲೈಫು? ನೀನು ಅನ್ನೋ ಒಂದು ಐಡೆಂಟಿಟಿ ಅಲ್ಲಿವರೆಗೂ ಏನಾಗಿತ್ತು ಅದನ್ನೆಲ್ಲ ಒಡೆದು, ಫ್ಯಾಮಿಲಿ ವೈಸು ಅಷ್ಟೇ. ಫ್ಯಾಮಿಲಿ ವೈಸು ಫಸ್ಟ್ ಇಂಪಾರ್ಟೆಂಟ್ ಅದು ನನಗೆ. ನಾನು ಅದಕ್ಕೂ ಮುಂಚೆ ಸೌಂಡ್ ಇಂಜಿನಿಯರಾಗಿ ವರ್ಕ್ ಮಾಡ್ತಾಯಿದ್ದೆ. ಸೌಂಡ್ ಇಂಜಿನಿಯರಾಗಿ ವರ್ಕ್ ಮಾಡಿದವಳು, RJ ವರ್ಕ್ ಮಾಡಿದವಳು, ರೈಟರು, ಕಂಪೋಸರು, ಸಿಂಗರು. ಓಯ್ ಒಂದು ನಿಮಿಷ, ನೀನೇನು ಟೂ ಮೆನಿ ಫೆದರ್ಸ್ ಇನ್ ದ ಕ್ಯಾಪ್. ಸೌಂಡ್ ಇಂಜಿನಿಯರ್ ಓಕೆ, ನೀನು ರೆಡ್ FM ಮತ್ತು SFM ಅಲ್ಲಿ SFM ಅಲ್ಲಿ RJ ಆಗಿದ್ದೆ ನಾನು. ಅದೊಂದು ಫೇಸ್ ಬೇರೆ ಇದೆ ನೋಡು. ಅದನ್ನೆಲ್ಲ ಅಲ್ಲೂ ಮದುವೆ ಆದಮೇಲೆ ಹೋಗಿದ್ದಲ್ಲಿಗೆ. ಬಟ್ ಭಾಳ ಕಷ್ಟ ಐತೆ. ಏನಂದರೆ ಆಚೆ ಹೋಗೋಕ್ಕಾಗಲ್ಲ, ಮಾಡಬಾರ್ದು. ಏನು ಗೊತ್ತಾ, ನೀನು ಫಿಸಿಕಲಿ ನೀನು ಹೊಡೆದ್ಬಿಡುಗರು ತಡ್ಕೊಂಬಿಡ್ಬೋದು. ಮೆಂಟಲಿ ನಮ್ಗೆ ಹೊಡೆದಾಗ ಏನಾಗುತ್ತೆ, ಅದನ್ನು ನನ್ನಂತೊಳಗೆ ನನಗೆ ಐ ಕಾಂಟ್ ಟೇಕ್ ಇಟ್. ಅಂದರೆ ಮೆಂಟಲಿ ಒಂದು ವ್ಯಕ್ತಿತ್ವನ ಒಡೆಯೋದು ಅಂದರೆ, ಇದು ಮಾಡಬೇಡ ಅದು ಮಾಡಬೇಡ ಅಂತ ಕಟ್ ಹಾಕೋದಾಗಿರಲಿ, ಅಥವಾ ಹೇಳ್ಬಿಟ್ರೆ ಅದೊಂಥರ
ಯು ಸಿ ದಟ್ ಐ ನಾಟ್ ಡೂ ಇಟ್ ಅಂತ. ಓ ಆ ಥರ ಜಿದ್ದಿನಿಲ್ಲದ. ಜಿದ್ದಿನಾಗ ಅದು ನಮ್ಗೆ ಗೊತ್ತಾಗಲ್ಲ. ಆಮೇಲೆ ಗೊತ್ತಾಗೋಕ್ಕೆ ಶುರು ಆಯ್ತು ನನಗೆ, ಯಾಕೆ ಏನಕ್ಕೆ ಹಿಂಗೆ. ಅದನ್ನು ಇದು ಈ ಸುಳುವುಗಳಾದರೂ ನಿನಗೆ ಸಿಕ್ಕಿದ್ದು ಹೆಂಗೆ? ಯಾಕೆಂದರೆ ಕೆಲವು ಸತಿ ಪ್ರೀತಿ ಕುರುಡು ಅಂದಾಗ ಎಲ್ಲವನ್ನೂ ನಮ್ಮವರು ಅಂತ ಒಂದು ಸೈಡಿಗೆ ಇಡ್ತಾ ಹೋಗ್ತೀವಿ. ಅದಾದಮೇಲೆ ಒಂದು ಬರುತ್ತೆ ಟರ್ನಿಂಗ್ ಪಾಯಿಂಟ್ ಅಂತ. ಓ ನಾನು ಇಷ್ಟು ಸಹ ನೋಡಿದ್ದು ಒಂದು 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 ಬ್ಲೈಂಡ್ಸ್ ಹಾಕ್ಕೊಂಡು ಕಣ್ಣು ಮುಂದೆ ಇದ್ದಿದ್ದನ್ನು ನನಗೆ ನೋಡೋಕೆ ಬಂದಿವಲ್ಲ ಅಂತ ಅನ್ಸತ್ತೆ. ಆ ಆ ಪಾಯಿಂಟ್ ಯಾವಾಗ ಆಗಿದ್ದು ಮ್ಯಾರೇಜಲ್ಲಿ? ಅದು ಇನ್ನೇನು, ನಾನು 1-2 ಸಲ ನಾನು ಆಚೆ ಬಂದುಬಿಟ್ಟಿದ್ದೆ, ಮತ್ತೆ ವಾಪಸ್ ಹೋದೆ. ಇನ್ನೇನು ಭರವಸೆ ಏನು ಆಚೆ, ಏನು ಗೊತ್ತಾ, ಭಯ. ಜೀವನ ಮಾಡೋಕ್ಕಾಗತ್ತಾ ನನಗೆ? ಯಾಕಂದರೆ ನನ್ನ ರೆಕ್ಕೆ ಪುಕ್ಕಗಳನ್ನೆಲ್ಲ ಕಟ್ ಮಾಡ್ಕೊಂಬಿಟ್ಟಿದ್ದೀನಿ. ನಾನು ಏನೇಂದ್ರಲ್ಲಿ ಇದ್ದೆ ಅದು ಯಾವುದೂ ನನ್ನ ಹತ್ರ ಇಲ್ಲ. ಒಂದು ಹಕ್ಕಿ ಹಾರಕ್ಕೆ ಶಕ್ತಿ ಹಂಗಿದ್ರೆ ಏನು ಇಲ್ಲ. ಆಮೇಲೆ ಏನಂದರೆ, ಫಸ್ಟ್ ಆಫ್ ಆಲ್ ಮೋಟಿವೇಶನ್ನೇ ಇಲ್ಲ, ಕುಗ್ಗೋಗಿದ್ದೀನಿ. ಹಾರಕ್ಕಾದ್ರೆ ಒಂದು ಬಲ ಬೇಕಂತ ನಿನ್ನ ಮನಸ್ಸು ಬೇಕು ಫಸ್ಟು. ಅಲ್ಲೇ ನಿನಗೆ ಶಕ್ತಿ ಇಲ್ಲ ಅಂದರೆ ಎಲ್ಲಿಂದ ಹಾರ್ತೀಯ? ತೆವಳ್ಕೊಂಡವ್ರು ಹೋಗ್ಬೋದಲ್ಲ ಮನಸ್ಸಿದ್ರೆ. ನಿಮ್ಮ ಮನಸ್ಸೇ ಇಲ್ಲ ಅಂದರೆ, ಮನಸ್ಸಲ್ಲೇ ಶಕ್ತಿ ಇಲ್ಲ, ನಿನಗೆ ಹೇಳೋಕ್ಕೆ ಶಕ್ತಿ ಇಲ್ಲ ಅಂದರೆ ಏನು ಮಾಡೋಕ್ಕೆ ಸಾಧ್ಯ ಜೀವನದಲ್ಲಿ? ಆವಾಗ ಏನು ಸೂಸೈಡ್ ಮಾಡ್ಕೊಳ್ಳೋ ಅಟೆಂಪ್ಟು 1-2 ಸಲ. ಅಯ್ಯೋ. ಆಮೇಲೆ ನನ್ನ ಮಗಳು ಬಂದಮೇಲೆ ಇಲ್ಲ, ಹುಡ್ಸ್ಬಿಟ್ಟಿದ್ದೀನಿ. ನನಗೋಸ್ಕರ ನಾನು ಮಾಡ್ಕೊಂಡ್ರೆ ಅವಳೇನು ಮಾಡ್ತಾಳೆ ಓ ಮೈ ಗಾಡ್ ಅಲ್ವಾ? ಬೇರೆಯವ್ರು ನೋಡಿದಾಗ ಅನ್ಕೋತೀವಿ, ಎಂಥ ನನ್ನ ಮಕ್ಕಳು ರೀ, ಮಕ್ಕಳನ್ನ ಯಾಕೆ ಹುಟ್ಟಿಸ್ಬೇಕು ಇವರು, ಹಿಂಗೆ ಬಿಟ್ಟೋಗೋಕ್ಕೋ ಇನ್ನೇನೋ ಮಾಡೋಕ್ಕೋ ಅಂತ ನಾವೇ ಬೈಕೊಂಡಿರ್ತೀವಿ. ನಿನ್ನಲ್ಲಿ ನಾನೇನು ನೋಡ್ತೀನಿ ಅಂದರೆ, ದೆರ್ ಇಸ್ ದ್ಯಾಟ್ ಭಾಳ ಎಮೋಷ್ನಲ್ಲು, ಇನ್ನೊಸೆಂಟು, ಅದರಿಂದ ನೋವನ್ನು ತಿಂದಿರೋ ರೇಖಾ ಒಂದಾದರೆ, ಅದ್ರದ್ದು ಡೆಡ್ ಆಪೋಸಿಟ್, ಇದೆಲ್ಲ ಮರಿ, ಇಲ್ಲಿದೆ ಲಾಜಿಕ್ಸ್ ಆಟ, ಇಲ್ಲಿದೆ ಅದಕ್ಕೊಂದು ಏಟಿಗೊಂದು ಎದುರೇಟ್ ಅಂತ. ಅದನ್ನು ನಿನ್ನ ಮನಸ್ಸೇ ಒಂದು ಫೇಸ್ ಆಫ್ ಲೈಫಿಗೆ ಎದ್ದು ನಿಂತು ಮತ್ತೆ ನಿನಗೆ ಆಧಾರಿನೂ ತೋರಿಸಿದೆ. ಹೌದು. ಸೊ ಇವತ್ತಿಗೂ ಆ 2 ಸ್ವಿಚ್ ಆನ್ ಮಾಡಿಟ್ಟಿದ್ಯಾ, ಎಲ್ಲಿ ಎಮೋಷ್ನಲ್ ರೇಖಾ ಆಗಬೇಕೋ ಅಲ್ಲಿ, ಎಲ್ಲಿ ಅದು ಲಾಜಿಕಲ್ ರೆಮೋ ಕಮ್ಸ್ ಔಟ್. ಏನು ಗೊತ್ತಾ, ನಂದು ಪ್ರಾಬ್ಲಮ್ ಏನಂದರೆ, ನನಗೆ ಪ್ರೀತಿ ತೋರಿಸ್ಬಿಟ್ರೆ ಪ್ರೀತಿಯಿಂದ ನೀನು ವಿಷ ಕುಡಿದ್ರು ಕುಡಿದ್ಬಿಡ್ತೀನಿ ಅಂತ ಲೂಸು ನಾನು. ಬಟ್ ಈಗ ಒಂಚೂರು ಹೌದಾ ಕುಡಿಬೇಕಾ ಅಂತನಾರು ಕೇಳ್ತೀನಿ, ಅಟ್ಲೀಸ್ಟು ಏನಾರು ಆಪ್ಷನ್ ಇದೆಯಾ ಅಂತ. ಆವಾಗ ಅದು ಇಲ್ಲ, ಹೌದಾ ಕಟಕ್ಕಂತ ಎತ್ಬಿಡ್ತಿದ್ದೆ ಅಷ್ಟೇ, ಹೌದಾನೂ ಇಲ್ಲ ಕಟಕ್ಕಂತ. ಅಂದರೆ ಅಷ್ಟು ಎಮೋಷ್ನಲಿ ತುಂಬ ವೀಕ್ ಇದ್ದೆ ನಾನು. ಅದನ್ನು ವೀಕ್ ಅನ್ಬೇಕೋ ಸ್ಟ್ರಾಂಗು ಅನ್ಬೇಕೋ ಗೊತ್ತಿಲ್ಲ ರೇಖಾ, ಬಿಕಾಸ್ ಇದೇ ಗುಣ ನಮ್ಮ ಅಮ್ಮನಲ್ಲೂ ಇದ್ದಿದ್ದು. ಎಲ್ಲರಿಗೂ ಎಷ್ಟು ಮಾಡೋರು, ಎಲ್ಲರೂ ನಂಬೋರು. ಅಂಥವ್ರ ಮಗಳಾಗಿದ್ದಾಗ ಅದರಿಂದಾಗಿ ಏನೇನೆಲ್ಲ ಆಗಿತ್ತು ಆಟಗಳನ್ನು ನಾನು ನೋಡಿದ್ನಲ್ಲ, ಅದ್ರ ಆಪೋಸಿಟ್ ಆಗಿಬಿಟ್ಟಿದೆ ನಾನು. ನಿನಗಿಂತ ನೋಡಿರೋರು ಯಾರಿದ್ದಾರೆ ಬೆಸ್ಟ್ ಅಲ್ವಾ? ಯಾಕಂದರೆ ಒಂದು ಸಿಂಗಲ್ ಮದರ್ ಆಗಿ ಅದು ಇವತ್ತಿನ 2024 ಸಿಂಗಲ್ ಮದರ್ ಆಗೋದು ಬೇರೆ. 1984 ನಾನು ಹುಟ್ಟಿದ್ದು. ಆವಾಗಿಂದ ಒಂದು 40 ವರ್ಷದ ಹಿಂದೆ. ಹೌದು, ಡೆಫಿನೆಟಾಗಿ ಅದಕ್ಕೆ ಅವ್ರಿಗೆ ಆ ರೆಸ್ಪೆಕ್ಟ್ ಇರ್ತಾ ಇತ್ತು. ಇವತ್ತಿಗೂ 4 ಜನ ಮಾತಾಡ್ತಾರೆ, ಎಂಥವ್ರು ಗೊತ್ತಾ ಅವರು ಅಂತ. ಯಾಕೆ? ಆ ಗುಣಗಳೇ ಯಾವತ್ತು ಕೊನೆಗೆ ನಿಲ್ಲೋದು. ಅದೇ ಕಾಯೋದು, ಅದೇ ನಿಲ್ಲೋದು. ಇವತ್ತು ನಾನು ಬೈಬೋದು, ನಾನು ಎಗರಾಡ್ಬೋದು, ನನ್ನ ಜೊತೆ ಕೆಲಸ ಮಾಡೋರ್ಗೆ ಯಾಕ್ರು ಅಂದ್ಬಿಡ್ತಿರೋ, ಬಟ್ ಯಾರೂ ಬಿಟ್ಟೋಗಲ್ಲ ನನ್ನ. ಯಾಕಂದರೆ ಗೊತ್ತವ್ರಿಗೆ ಲೂಸ್ ಆಡ್ದಂಗೆ ಆಡ್ತಾಳೆ, ಕೋಪ ಬಂದಾಗ ಅಷ್ಟೇ ಸರಿ ಇರ್ತಾಳೆ ಬಿಡು. ಯಾಕಂದ್ರೆ ಕಷ್ಟ ಅಂತಂದಾಗ ನಾನು ಡೆಫಿನೆಟಾಗಿ ಹೋಗಿ ನಿಲ್ತೀನಿ. ಅದನ್ನ ಯಾವತ್ತೂ ಕಳ್ಕೊಬಾರ್ದು. ನಮ್ಮ ಗುಣಗಳೇ ನಮಗೆ ಒಂದು ಇದದು. ಹೌದು, ಅದೇ ಶತ್ರುನು ಒಂದು ಕಡೆ, ಬಟ್ ಎಷ್ಟು ಕಂಟ್ರೋಲಲ್ಲಿ ಇಟ್ಕೋತೀವಿ. ನಾನು ಹೇಳಿದ್ನಲ್ಲ, ಅದೇ ಮೌನ ಅನ್ನೋದು ಎಲ್ಲೆಲ್ಲಿ ಉಪಯೋಗಿಸ್ಬೇಕು ಅಲ್ಲೆಲ್ಲಿ ಉಪಯೋಗಿಸ್ಕೋಬೇಕು ನಾವು. ಸೊ ಅಲ್ಲಿಂದ ಮುಂದೆ ಐ ಮೀನ್ ಯು ಸೋ ಸ್ಟ್ರಾಂಗ್ ರೇಖಾ. ಕೆಲವು ಸತಿ ಹೇಳ್ತೀವಿ, ಇವೆಲ್ಲ ಕೇಳಿದಾಗ ಅನ್ಸತ್ತೆ ಯಾವ ಕಷ್ಟ ಅಂದ್ಕೊಂಡು ನಾವು ಕೆಲವು ಸತಿ ಅಳ್ತೀವಿ ಅನ್ನೋದು. ಆ ಅಳುಗೂ ಒಂದು ಬೆಲೆ ಬೇಡವಾ? ಆ ನೋವು ಅಂತ ಕರೆಯೋದಕ್ಕೂ ಒಂದು ಅರ್ಥ ಇರಬೇಕು ಅಂತ. ಸೊ ಹೀಗೆ ಕೆಲವು ಸತಿ ಜೀವನದ ಆಟ ಓಟದಲ್ಲಿ ನಿನಗೆ ಕಲಿಸಿರುವಂಥ ಪಾಠ, ಇದನ್ನೆಲ್ಲ ನೀನು ಅರಿತುಕೊಂಡು ಒಂದು ನಿರ್ಧಾರ ಅಂತ ತೊಗೊಂಡು ಆಚೆಗೆ ಬಂದಾಗ, ಆ್ಯಸ್ ಸಿಂಗಲ್ ಮದರ್, ನಾನೆಲ್ಲೋ ನೋಡಿದೆ, ಸಿಂಗಲ್ ಮದರ್ ಹೆಂಗಂದರೆ ಶಿ ಹ್ಯಾಸ್ ದ ಬ್ಯಾಕ್ ಬೋನ್ ಆಫ್ ಅ ಸ್ಟೀಲ್ ಆ್ಯಂಡ್ ಹಾರ್ಟ್ ಆಫ್ ಅ ಗೋಲ್ಡ್ ಅಂತ. ಅಂದರೆ ಇವೆಲ್ಲ ಕೆಲವು ಸತಿ ಏನೋ ಕೋಟ್ರಿ ಅಂತ ಆದ್ರೂ ಅದರಲ್ಲಿ ಏನೋ ಇದೆ, ಡೀಪಾಗಿರೋ ಅರ್ಥ ಇದೆ. ಆಮೇಲೆ ಇನ್ನೊಂದು ಇದು ಸಾಕಾಗಿದೆ, ಸಿಂಗಲ್ ಮದರ್ ಅದು ಹೆಂಗಂದರೆ ಟ್ವೈಸ್ ದ ವರ್ಕು, ಕೆಲಸ 2 ಸ್ಟ್ರೆಸ್ಸು ಡಬಲ್ ತೊಗೋಬೇಕು, ಕಣ್ಣೀರು ಕೆಲವು ಸತಿ 2 ಡಬಲ್ಲು. ಆದರೆ ಅದರದ್ದು ಆಪೋಸಿಟಾಗಿ ಕೆಲವು ಸತಿ ಆ ಮಗುವಿಂದ ಸಿಗೋ ಪ್ರೀತಿ ಅದು ಡಬಲ್ಲು, ಅದು ಹಗ್ಗು ಅದು ಡಬಲ್ಲು, ಮತ್ತು ಒಂದು ಪ್ರೈಡ್ ಇರತ್ತಲ್ಲ, ನಾನು ಬೆಳೆಸಿದ್ರಿ, ನನ್ನಿಂದ ಏನೋ ಅಂತ, ಅದು ಡಬಲ್ ಅಂತ. ಸೊ ಇದು ನಿನ್ನ ಲೈಫಲ್ಲಿ ಎಷ್ಟು ನಿಜ, ಇದು ಎಷ್ಟು ಸೂಕ್ತ ಅನ್ಸತ್ತಿದು? ಅಲ್ಲ, ಡೆಫಿನೆಟಾಗಿ ನಮ್ಮ ಕಷ್ಟಗಳಿರ್ಬೋದು, ಎಲ್ಲ ಡಬಲ್ ಇರುತ್ತೆ, ರೆಸ್ಪಾನ್ಸಿಬಿಲಿಟಿನೂ ಡಬಲ್ ಇರುತ್ತೆ. ಯಾಕಂದರೆ ನಮ್ಮ ತಂದೆ ತಾಯಿ 2 ನಾನಾಗಿರಬೇಕು. ಈ ಕಡೆ ತಾಯಿಯಾಗಿ ಅವಳನ್ನ ಪ್ಯಾಂಪರೂ ಮಾಡಬೇಕು, ತಂದೆಯಾಗಿ ಸ್ಟ್ರಿಕ್ಟಾಗೂ ಇರಬೇಕು. ಅದು ತುಂಬ ಕಷ್ಟ, ಡ್ಯುಯಲ್ ಕ್ಯಾರೆಕ್ಟ್ರು.
ಭಾಳ ಕಷ್ಟ ಅದು. ಬಟ್ ಒಂದು ಕಡೆ ಏನಂದರೆ ಇವತ್ತು ನನ್ನ ಮಗಳನ್ನ ನೋಡಿದ್ರೆ ನಾನು ಏನು ಕಷ್ಟಪಟ್ಟಿದ್ದೆ, ಏನು ದೊಡ್ಡ ವಿಷಯ, ಇದೇ ಬೇಕಾಗಿದ್ದಿದ್ದು ನಮ್ಗೆ ಆ ರಿಸಲ್ಟು. ಅವಳು ಚೆನ್ನಾಗಿರಬೇಕು, ನಾವು ಇನ್ನೇನು ಆಸೆ ಪಡ್ತೀವಿ. ಅವಳು ಚೆನ್ನಾಗಿ ಓದ್ತಾ ಇದ್ದಾಳೆ, ಅವಳು ಒಳ್ಳೆ ಸಂಸ್ಕಾರ ಕಲಿಸಿದ್ದೀನಿ. ಇದನ್ನೆಲ್ಲ ನೋಡಿದ್ರೆ ಏನು ಗೊತ್ತಾ, 4 ಜನ ನೋಡಿದಾಗ ಹೇಳ್ತಾರೆ ಬಿಡ ಅಂದ ಸಾಕಷ್ಟು. ಅವಾಗೇನು ಗೊತ್ತಾ, ಅದೆಲ್ಲ ನನಗೆ ಆ ನೋವು, ಆ ಬೇಜಾರೆಲ್ಲ ಅಂದರೆ ಗೋಲ್ಡ್ ಹಾರ್ಟ್ ಅಂತಂದರೆ ಡೆಫಿನೆಟಾಗಿ, ಯಾಕಂದರೆ ಅವಾಗ ನಾವು ಇನ್ನೂ ಪಾಲಿಷ್ಡ್ ಆಗಿಬಿಡ್ತೀವಿ. ಗೋಲ್ಡ್ ಪಾಲಿಷ್ ಮಾಡಿದ್ರೆ ಅದಕ್ಕೆ ಬೆಲೆ ಅಲ್ವಾ. ಅಷ್ಟು ಬಿಸಿ ಮುಟ್ಟಿರುತ್ತೆ, ಅಷ್ಟು ತಟ್ಟಿರ್ತಾರೆ ಅಂತಾರಲ್ಲ. ಎಕ್ಸಾಕ್ಟ್ಲಿ. ಯಾಕಂದರೆ ಅದು ತಳಕಿ ಬಳಕಿ ಸುತ್ತಿ ಆಡಿ ಹೌದಾ ಅಂತ ಅದನ್ನೆಲ್ಲ ಫುಟ್ಬಾಲ್ ಆಡಿ ಅದು ಪಿಚ್ ಹಾಕಿ ಎಲ್ಲ ಬೌನ್ಸ್ ಎಲ್ಲ ಮಾಡಾಕ್ಬಿಟ್ಟಿರ್ತಾರ. ಎಲ್ಲೋ ಬಂದು ತಿರ್ಗ ನಾವು ಕಷ್ಟಪಟ್ಟು ಅದನ್ನೆಲ್ಲ ಸಿಗಿಸ್ಕೊಂಡು ಅವನಪ್ಪ ನೆಮ್ಮದಿಗಿರೋಣ ಅಂತ. ಅಟ್ ದ ಸೇಮ್ ಟೈಮ್ ಒಂದು 4 ಜನಕ್ಕೆ ನಮ್ಮಂಥ ಕಷ್ಟಪಡೋರು 4 ಜನಕ್ಕೆ ಸಪೋರ್ಟ್ ಮಾಡ್ಬೇಕನ್ಸುತ್ತೆ. ಎಷ್ಟೋ ಸಿಂಗಲ್ ಮದರ್ಸ್ ಇವತ್ತು ನೋಡ್ತಾ ಇರ್ತಾರಲ್ಲ, ಅವ್ರಿಗೇನಾದರೂ ಒಂದು ಅಡ್ವೈಸ್ ಅಂತ ಕೊಡೋದಾದ್ರೆ, ಯಾಕಂದರೆ ನಾನು ನನ್ನ ಪರ್ಸ್ನಲ್ ಲೈಫಲ್ಲಿ ಎದುರಿಸಿದಂಥ ಡಿವೋರ್ಸ್ ಆಗಿರಲಿ, ಈ ಥರ ಏನೇ ಆದ್ರೂ ಜನ ನಮ್ಮನ್ನು ಹೆಂಗೆ ನೋಡ್ತಾರೆ ಗೊತ್ತಾ, ಒಂದು ಅವ್ರಿಗೂ ನಮ್ಮ ಅಭಿಪ್ರಾಯ ಕೇಳಬೇಕು. ನಾನು ಅದನ್ನು ಎದುರಿಸಿದಾಗ ನನಗೆ ಅವರಿಂದ ಏನಾದ್ರು ಕಲಿಯಕ್ಕೆ ಸಿಗತ್ತಾ ಅನ್ನೋದು ನಂಗೆ DMsಗಳೆಲ್ಲ ಬರುತ್ತೆ. ಅದನ್ನು ಒಂದು ಉದಾಹರಣೆಯಾಗಿ ಕೊಟ್ಟು, ಸಿಂಗಲ್ ಮದರ್ಸ್ ತುಂಬ ಜನ ಈಗ ಕನೆಕ್ಟ್ ಆಗೋದು ಹಾಗೆ ಅಲ್ಲ. ಹೌದು ಒಂದೇ ಹೌದು ದೋಣಿನಲ್ಲಿ ಇದ್ದೀವಿ ಅಂದಮೇಲೆ ಇಮಿಡಿಯೇಟಾಗಿ ದೇ ಆಲ್ಸೋ ವಾಂಟ್ ಟು ನೋ ನಾವು ಹೆಂಗೆ ನೋಡ್ಬೋದು, ಏನು ಕಲಿಬೋದು. ಎನಿ ವರ್ಡ್ ಆಫ್ ಅಡ್ವೈಸ್ ಫಾರ್ ಸಿಂಗಲ್ ಮದರ್ಸ್? ಅಲ್ಲ, ಒಂದೇನು ಹೇಳ್ತೀನಿ ಅಂದರೆ, ಈಗ ಭಾಳಷ್ಟು ಸಲ ಸಿಂಗಲ್ ಮದರ್ ಮೇಲೆ ಹೇಳೋದು, ಅವ್ರು ನನ್ನ ಹತ್ರ ಬಂದು ಹೇಳ್ಕೊತಾರೆ, ಏನು ಮೇಡಮ್ ಅವರೆಲ್ಲ ನಮ್ಮ ಅಯ್ಯೋ ಅನ್ಸಿದ್ರು, ಆದರೂ ಆರಾಮಾಗೇ ಇದ್ದಾರೆ, ನಾವೇ ಕಷ್ಟಪಡ್ತಾ ಇದ್ದೀವಿ ಅಂತ. ನಮಗೆ ನೋವು ಕೊಟ್ಟರೆಲ್ಲ ಆರಾಮಾಗೇ ಇದ್ದಾರೆ, ನಾವು ಕಷ್ಟಪಡ್ತಿದ್ದೀವಿ ಇಲ್ಲಿ ಅಂತ ನಾನು ಹೇಳೋದು ಒಂದೇ. ನನಗೂ ಅನಿಸಿದೆ ಅದು. ಬಟ್ ಈಗ ನನಗೇನಿಸೋದಂದರೆ, ಈಗ ಒಂದು ಫುಲ್ ಅಮೌಂಟ್ ಕೊಡ್ತೀವಿ ಒಂದು ಕಡೆ, ಚೇಂಜ್ ಕೊಡಬೇಕು, ನನಗೆ ಕಮ್ಮಿ ಚೇಂಜ್ ಕೊಡಬೇಕು, ಅದು ಕರ್ಮ. ಅವರು ಜಾಸ್ತಿ ಚೇಂಜ್ ಕೊಡಬೇಕು. ಟೈಮ್ ಯಾರಿಗೆ ಜಾಸ್ತಿ ಆಗುತ್ತೆ? ಈಗ ನೀನು ನಂಗೆ 100 ರೂಪಾಯಿ ಕೊಟ್ಟಿರ್ತೀಯ, ನೀನು ನನಗೆ ನಾನು ನಿನಗೆ 100 ರೂಪಾಯಿ ಕೊಟ್ಟಿರ್ತೀನಿ, ನೀನು ನನಗೆ 2 ರೂಪಾಯಿ ವಾಪಸ್ ಕೊಡಬೇಕು. ಇನ್ನೊಬ್ಬರಿಗೆ 25 ರೂಪಾಯಿ ಕೊಡಬೇಕು. ಎಣ್ಸಿ ಕೊಡೋದು ಯಾರಿಗೆ ಲೇಟ್ ಆಗುತ್ತೆ? 25 ಕೊಡೋರಿಗೆ ಲೇಟ್ ಆಗುತ್ತೆ. ಸೊ ಕರ್ಮ ಬರತ್ ಕೌಂಟ್ ಆಗ್ತಾ ಇರುತ್ತೆ. ತುಂಬಿದ ಕೊಡ ಒಂದಿನ ಅಂತ ನೀನು ಹಂಗೆ ನೋಡ್ತಿ. ಈಗ ನಾವು ಕಷ್ಟಪಡ್ತಾ ಇದ್ದೀವಿ, ಕಷ್ಟ ಆಗ್ತಿದೆ, ಹೌದು. ಯಾಕೆ ಅಂದರೆ ನಮ್ಮ ಕರ್ಮ ಕಳಿಬೇಕಲ್ಲ. ಅವ್ರವ್ರದ್ದು ಟೈಮ್ ಅದು. ಅವ್ರವ್ರ ಟೈಮ್ ಬಂದಾಗ ಅವ್ರವ್ರಿಗೆ ಏನೇನು ಬೇಕೋ ಅದು ಬಂದೇ ಬರುತ್ತೆ, ಅದು ಆಗೋಕ್ಕೆ. ನಾವು ಯಾವತ್ತೂ ಯಾರಿಗೂ ಕೆಟ್ಟದ್ದು ಬಯಸಬಾರ್ದು. ಸೊ ನೀವು ಹೇಳೋದು ಅಲ್ಲಿವರೆಗೂ ನಿಮ್ದು ನೀವು ಮಾಡಿ, ಅಷ್ಟೇ. ಅದೇನೋ ನಮ್ಮ ಕಣ್ಮುಂದೆನೇ ಕೆಟ್ಟದ್ದು ಮಾಡಿದವರಲ್ಲ ಮೆರಿತಾ ಇದ್ದಾರಲ್ಲ ಅಂತ ನೀವು ಯಾವತ್ತೂ ಅಲ್ಲೇ ಬಂಪರ್ ಅಲ್ಲೇ ಬಹುಮಾನ ಎಲ್ಲ ಟೈಮಲ್ಲೂ ಆಗಲ್ಲ. ಆಮೇಲೆ ಅದನ್ನ ಯೋಚನೆ ಮಾಡೋಕ್ಕೂ ಟೈಮ್ ಯಾಕೆ ವೇಸ್ಟ್ ಮಾಡ್ತೀರಾ ಅಂತ ನಾನು ಹೇಳೋದು. ಇದು ಯಾಕಂದರೆ ಇದನ್ನು ತುಂಬ ಜನ ನನಗೆ ಕೇಳಿದ್ದಾರೆ, ಇದೇ ಪಾಯಿಂಟ್ನ ಕೇಳಿದ್ದಾರೆ, ಮೇಡಮ್ ನಮ್ಗೆ ಹೊಟ್ಟೆ ಹೊರ್ಸ್ತಾರೆ, ಅವ್ರು ಚೆನ್ನಾಗೇ ಇದ್ದಾರೆ, ನಾವು ನೋಡಿ ಹೆಂಗೆ ಅನುಭವಿಸ್ತಾ ಇದ್ದೀವಿ. ನಾನು ಹೇಳೋದು ಅಷ್ಟೇ, ಕರ್ಮ ರೀ ನಮಗೆ ಕಮ್ಮಿ ಇದೆ ರೀ, ಅದಕ್ಕೆ ಅಲ್ಲೇ ಕೊಟ್ಬಿಟ್ಟು ಮುಗಿಸ್ತಾ ಇದ್ದಾನೆ, ಮಿಕ್ಕಿದವ್ರಿಗೆ ಇರುತ್ತೆ ಇನ್ನೂ. ನೀನು ಹೇಳಿದಾಗ ಕೆಲವು ಸತಿ ಅದಕ್ಕೆ ಅನಿಸುತ್ತೆ, ಗಾಡಿ ಓಡಿಸ್ಬೇಕಾದಾಗ ಇದು ಯಾವುದೊಂದು ಫೇಮಸ್ ಇದೆ, ಇದು ನೀನು ಯಾವತ್ತೂ ಮುಂದೆ ನೋಡ್ತೀಯ ಹೊರತು ಅಲ್ಲಿ ರೇರ್ ವ್ಯೂ ಮಿರರಲ್ಲಿ ಅಲ್ಲಿ ಹಿಂದಕ್ಕೆ ಯಾರು ಬರ್ತದೆ ಹಂಗೆ ನೋಡ್ಕೊಂಡು ಮುಂದಿನ ಗಾಡಿ ಓಡ್ಸೋಕ್ಕಾಗತ್ತಾ? ಖಂಡಿತ ಆಗಲ್ಲ. ಓಡಿಸಿದ್ರು ಹೆಂಗಿರುತ್ತೆ ಆ ಡ್ರೈವು? ಅದನ್ನೇ ಹೇಳೋದು. ಅದಕ್ಕೆ ನಾವೇನು ಮಾಡಬೇಕು, ನಮ್ದು ಏನಿದೆ ನಾವು ಕಾನ್ಸಂಟ್ರೇಟ್ ಮಾಡಬೇಕು. ಇರುತ್ತೆ ಅವ್ರವ್ರ ಕರ್ಮ ಅವ್ರವ್ರು ಅನ್ಭವಿಸ್ತಾರೆ. ಬೇಡ ನಮ್ಗೆ ಯೋಚನೆ ಬೇಡ ಅವ್ರದ್ದು. ಯೂಸ್ ಯುವರ್ ಟೈಮ್. ನಮ್ಗೆ ಬಂದೆ ತಾನೆ, ಆಚೆ ಬಂದೆ ಅಲ್ವಾ. ನಿನ್ನ ಕೆಲಸ ಏನು, ನಿನ್ನ ಕರ್ತವ್ಯ ಏನು, ನಿನ್ನ ಕೆಲಸ ನೀನು ಮಾಡೋ ನಿನ್ನ ಪ್ರೊಫೆಷನ್ನು, ನಿನ್ನ ಡ್ಯೂಟಿ ನಿನ್ನ ಮಕ್ಕಳನ್ನ ಸಾಕೋದು, ಅಥವಾ ನಿಂದು ಏನಿದೆಯೋ ಬೇರೆ ನಿನ್ನ ಡ್ಯೂಟಿ ಅಂತ ನಿನ್ನ ತಲೆಯಲ್ಲಿ ಇಟ್ಕೊಂಡು ಅದೆರಡನ್ನೇ ಮಾಡಬೇಕು ಹೊರತು ಅದನ್ನು ಬಿಟ್ಟು ಬೇರೆ ಯೋಚನೆ ಮಾಡಬಾರ್ದು ಅಲ್ವಾ. ಇಲ್ದ್ರೆ ಆಚೆ ಬರಬಾರ್ದು. ಬಂದು ಆಚೆ ಬಂದು ನಂಗೆ ಹಿಂಗೆ ಹೊಟ್ಟೆರ್ಸ್ಕೊಂಬಿಟ್ರೆ ಹಿಂಗೆ ಆಗ್ಬಿಡ್ತು. ನಾನು ಹೇಳೋದು ಹೆಂಗೆ ಗೊತ್ತಾ, ನಾನು ಇವತ್ತಿಗೂ ಹೇಳೋದೇನೆ, ನಾನು ಪ್ರೀತಿ ಮಾಡಿದ್ರೆ ಎಲ್ಲಿದ್ರೂ ಚೆನ್ನಾಗಿರಲಿ ಅಂತೀನಿ. ಬೇಡ. ಅದು ಯಾಕೆ ಗೊತ್ತಾ, ಅದು ನಮಗೂ ಒಳ್ಳೇದೇ. ಅದು ಬೆಂಕಿ ಒಳಗೆ ಇಟ್ಕೊಂಡು ಆಚೆ ಕಡೆನೋ ಹೊಗೆ ಒಳಗೆ ತಾನೇ ಬರೋದು. ಅದು ಹೌದು, ನಮ್ಮನ್ನೇ ಸುಡೋದು. ಯಾಕದು ಅಲ್ಲಿ ಶಾಂತ ಮಾಡ್ಕೊಳ್ಳಿ, ಚೆನ್ನಾಗಿರ್ಲಿ ಗುರು, ಬಿಟ್ಬಿಡಿ ಅಂತ ಬೇಡ ಮುಂದಕ್ಕೆ ಹೋಗ್ತಾರಂತ ಅಷ್ಟೇ. ನನಗೆ ತೊಂದರೆ ಮಾಡಬಾರ್ದು. ನನಗೆ ತೊಂದರೆ ಮಾಡಿದ್ರೆ ಚೆನ್ನಾಗಿರಲ್ಲ ಅಷ್ಟೇ. ನಾನು ಆ ಕ್ಯಾಟಗರಿ. ಅದಕ್ಕೇನು ಸಿಂಗಲ್ ಪೇರೆಂಟ್ಸ್ಗೆ ಒಂದು ನನ್ನ ಹೆಣ್ಮಕ್ಳಿಗೆ ಹೇಳೋದು ಒಂದೇ ಏನಿದೆ, ಕಷ್ಟಪಟ್ಟು ದುಡೀರಿ. ತಾಕತ್ತಿದೆ ಹೆಣ್ಮಕ್ಳಿಗೆ ಜಾಸ್ತಿ ಇರುತ್ತೆ. ಅಯ್ಯೋ ತುಂಬಾ ಸ್ಟ್ರೆಂತಿಂದ ಹಿಡಿದು ಮೆಂಟಲ್ ಸ್ಟ್ರೆಂತಿಂದ ಹಿಡಿದು ಫಿಸಿಕಲ್ ಸ್ಟ್ರೆಂತ್ ಸಖತ್ತಿದೆ ಅವ್ರಿಗೆ. ಜೀವನದಲ್ಲಿ ಸಾಧನೆ ಮಾಡಿರಿ, ಇನ್ನೇನು ಬೇಕು. ಕೆಲವರಿಗೆ ಕಮ್ಮಿ ಅಂತ ನಾನು ನೋಡಿದಂಗೆ ಇರೋದೇ ಆ ಆತ್ಮನಂಬಿಕೆ ಅಲ್ವಾ. ನನ್ನ ಕೈಲಿ ಆಗತ್ತೆ ಅಂತ. ಅಯ್ಯೋ ಅವ್ರಿಗೆ ಅವರೇ ಕೀ ಕೊಡ್ಕೊಳಕ್ಕೆ ಪಾಪ ಬೇರೆ ಕೆಲವು ಸತಿ ಗಂಡ ಕೊಡಬೇಕಾ, ಕೆಲವು ಸತಿ ಅಪ್ಪ ಅಮ್ಮ ಕೊಡಬೇಕಾ. ಹೋಗ್ಲಿ, ಎಲ್ಲರೂ ನಾವು ಆ ಜಾಗದಲ್ಲಿ ಇದ್ದು ಬಂದವ್ರೆ. ಬಿಕಾಸ್ ಕೆಲವು ಸತಿ ನಮ್ಮ ಸುತ್ತಮುತ್ತ ಹಂಗೆ ಮಾಡಿಬಿಡ್ರತ್ತೆ. ಒಂದು ಹೆಣ್ಣು ಅಂದರೆ ಒಂದು ಒಳ್ಳೆ ಗಂಡನ ಮನೆ ನೋಡ್ಕೋಬೇಕು, ಒಂದು ಒಳ್ಳೆ ಮಗು, ಬರೀ ಇಷ್ಟನ್ನೇ ಡಿಫೈನ್ ಮಾಡಿಬಿಟ್ಟಿರ್ತಾರೆ. ಅಥವಾ ಮಾಡಿದಾಗೆಲ್ಲ ಎಲ್ಲಿವರೆಗೂ ನಾವು ಪ್ರಶ್ನೆ ಮಾಡೋ ಒಂದು ಪವರ್ ಇಟ್ಕೊಂಡಿರ್ತೀವೋ ಹೌದು, ಅದೇ ನಮ್ಮನ್ನು ಎಂಪವರ್ ಮಾಡ್ತಾ ಹೋಗುತ್ತೆ ಅನ್ನೋದು. ಸೊ ಹಾಗಾಗಿ
ಸ್ಟಾರ್ಟಿಂಗ್ ಪಾಯಿಂಟ್ ಒಂದು ಹೆಜ್ಜೆ ಇಡಿ, ಆಗತ್ತೆ ಅಂದ್ಕೊಂಡು ಆಮೇಲೆ ಆಗತ್ತೆ ಆಗತ್ತೆ ಅಂತ ಪ್ರತಿದಿನನೂ ಅದನ್ನೇ ರಿನ್ಯೂ ಮಾಡಿಕೊಂಡೆ ಮುಂದಕ್ಕೆ ಹೋಗ್ಬೇಕೇನೋ. ಇನ್ನೊಂದು ಹೇಳ್ತೀನಿ, ಸಿಂಗಲ್ ಪೇರೆಂಟ್ ಅಂತಲ್ಲ, ನಾನು ಹೆಣ್ಮಕ್ಳಿಗೆ ಹೇಳೋದು ಒಂದೇ ಮಾತು, ನಿಮ್ಮ ಕೆಲಸ ನೀವು ಮಾಡಿ, ಶ್ರದ್ಧೆಯಿಂದ ಮಾಡಿ, ಕಷ್ಟಪಟ್ಟು ಮಾಡಿ, ಇಷ್ಟಪಟ್ಟು ಮಾಡಿ, ನಿಮ್ಗೆ ಎಲ್ಲೋ ಇರ್ತೀರ. ಈ ಕಷ್ಟ ಇಷ್ಟ ಎರಡೂ ಒಟ್ಟಿಗೆ ಸೇರಿ ಮಾಡಿದಾಗ ಕೆಲಸ ಇದೆಯಲ್ಲ, ಆಹಾ, ಅದು ರೀಚ್ ಆಗೋದೇ ಬೇರೆ ಬೆಂಕಿಗೆ ತುಪ್ಪ ಹಾಕ್ದಂಗೆ ಅದು. ಅಲ್ವಾ ಗುರು? ಈಗ ನಾವು ಮಾಡೋ ಕೆಲಸನ ಇಷ್ಟಪಟ್ಟು ಕಷ್ಟಪಟ್ಟು, ಈಗ ಏನಕ್ಕೆ ಇಷ್ಟೆಲ್ಲ, ಏನಕ್ಕೆ ಇಷ್ಟ ಐಡಿಯಾ ಹೋಗ್ಬೇಕು, ನಿನ್ಗೆ ಇಷ್ಟ ಅದು, ಅಲ್ಲಿ ಕಷ್ಟನೂ ಇದೆ, ಬಟ್ ಇಷ್ಟಪಟ್ಟು ಕಷ್ಟಪಟ್ಟಾಗ ಆ ರಿಸಲ್ಟೇ ಬೇರೆ ಇರುತ್ತೆ. ಅದನ್ನೇ ಪ್ಯಾಷನ್ ಅಂದಿದ್ದು. ಅದಕ್ಕೆ ಅದು ಆ ತಾಕತ್ತು ಜಾಸ್ತಿ ಇರೋದೇ ಹೆಣ್ಮಕ್ಳಿಗೆ. ಗಂಡು ಮಕ್ಳು ಬೈಕೊಂಡ್ರೆ ಚಿಂತೆ ಇಲ್ಲ. ಇಲ್ಲ ಅಂದರೆ ಇದನ್ನ ನಿನ್ನ ಹತ್ರ ಮಾತಾಡಿಸ್ತಾ ಇರೋದು ನಿನ್ನ ಜೀವನದ ಅನುಭವ. ಖಂಡಿತ. ಆಮೇಲೆ ನಿಜ ಹೇಳ್ಬೇಕಂದ್ರೆ ಇದು ಒಂದು ಹೇಳಬೇಕು, ಗಂಡ್ಮಕ್ಳು ಅಂತ ಬಂದಾಗ ನನಗೆ ಆಚೆ ಬಂದಾಗ ನಂಗೆ ಸಪೋರ್ಟ್ ಮಾಡೋದೇ ಗಂಡ್ಮಕ್ಳು ಜಾಸ್ತಿ. ಅಂದರೆ ನಮ್ಮ ಸೃಜನ್ ಲೋಕೇಶ್ ಅವರು, ಯಾಕಂದರೆ ನಾನು ಮಜಾ ಟಾಕೀಸಲ್ಲಿದ್ದೆ, ಅವರೊಂದೇ ಹೇಳಿದ್ರು, ನಾನು ನಿನ್ನ ದೊಡ್ಡ ಅಣ್ಣ ಇದ್ದಂಗೆ, ತಲೆ ಕೆಡ್ಸ್ಕೊಬಿಡ ಏನಕ್ಕೋ, ನಿನ್ನ ಮಗಳು ಸಾಕೋ ತಾಕತ್ತಿಲ್ವ ನಿನಗೆ ಅಂದರು. ಇದೇ ನನಗೆ, ಯಾಕೆ ತಲೆ ಕೆಡ್ಸ್ಕೊತೀಯ, ಏನು ನಾನು ಅಳ್ತಾ ಇದ್ದೆ ಅವತ್ತು, ಏನಕ್ಕೆ ಅಳ್ತೀಯ, ಆರಾಮಾಗಿರೋ ಲೈಫಲ್ಲಿ, ಕೆಲಸ ಇದೆ ತಾನೇ, ಕೆಲಸ ಮಾಡ್ಕೊಂಡು ಆರಾಮಾಗಿರೋ ಅಂದರು. ಒಂದು ಮುಳುಗೋರಿಗೆ ಒಂದೇ ಒಂದು ಹಲಿಗೆ ಸಿಕ್ಕಿದ್ರು, ಒಂದು ಗರಕೆ ಸಿಕ್ಕಿದ್ರು ಸಾಕು ನಿಜವಾಗ್ಲೂ. ಅಂತಾರೆ. ಆಮೇಲೆ ಇವತ್ತಿಗೂ ಹೇಳ್ತೀನಿ, ಈ ಮಾತು ನಾನು ಹೇಳಲೇಬೇಕು. ಇವತ್ತಿಗೂ ನನಗೆ, ನಾನು ಮೊನ್ನೆ ನಮ್ಮ ಅಮ್ಮಂಗೆ ಹುಷಾರಿರಲಿಲ್ಲ, ತೀರಾ ಹುಷಾರಿರಲಿಲ್ಲ. ನಂಗೆ ಅವ್ರು ಕಾಲ್ ಮಾಡಿ ಕೇಳ್ತಾರೆ, ನೀನು ಯಾಕೆ ನಂಗೆ ಹೇಳಲಿಲ್ಲ, ನಂಗೆ ಒಂದು ಮಾತು ಹೇಳಿದ್ರೆ ಬೇರೆ ಕಡೆ ಇದು ಮಾಡ್ಬೋದಿತ್ತು, ನಿಮ್ಮ ಅಮ್ಮಂಗೆ ಹುಷಾರಿಲ್ಲ ಅಂತ. ಯಾರು ಮಾಡ್ತಾರೆ ಆ ಕೆಲಸನ? ನಾವು ಹೆಣ್ಮಕ್ಳ ಬಗ್ಗೆ ಮಾತಾಡೋ ಯಾರು ಸಪೋರ್ಟ್ ಮಾಡಿ ಗಂಡ್ಮಕ್ಳು. ಆಮೇಲೆ ನನ್ನ ಇನ್ನೊಂದು ಸಿಂಗರ್ ಸಚಿನ್ ಅಂತಿದ್ದಾರೆ, ಅವರು ಪೂರ್ತಿ ಸಪೋರ್ಟ್ ನನ್ನ ಜೊತೆ. ನಾನು ಅವ್ರನ್ನ ಅಣ್ಣ ತಮ್ಮ ಅಂತ ಹೇಳಲ್ಲ, ಒಳ್ಳೆ ಗೆಳೆಯ ಅಂತೀನಿ. ಯಾಕಂದರೆ ಗೆಳೆತನಕ್ಕೆ ಇರೋಷ್ಟು ಶಕ್ತಿ ಇನ್ಯಾವುದಕ್ಕೂ ಇಲ್ಲ. ಅವರು ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ನಾನು ಆಚೆ ಬಂದ ತಕ್ಷಣ ನಾನು ಶೋ ಸ್ಟಾರ್ಟ್ ಮಾಡಿದೆ, ಒಬ್ಬರು ಸಪೋರ್ಟ್ ಬೇಕಲ್ಲ ಶೋ ಸ್ಟಾರ್ಟ್. ನಿನಗೆ ಗೊತ್ತಿದೆ, ಒಂದು ಶೋ ಮಾಡಬೇಕಂದ್ರೆ ನಾವು ಒಬ್ಬರೇ ನಿಂತು ಮಾಡೋಕ್ಕಾಗಲ್ಲ. ಅಂದರೆ ಇದು ಬ್ಯಾಂಡ್ ಅಂತ ಸ್ಟಾರ್ಟ್ ಮಾಡೋದಿಲ್ಲ. ಅಲ್ಲಲ್ಲ, ಬ್ಯಾಂಡ್ ಅಲ್ಲ. ನಾನು ಬ್ಯಾಂಡ್ ಅಂದರೆ ಫೀಮೇಲ್ ಬ್ಯಾಂಡ್ ಬೇರೆ, ಅದು ಬೇರೆ, ಇದು ಬೇರೆ. ಇದು ರೆಗ್ಯುಲರ್ ಶೋಸ್ ಮಾಡೋಕ್ಕೆ ಶುರು ಮಾಡಿದೆ. ನಾರ್ಮಲ್ ಒಂದು ಆರ್ಕೆಸ್ಟ್ರಾ ಮಾಮೂಲಿ ಶೋಸ್ ಶುರು ಮಾಡಿ ನೀನೇ ಸೆಪ್ರೇಟ್ ಆಗಿ ಕಟ್ಕೊಂಡು. ಏನಂತ ಹೆಸರಿಟ್ಟಿದೆ ಅದಕ್ಕೆ? ಟೀಮ್ ರೆಮೋ ಅಂತ ಮಾಡ್ಕೊಂಡ್ವಿ ಅಷ್ಟೇ. ಅದನ್ನು ತುಂಬ ಶೋಸ್ ಮಾಡಿದೆ ಅವಾಗ ನಾನು. ನಂಗೆ ತುಂಬ ಕಾಪಾಡ್ತು ಆ ಟೈಮಲ್ಲೆಲ್ಲ. ಸೊ ಪೂರ್ತಿ ನಂಗೆ ಸಪೋರ್ಟ್ ಆಗಿ ನಿಂತಿದ್ದವ್ರು ಅವರೇ. ಇವತ್ತಿಗೂ ನಂಗೆ ಶೋಸ್ ಇದ್ದರೆ ಅವರೇ ಪೂರ್ತಿ ನಿಂತ್ಕೊಂಡೆಲ್ಲ, ಒಂದು ಮ್ಯಾನೇಜರ್ ಥರ ನಿಂತು ಎಲ್ಲ ಮಾಡಿಕೊಟ್ಬಿಡ್ತಾರೆ. ಸೊ ಈ ಕಡೆ ಟೀಮ್ ರೆಮೋ ಅದೊಂದು, ಈ ಕಡೆ ಮಜಾ ಟಾಕೀಸು. ಸೊ ಇದು ಎರಡೂ ಒಂದು ದುಡಿಮೆಗೆ ಒಂದು ಫೌಂಡೇಶನ್ನು, ಒಂದು ಶಕ್ತಿಯಾಗಿ ನಿನ್ನನ್ನು ಅಲ್ಲಿಂದ ಆಚೆಗೆ ಬಂದ ಮೇಲೆ ನಿನ್ನ ಸ್ವಂತ ಕಾಲ ಮೇಲೆ ನಿಂತ್ಕೊಳ್ಳೋ ಹಾಗೆ ಮಾಡಿರೋದು. ಹೌದು. ಸೊ ಈ ಜರ್ನಿನಲ್ಲಿ ಒಂದು ಸಿಂಗಲ್ ಮದರ್ ಆದಾಗ ನಿನ್ನ ಗುರಿ, ನಿನ್ನ ಕನಸುಗಳನ್ನು ಒಂದು ತಾಯಿಯಾಗಿ ಜೊತೆಗೆ ನಿಂದು ಒಂದು ವೃತ್ತಿನ ಮೇಂಟೈನ್ ಮಾಡೋ ಒಂದು ಜರ್ನಿನಲ್ಲಿ ನೀನು ಎದುರಿಸಿದಂಥ ಸನ್ನಿವೇಶಗಳು ಹೇಗಿತ್ತು? ನನಗೆ ಏನಿದೆ ತುಂಬ ಒಂಥರ ಅನಿಸುತ್ತೇನೋ, ನನಗೆ ಗೊತ್ತಿಲ್ಲ. ಬಟ್ ನಾನೊಂದು ಪಾನಿಪುರಿ ತಿನ್ನೋಕ್ಕೂ ಯೋಚನೆ ಮಾಡ್ತಾಯಿದ್ದೆ. ಆಚೆ ಬಂದುಬಿಟ್ಟಿದ್ದೀನಿ, ಬರ್ತಾಯಿದೆ, ಅಷ್ಟು ಅಂತ ಬರ್ತಾಯಿಲ್ಲ. ಈಗ ನೀವು ಹೊಸ ಸ್ಟೆಪ್ಪು, ತಿಂಗಳಿಗೆ ಬಾಡಿಗೆ ಕಟ್ಟಬೇಕು, ಅದೆಲ್ಲ ಹೊಸ್ತು ನನಗೆ. ತಿಂಗಳಿಗೆ ಬಾಡಿಗೆ ಕಟ್ಟಬೇಕು, ನನ್ನ ಮಗಳ ಫೀಸ್ ನೋಡಬೇಕು. ಇನ್ನು ಒಂದು ಪಾನಿಪುರಿ ತಿನ್ನೋ ಅನ್ಸಿದ್ರು ಆ ದುಡ್ಡಿದ್ರೆ ಅವಳಿಗೇನಾದ್ರು ಕೊಡಿಸ್ಬೋದಲ್ವ? ಅಯ್ಯೋ, ಯಾಕಂದ್ರೆ ಅದು ತಿನ್ನೋ ವಯಸ್ಸೋದಕ್ಕೆ. ಸೊ ಈ ಥರ ಎಲ್ಲ ಇದ್ದಂಥ ಕಾಲ ಉಂಟು ಅವಾಗ. ಯಾಕಂದರೆ ಆಲ್ರೆಡಿ ಹಿಂದೆ ಇದು ರೇಖಾ, ನಾನು 2017 ಬಗ್ಗೆ ಮಾತಾಡ್ತಾ ಇದ್ದೀನಿ. ಇನ್ನೂ ಮೊನ್ನೆ ಥರನೇ. ನಾನು ಬ್ಯಾಂಕ್ ಅಕೌಂಟ್ ಅಂತ ಸ್ಟಾರ್ಟ್ ಆಗಿ ಅದ್ರಲ್ಲಿ ಅಮೌಂಟ್ ಅಂತ ಸ್ಟಾರ್ಟ್ ಆಗಿರೋದು 2017ಇಂದ. ಅಲ್ಲಿವರೆಗೂ ನೀನು ದುಡ್ದಿದ್ದೆಲ್ಲ ಹಂಗೆಲ್ಲ ಏನಿಲ್ಲ. ಅಂದರೆ ಇಟ್ ವಾಸ್ ಆಲ್ ಅದಕ್ಕೆ ಸೆಪ್ರೇಟ್ ಅಂತ ಇರಲಿಲ್ಲ ಅಷ್ಟೇ. ಆ ಥರ ನಂದು ಅನ್ನೋದೇನೂ ಇರಲಿಲ್ಲಪ್ಪ, ನಂದು ಅನ್ನೋದೇನೂ ಇರಲಿಲ್ಲ. ಆಮೇಲೆ ಸ್ಕೋಡಾ ಕಾರ್ ಇತ್ತು, ಎಲ್ಲ ಇತ್ತು, ಎಲ್ಲ ನನಗೇನು ಬರಲಿಲ್ಲ. ನಾನು ಆಚೆ ಬಂದೆ ಒಂದು 2 ವೀಲರ್ ಇಟ್ಕೊಂಡು, ಗಾಡೀಲಿ ಬರ್ತಾಯಿದ್ದೆ, ರೆಮೋ ನೋಡಿ ಹೋಗ್ತಿದ್ದಾಳೆ, ನನಗೆ ಶೋ ಬರ್ತಾಯಿದೆ, ಔಟ್ ಆಫ್ ಬ್ಯಾಂಗ್ಳೂರ್ ಇದೆ, ಹೆಂಗೆ ಹೋಗಲಿ, ಕ್ಯಾಬಲ್ಲಿ ಹೋದ್ರೆ ಎಷ್ಟಾಗುತ್ತೆ, ಬಂದಿದ್ದು ಅಲ್ಲೇ ಕೊಟ್ಟರೆ. ಆ್ಯಂಡ್ ಇನ್ನೂ ನಾನು ಆಚೆ ಬಂದು ಸೆಪ್ರೇಟಾಗಿ ಶೋಸ್ ಹೋಗೋಕ್ಕೆ ಶುರು ಮಾಡಿಲ್ಲ. ಯಾಕಂದ್ರೆ ಯಾರೂ ಕರೀತಾ ಇಲ್ಲ ಇನ್ನೂ. ಏನು ಆಚೆ ಬಂದ್ಬಿಟ್ಲಲ್ಲ ಅವಳು, ಕರಿಬೇಕಾ ಬೇಡವಾ, ಅಲ್ಲಿ ಇನ್ನೇನು ಎಫೆಕ್ಟ್ ಆಗುತ್ತೋ, ಅಲ್ಲಿ ರಿಲೇಷನ್ಶಿಪ್ಸು. ಯಾಕಂದ್ರೆ ಅವ್ರು ಇವನ್ ಹಿ ವಾಸ್ ವೆಲ್ ನೋನ್ ಸಿಂಗರ್ ಅಲ್ವಾ, ಎಲ್ಲರಿಗೂ ಕನೆಕ್ಷನ್ ಇತ್ತು. ಏನು ಅನ್ಕೋತಾರೆ ಅವ್ರು ನಾನು ಇಷ್ಟು ಮಾಡಿ, ಇದೆಲ್ಲ ಇತ್ತು ಕ್ಯಾಲ್ಕುಲೇಷನ್ಸ್. ನಾನು ತಾಳ್ಮೆಯಿಂದಿದ್ದೆ. ಬಟ್ ನಂಗೆ ಆಗ ಸಪೋರ್ಟ್ ಕೊಟ್ಟಿದ್ದು ಮಿಮಿಕ್ರಿ ದಯಾನಂದ್ ಸರ್. ಹೇಗೆ? ನನಗೆ ನೀನು ನಂಬಲ್ಲ ಗುರು, ನಾಳೆ ದುಡ್ಡಿಲ್ಲ ಕೈಯಲ್ಲಿ, ನಾಳೆ ದುಡ್ಡಿಲ್ಲ ನನ್ನ ಕೈಯಲ್ಲಿ, ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಇವ್ರು ಫೋನ್ ಮಾಡಿದ್ರು, ಸರ್ ದಯಾನಂದ್ ಸರ್ ಫೋನ್ ಮಾಡಿ, ರೆಮೋ
ನಾಳೆ ಏನು ಕಾರ್ಯಕ್ರಮ ಸರ್ ಏನಿಲ್ಲ ಸರ್ ಒಂದು ಶೋ ಇದೆ ಬಾಮ್ಮ ಅಂದರು. ಆಯ್ತು ಸರ್ ಅಂದೆ. ಸರಿ ಅಂತ ಹೋದೆ. ಹೆಂಗೆ ಹೋಗೋದು? ಕ್ಯಾಬಲ್ಲಿ ಹೋಗಬೇಕು, ಸ್ವಲ್ಪ ದೂರ, ಔಟ್ಸ್ಕರ್ಟ್ಸಲ್ಲಿ. ಹೆಂಗೆ ಸರ್ ನಿಮ್ಮ ಗಾಡಿ ಏನಾದರೂ? ಇಲ್ಲಮ್ಮ ಕ್ಯಾಬಲ್ಲಿ ಬಂದ್ಬಿಡೋದು, ಏನಿದೆ ನಾನು ಅದು ಮಾಡ್ತೀನಿ. ಸರಿ ಸರ್ ಅಂದೆ. ಹೋದೆ. ಹೋಗಿ ಅಲ್ಲಿ ನಾನು ಬರೋದು ಯಾರಿಗೂ ಗೊತ್ತಿಲ್ಲ. ಅಂದರೆ ನಾನು ಬರೋ ಅವಶ್ಯಕತೆ ಇಲ್ಲ ಅವತ್ತು. ಇವ್ರು ಕರೆದ್ಬಿಟ್ಟು 2 ಸಾಂಗ್ ಆಡಿಸಿ ಅನೌನ್ಸ್ ಮಾಡಿದ್ರು, ಅವ್ರ ಫ್ರೆಂಡ್ಗೆ ಹಿಂಗೆ ರೆಮೋ ಬಂದಾರೆ ಅಂತ. ಎಲ್ಲ ಖುಷಿಯಾದರು. ದಟ್ ವಾಸ್ ದ ಫಸ್ಟ್ ಶೋ. ನಾನು ಆಚೆ ಕಡೆ ಇಂಡಿಪೆಂಡೆಂಟಾಗಿ ಬಂದು ರೆಮೋ ಅಂತ ನಿಂತಿದ್ದು ಸ್ಟೇಜ್ ಅದು. ಸೊ ಅವತ್ತೊಂದು ಖುಷಿನೇ ಬೇರೆ ಇತ್ತು ನನಗೆ. ಮನ್ಸಲ್ಲಿ ನೋವಿದೆ, ನನ್ನ ಹತ್ರ ದುಡ್ಡಿರಲಿಲ್ಲ ಸರಿಯಾಗಿ ಕೈಯಲ್ಲಿ, ಮನ್ಸಲ್ಲಿ ನೋವಿದೆ. ಬಟ್ ಆ ಖುಷಿ ಏನಂದರೆ ಎಲ್ಲ ರೆಮೋ ಅದು ನಾನು ನೋಡೇ ಇಲ್ಲ. ಮಜಾ ಟಾಕೀಸಲ್ಲಿ ಬಂದು 2 ವರ್ಷ ಆಗೋಗಿದೆ ಆಲ್ರೆಡಿ. ನಾನು 2015 ಬಂದಿದ್ದು, ಇದು 17 ನಾನು ಹೇಳ್ತಾ ಇರೋದು. ನಾನು ಆ ಥರ ಶೋಗೆ ಹೋಗಿಲ್ಲ. ಜನ ನನ್ನ ಇಷ್ಟ ಮಾಡೋಕೆ ಅಂಥದ್ದೇನು ನನಗೆ ಫ್ರೀಡಮ್ ಇರಲಿಲ್ಲ ಆವಾಗ. ಆಮೇಲೆ ನೋಡಿದ್ರೆ ಡೈರಿನಲ್ಲಿ ಹಿಂಗೆ ದುಡ್ಡಿಟ್ಬಿಟ್ಟಿದ್ದಾರೆ. ನನ್ನ ಕ್ಯಾಬ್ಗೂ ಆಗೋಷ್ಟು, ನನಗೆ ಆರಾಮಾಗಿ ದುಡ್ಡು ಆಗೋಷ್ಟು ನನ್ನ ಪೇಮೆಂಟ್ ಇಟ್ಬಿಟ್ಟಿದ್ದಾರೆ ಸರ್. ನಾನು ಸರ್ ಇರಲಮ್ಮ, ಕಲಾವಿದರದ್ದು ಗೊತ್ತಾಗತ್ತೆ, ನೀನು ಬೆಳಿತೀಯ, ನಿನಗೆ ಶಕ್ತಿ ಬೇಕು, ಯೋಚನೆ ಮಾಡಿದ್ರೆ ಶಕ್ತಿ ಕಮ್ಮಿ ಆಗುತ್ತೆ, ಬಲವಾಗಿ ಯೋಚನೆ ಮಾಡಬೇಕು ಯಾವುದ್ರ ಬಗ್ಗೆ ಮುಂದೇನು ಅಂತ ಎಂತ ನಿಜವಾಗ್ಲೂ ಹೇಳ್ತೀನಿ. ಅವ್ರು ಹೇಳಿದ ಒಂದೊಂದು ಮಾತುಗಳು ನನ್ನನ್ನು ಸ್ಟ್ರಾಂಗಾಗಿ ನಿಲ್ಲಿಸ್ಬಿಡ್ತು. ಅದಾದಮೇಲೆ ಕಂಟಿನ್ಯೂಸ್ ಶೋಸ್ ಕೊಟ್ಟರು ಅವರೇ. ಬಾಮ್ಮ ಇದಕ್ಕೆ ಬಾ, ಇದು ತಗೋ, ಬೇರೆ ಶೋ ಇದ್ರೆ ನೀನು ಒಪ್ಕೋ, ಇಲ್ಲೂ ಬಂದು ಹೋಗು, ಇಲ್ಲೂ ಪೇಮೆಂಟ್ ತಗೋ, ಬೇರೆ ಶೋನು ಮಾಡು. ಅಲ್ಲಿ ನೋಡಿದವರೆಲ್ಲ ಏನು ಮಾಡೋ, ಶೋಗೆ ಬರ್ತಾಯಿದ್ದೀರಾ ನೀವು ಅಂಥೇಳಿ ಕರಿಯೋಕ್ಕೆ ಶುರು ಮಾಡಿದೆ. ಆಮೇಲೆ ನಂದೇ ಸಪ್ರೇಟ್ ಶೋಸ್ ಆಯಿತು. ಹೀಗೆ ಮಾಡ್ಕೊಂಡು ಅಲ್ಲಿ ಬೆಳೆದು 2 ವೀಲರ್ ಇದ್ದಿದ್ದು ಸೆಕೆಂಡ್ ಹ್ಯಾಂಡ್ ಕಾರ್ ತೊಗೊಂಡು, ಸೆಕೆಂಡ್ ಹ್ಯಾಂಡು ಅಲ್ಲ, ಇನ್ನೇನು ನಾಳೆ FC ಆಗಬೇಕು ಒಂದು 6 ತಿಂಗಳಿಗೆ. ಎಷ್ಟು ಗೊತ್ತಾ ಕಾರ್ ಅದು? 43,000 ಕೊಟ್ಟು ಕಾರ್ ತೊಗೊಂಡಿದ್ದು ನಾನು. ಅಯ್ಯೋ, 17 ಯಾವ ಕಾರ್ ಅದು? ಆಕ್ಸೆಂಟ್. ಆಮೇಲೆ ನಾನು ಅಂದ್ಕೊಂಡೆ ನಮ್ಮ ಫ್ರೆಂಡ್ ಹತ್ರ, ಏನು ಮಾಡೋದು, ಸ್ವಲ್ಪ ದೂರ ಹೋದರೆ ಹೊಗೆ ಬರೋಕ್ಕೆ ಶುರು ಆಗುತ್ತೆ, ಬಟ್ ಕ್ಯಾಬ್ ಇದು ಮಾಡೋಕ್ಕಾಗಲ್ಲ, ಕಷ್ಟ ಆಗುತ್ತೆ ಅಂತೆಲ್ಲ ಮಾತಾಡ್ಕೊಂಡು. ಆಗ ನನ್ನ ಫ್ರೆಂಡ್ ಹಂಗೆ ಅಂದರೆ, ನಾನು 6 ತಿಂಗಳು ಹೊಸದೇ ತೊಗೋತೆ ಬಿಡು. ನಾನಾ ಏನು ಮಾತಾಡ್ತೀರ, ಒಂದು ಸೆಕೆಂಡ್ ಹ್ಯಾಂಡ್ ನೋಡಬೇಕಷ್ಟೇ ಯಾವುದಾದ್ರು ಅಂತ ಅಂದ್ಕೊಂಡಿದ್ದು. ನೋಡಿದೆ 6 ತಿಂಗಳು ನಾನು ಟಾಪ್ ಎಂಡು ಬ್ರ್ಯಾಂಡ್ ನ್ಯೂ ಕಾರ್ ತೊಗೊಂಡೆ ನಾನು. ವಾವ್. ಸೊ ದಟ್ ಇಸ್ ಹೌ ಟೈಮಿಂಗು, ದ ಪವರ್ ಆಫ್ ಹೌದು, ಬೀಯಿಂಗ್ ದೇರ್ ಇನ್ ದ ರೈಟ್ ಟೈಮ್ ವಿತ್ ದ ರೈಟ್ ಪೀಪಲ್. ಹೌದು, ಅಟ್ ದ ಸೇಮ್ ಟೈಮ್ ಇನ್ಯಾವುದೋ ಒಂದು ಎಮೋಷನ್ ಕ್ಲಿಕ್ ಆಗಿ ಇಲ್ಲಿ ಬಂದಿರುತ್ತೆ. ಹೌದು. ಸೊ ಈ ಮಜಾ ಟಾಕೀಸ್ದು ಏನೋ ಹೌದಾ ಅಂತ ಹಿಂಗೆಲ್ಲ ಸೃಜನ್ ನಾನು ಹೋಗೋಕ್ಕೆ ರೆಡಿ ಇಲ್ಲ ಗುರು. ಮೀಟ್ ಮಾಡಿದೆ. ಏನಂದರೆ ನಾನು ಅವಲೇ ಆಡು ಹೆಸರು ಮಾಡಿರೋಳು, ನಾನ್ಯಾಕೆ ಸೈಡಲ್ಲೋ ಕೂತ್ಕೋಬೇಕು? ನಮ್ದೊಂದು ಈಗೂ ಇರುತ್ತಲ್ಲ ಸಣ್ಣದಾಗೆ. ನಂದು ನಾನೆಲ್ಲ ನಾನು ಹೆಂಗೆ ಸೈಡಲ್ಲೋ ಕೂತ್ಕೊಳ್ಳಿ, ನಾನೇ ಕೂತ್ಕೊಳ್ಳಿ ಅಂತೇಳಿ ನಾನು ಕೂಡಲ್ಲಮ್ಮ ಬೇಡ ನನಗೆ ಅಂತ. ಒಂದು ಹುಡುಗಿ ಫೋನ್ ಮಾಡಿದ್ಲು, ಅವರು ನಮ್ಮ ಲೋಕೇಶ್ ಪ್ರೊಡಕ್ಷನಿಂದ, ಪೂಜಾ ಅಂತ ಫೋನ್ ಮಾಡಿದ್ರು. ಇಲ್ಲ ಅವಳು ನಾನು FML ಫ್ರೆಂಡ್ಸು. ಹಿಂಗೆಲ್ಲ ಬಾ ನೀನು, ನಾನು ಹೇಳೋದು ಕೇಳು ಅಂದು. ನಾನು ಇಲ್ಲ ಹಂಗಲ್ಲ ಆಗಲ್ಲ, ನಾನು ಸೈಡಲ್ಲಿ ಕೂತ್ಕೊಳ್ಳಲ್ಲ, ಅದು ಬೇರೆ ಅವ್ರು ರೇಗಿಸ್ತಾರೆ, ನಾನು ಬರೋಲ್ಲ ಅಂದೆ. ಕಾಲು ಎಳಿತಾರವರು, ನಿಂಗೆ ಇಷ್ಟ ಇಲ್ಲ? ನಂಗೆ ಇಷ್ಟ ಅವರು, ಬಟ್ ನೋಡೋಕೆ ಇಷ್ಟ, ನನಗೆ ಕಾಲು ಎಳಿಸ್ಕೊಳ್ಳೋಕೆ ಇಷ್ಟ ಇಲ್ಲ. ಆಲ್ರೆಡಿ ಅವ್ರ ಶೋಸ್ ಎಲ್ಲ ನೋಡ್ತಾ ಇದ್ದೆ. ಆಮೇಲೆ ಒಂದು ಸಲ ಮೀಟ್ ಮಾಡೋದು, ಫೋನ್ ಇಟ್ಬಿಟ್ಟೆ. 1 ವಾರ ಕಂಟಿನ್ಯೂಸ್ ಫೋನ್ ಮಾಡಿದ್ಲು ನಾನು ತೆಗಿಲಿಲ್ಲ. ಕಡೆ ಒಂದು ತೆಗಿ, ಏನು ನಿನ್ನ ಪ್ರಾಬ್ಲಮ್ಮು? ಒಂದು ಸಲ ಅವ್ರನ್ನ ಡೈರೆಕ್ಟಾಗಿ ಮೀಟ್ ಮಾಡೋ, ಯಾಕಂದರೆ ನಾನು ನಿನ್ನ ರೆಕಮೆಂಡ್ ಮಾಡಿ ಬಂದು ನೋಡು, ಸೆಟ್ಟಾಗಿರೋದೇ ಬೇಡ. ಆಯಿತು ಅಂತ ಹೋದೆ. ಒಳಗಡೆ ಹೋಗ್ತೀನಿ, ಎಲ್ಲ ದಿಗ್ಗಜರು ಕೂತಿದ್ದಾರೆ. ಯಾರಿದ್ರು ಅವತ್ತು ದಯಾನಂದ್ ಸರ್ ಇದ್ದರು, ಮನೋಹರ್ ಸರ್ ಇದ್ದರು, ಇನ್ಯಾರು ಅಪರ್ಣವ್ರು ಇದ್ರಲ್ಲ, ನಂಗೆ ನೆನಪಿಲ್ಲ ಅದು. ಇಷ್ಟು ಜನ ಅಂತೂ ಇದ್ದರು. ನಂಗೆ ಅವ್ರು ನೋಡಿದ್ರೆ ಢಂಗ್ ಆಗ್ಬಿಡ. ಅಯ್ಯೋ ಇವರೇಮೋ ಅಂದರೆ ದಯಾನಂದ್ ಸರ್, ಫಸ್ಟ್ ಹಾಕೊಳ್ಳ ಹಿಂಗೆ ಹೇಳಿದ್ರು. ದಯಾನಂದ್ ಫಸ್ಟ್ ಹಾಕೊಳ್ಳ, ಅವ್ಳು ಮಿಮಿಕ್ರಿ ಎಲ್ಲ ಮಾಡ್ತಾಳೆ, ಅವಳು ಸಖತ್ತವಳು, ಹಾಡೆಲ್ಲ ಬರೀತಾರೆ. ಮನೋಹರ್ ಸರ್ ಹಾಡೆಲ್ಲ ಬರೀತಾರೆ ಇವರು, ಹಾಕೊಳ್ಳಿ. ನಿನ್ನ ಆಗಲೇ ಮಿಮಿಕ್ರಿ ಸ್ಟಾರ್ಟ್ ಆಗ್ಬಿಟ್ಟಿದೆ ಸರ್, ಬೈಕೋಬೇಡಿ ಸರ್ ಪಾಪ. ಆಮೇಲೆ ಸೊ ಹಂಗಾಗಿ ಆಯಿತು, ಕರೆದ್ರು. ಏನು ಹಾಡು ಬರೀತೀರಾ? ಬರಿತೀನಿ. ಏನು ಬರೀತೀರಾ? ಏನು ಕೊಟ್ಟರು? ಸಿಚುವೇಶನ್ ಕೊಟ್ಟರೆ ಬರೀತೀರಾ? ಬರೀರಿ, ಒಂದು ಸಿಚುವೇಶನ್ ಕೊಡಿ. ಏನೋ ಕೊಟ್ಟರು, ನಂಗೆ ನೆನಪಿಲ್ಲ ಅದು. ಬರದೆ ಅಲ್ಲೇ ಬರೆದು ಕೊಟ್ಟೆ. ಆಯಿತು ನಾನು ಹೇಳ್ತೀನಿ, ಅದೇ ರೆಮೋ ಅಂತಲೇ ಕರೀಲ್ಲ ಅಂದೆ. ಆಮೇಲೆ ಹೋದೆ ಶೂಟಿಂಗ್ಗೆ, ಸೈಡಲ್ಲಿದ್ದು ಆಯಿತು. ಸಾಂಗ್ ಯಾವುದೋ ಕೊಡೋರು ಹಾಡ್ತಾಯಿದ್ದು ಬರ್ತಿದ್ದೆ, ರೇಗಿಸ್ಬಿಡೋರು ಮಧ್ಯ. ನನಗೆ ಯಾವ್ದು ಗುರು, ಯಾಕೆ ನಾನು ರೇಗಿಸ್ಕೋಬೇಕು ಅಂತ ಒಂದಿನ ಹತ್ಬಿಟ್ಟೆ ಚೆನ್ನಾಗಿ, ನಾನು ಬರೋಲ್ಲ ಅಂತ. ಇದು ಎಷ್ಟು ಎಪಿಸೋಡ್ ಆದಮೇಲೆ? ಇದು ಆಲ್ಮೋಸ್ಟ್ ಇದು ಜಾನ್ವರಿ ಫೆಬ್ರವರಿ ಅಂದರೆ 1-2 ತಿಂಗಳು. ಆಮೇಲೆ ಅದ್ರಲ್ಲಿ ಬೇರೆ ಮಧ್ಯ ನಾನು ಬೇರೆಯವ್ರನ್ನ ಕಳಿಸ್ಬಿಡೋದು, ಹೋಗ್ರಿ
ನೀವು ಬೇರೆಯವ್ರನ್ನ ಕಳಿಸ್ಬಿಡೋ, ನಮ್ಮ ಪ್ರೋಗ್ರಾಮ್ ಇದೆ ಅಂತ ಇನ್ನೊಂದು ಸಿಂಗರ್ನ ಕಳಿಸ್ಬಿಡೋದು, ಹ್ಮ್ ಏನು ನಮ್ಮದೇನು ಮಹಾ ಹ್ಮ್ ಅಂತ, ಹ್ಮ್ ಏನು ಸೈಡಲ್ಲಿ ತಾನೇ ಇರೋದು ಅಂತ. ಹ್ಮ್ ಹಂಗಾಯಿತು. ನನಗೆ ಅವಾಗ ಹಾಂಗ್ಕಾಂಗ್ ಒಂದು ಶೋ ಹಾಡೋಕ್ಕೆ ಹೋಗಿದ್ದೀನಿ. ಹೋಗಿ ಎಂಟ್ರಿ ಕೊಡ್ತೀನಿ. ಏನು ನನ್ನನ್ನು ಹೆಂಗೆ ಸ್ವಾಗತಿಸ್ಕೊಂಡ್ರು ಅಂದರೆ, ಅದೆಲ್ಲದಕ್ಕಿಂತ ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ ನನ್ನ ರೆಮೋ ಅಂತ ಗುರ್ತಿಡ್ದ್ಬಿಟ್ರು. ಹಾಂ, ಹಿಂಗೂ ಇದೆಯಾ ನಾನು ಆಶ್ಚರ್ಯ ನನಗೆ. ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಸೆಕ್ಯೂರಿಟಿ ಚೆಕ್ಕಲ್ಲಿಂದ, ನೀವು ರೆಮೋ ಅಲ್ವಾ, ಹ್ಮ್ ಸೃಜನ್ ಅವ್ರ ಜೊತೆ ಬರ್ತಿರಲ್ಲ. ನಾನು ಹಾಂ ಹೌದಾ ಅಂತ. ಅಲ್ಲಿಂದ ಎಕ್ಸ್ಪೀರಿಯನ್ಸ್ ಸ್ಟಾರ್ಟ್ ಆಯಿತು. ಹಾಂಗ್ಕಾಂಗ್ ಹೋಗಿ ಇಳಿತೀನಿ. ಏನು ನನ್ನ ವೆಲ್ಕಮಿಂಗೇ ಬೇರೆ, ನನ್ನ ಬಗ್ಗೆ ಕ್ವಿಝ್ ಬೇರೆ, ರೆಮೋ ಅಂದರೆ ಏನು ಅಂತ. ಅಲ್ಲಿ ನಾನು ಎಕ್ಸ್ಪೆಕ್ಟೇ ಮಾಡಿಲ್ಲ. ನಮ್ಮನೆ ಯಾರು ನೋಡ್ತಾರೆ ಸೈಡಲ್ಲಿರೋರನ್ನ. ಆಮೇಲೆ ಇಲ್ಲಪ್ಪ ಇಲ್ಲೇನೋ ವಿಷಯ ಇದೆ, ನಾನು ದಟ್ ಇಸ್ ದ ಪವರ್ ಆಫ್ ಟಿವಿ. ನಾನು ಡೆಡಿಕೇಟೆಡ್ ಆಗಿರಬೇಕು, ನಿಯತ್ತಾಗಿರಬೇಕು ಅಂತ ಮನಸ್ಸಲ್ಲಿ ಅಂದ್ಕೊಂಡೆ. ಅಷ್ಟರಲ್ಲಿ ನಂದೊಂದು ದೊಡ್ಡ ಆರ್ಟಿಕಲ್ ಬಂತು ಪೇಪರಲ್ಲಿ. ಅದ್ರಲ್ಲಿ ನಾನು ಚಿನ್ನಾರಿ ಮುತ್ತ ಹಾಡಿರೋದಿಲ್ಲ. ಇದನ್ನು ಯಾವುದನ್ನು ನಾನು ಮಜಾ ಟಾಕೀಸಲ್ಲಿ ಹೇಳಿರಲಿಲ್ಲ. ಹೋಗಿದ್ದೆ, ಹಾಡು ಬರೀತೀನಿ, ರೆಮೋ ಇಷ್ಟೇ ಇದ್ದಿದ್ದು. ನನ್ನ ಮ್ಯೂಸಿಷಿಯನ್ ಫ್ಯಾಮಿಲಿ ಏನದಿದ್ದು ಏನೂ ಗೊತ್ತಿರಲಿಲ್ಲ ಅವ್ರಿಗೆ. ಇದಾದ ತಕ್ಷಣ ನನಗೆ ಮೆಸೇಜು, ನೀನು ಬರ್ತಿದ್ದಂಗೆ ಇಳಿತಿದ್ದಂಗೆ ಇಲ್ಲಿ ಬರಬೇಕು, ರಿಹರ್ಸಲ್ಗೆ ಬರಬೇಕು ಅಂತ. ಹ್ಞೂ ಅಂತ ಹೋದೆ ತಕ್ಷಣ ಕೇಳಿ, ಏನು ಪೇಪರ್ ತೋರಿಸಿ, ಏನಿದು ಚಿನ್ನಾರಿ ಮುತ್ತ ನೀನು ಆಡಿದ್ಯಾ? ಹ್ಞೂ ಅಂದೆ. ನಮ್ಗೆ ಯಾಕೆ ಹೇಳಿಲ್ಲ? ಅಲ್ಲ, ಹೇಳೋ ಸಂದರ್ಭ ಬಂದಿಲ್ಲ. ಎಂಥ ಕೆಲಸ ಮಾಡಿದ್ಯಾ ನೀನು? ನಾಳೆ ವಿಜಯ ರಾಘವೇಂದ್ರ ಬರ್ತಾ ಇದ್ದಾರೆ, ಅವ್ರಿಗೆ ಗೊತ್ತಾ ಮಾತಾಡ್ತೀನಿ ನೀನು? ಇಲ್ಲ, ಮರ್ತೋಗಿರ್ತಾರೆ, ನನಗೆ ಟಚ್ಚೇ ಇಲ್ಲ ಅಂತೆ. ಇನ್ನೂ ಒಳ್ಳೇದಾಯಿತು, ಒಂದು ಕಂಟೆಂಟ್ ಮಾಡೋಣ ಇದನ್ನೇ ಅಂತ ಹೇಳಿದ್ರು. ಹ್ಞೂ ಅಂದೆ. ಹಿಂಗೆ ವರ್ಕೌಟ್ ಆಗುತ್ತೆ ನಂಗೆ ಗೊತ್ತಿಲ್ಲ. ಹ್ಞೂ ಅಂದೆ. ಸರಿ, ಅಲ್ಲಿ ನಿಂತ್ಕೊಂಡ ತಕ್ಷಣ ಅವ್ರು ಒಂದು ಎಪಿಸೋಡ್ ಅದೇ ಆಯಿತು. ಅವ್ರಿಗೆ ಯಾರು ಗೊತ್ತಾ ಎಂಥ ಸಾಂಗ್ ಕೊಟ್ಟಿದ್ದಾರೆ, ಅವ್ರಿಗೊಂದು ಥ್ಯಾಂಕ್ಸ್ ಸರಿ ಹೇಳಿದ್ಯೇನೋ ನೀನು ಅಂತೆಲ್ಲ ಕೇಳಿದ್ರು. ಅವರು ಇಲ್ಲ ಗುರು ಅಂತ ಹೇಳಿ, ಇವಾಗ ಥ್ಯಾಂಕ್ಸ್ ಇಲ್ಲಿದ್ದಾರೆ ಅವರು, ನೋಡಿ ಇಲ್ಲೇ ಇದ್ದಾರೆ ಇವರೇ ಅಂತ ನನ್ನ ತೋರಿಸು. ಆ ಎಪಿಸೋಡ್ ಹೆಂಗೆ ಪಸರಿಸ್ಕೊಂಡ್ಬಿಡ್ತದು ಅಂದರೆ, ಅಷ್ಟು ಶೇರ್ ಆಗಿ ಅದು ಸಿಕ್ಕಾಪಟ್ಟೆ ಹೆಸರಾಗೋದು, ಎಲ್ರಿಗೂ ಗೊತ್ತಾಯಿತು ನಾನೇ ಹಾಡಿರೋದು ಅಂತ. ಸೊ ಅಲ್ಲಿಂದ ನನಗೆ ಕಣ್ಣಲ್ಲಿ ನೀರೇ ಬಂದ್ಬಿಡ್ತದು. ಇಲ್ಲ ಗುರು ಅಂದ್ಬಿಟ್ಟು ಆವಾಗಿಂದ ಯಾರನ್ನೂ ಕಳಿಸಿ ನಾನೇ ಹೋಗಿ ಏನೇ ಇದ್ದರು ರಿಹರ್ಸಲ್ಸು ಅಟೆಂಡ್ ಮಾಡಿ, ಅಲ್ಲಿಂದ ಇದೇ ಚೇಂಜ್ ಆಗೋಯ್ತು ನಂದು. ಇದು ಹೆಂಗಾಯ್ತಂದ್ರೆ, ನಿನ್ನದೇ ಹಾಡಲ್ಲಿ ಚರಣದಲ್ಲಿದೆ, ಹೂವೊಂದಿದ್ದರೆ ಸಾಕೆ ಬ್ಯಾಡವೇ ಗಾಳಿ, ಹೌದು ನೀವೇ ಹೇಳಿ ಕಂಪ ಬೀರೋಕೆ. ಹೌದು ಸೊ ನೀನೇ ಹಾಡಿರೋ ಹಾಡು ನಿನ್ನನ್ನೇ ಮತ್ತೆ ಅದನ್ನು ಪಸರಿಸೋಕ್ಕೆ, ನಿನ್ನ ಐಡೆಂಟಿಟಿನ ಕೊಡೋಕ್ಕೆ ಹೌದು ಆ ಥರ ಒಂದು ವೇದಿಕೆ ಬೇಕಾಯಿತು. ವೇದಿಕೆನಲ್ಲೂ ಅವರು ನಿನ್ನನ್ನು ಕಂಡು ಹಿಡಿದು ಹೌದು. ನಿನ್ನ ಐಡೆಂಟಿಟಿ ಅಂತ ಅವ್ರಿಗೆ ಹೇಳೋಕ್ಕೆ ದಾರಿ ಆಯಿತು. ಅದಕ್ಕೆ ಅದೇನಂದರೆ ಹೇಳಿದ್ನಲ್ಲ, ಕೆಲವು ವ್ಯಕ್ತಿಗಳು ಇಂಪಾರ್ಟೆಂಟ್ ಆಗ್ತಾರೆ ನಮ್ಮ ಲೈಫಲ್ಲಿ. ಸಂಬಂಧಗಳೇ ಇರಲ್ಲ, ಅಥವಾ ಸಂಬಂಧ ಬೆಸಿಬೇಕನ್ನೋದೇನಿರಲ್ಲ, ಆದರೆ ಏನೋ ಒಂದು ಬಂದ್ಬಿಟ್ಟು ಹಿಂಗೆ ನಮಗೇನೋ ಒಂದು ಒಳ್ಳೇದು ಮಾಡಿಬಿಟ್ಬಿಡ್ತಾರೆ. ಯಾರ್ಯಾರು ಇರ್ಬೋದು ಅದು. ನಾನು ಈಗ ನಮ್ಮ ಅಂತ ನಾನು ಯಾವಾಗ ಅಂದರೆ ಅವರು ಕಾಣ್ತಾರೆ ಎಲ್ಲರಿಗೂ, ಆ ಥರ ಭಾಳಷ್ಟು ಜನ ಇದ್ದಾರೆ. ಐ ಯು ಕಂಫರ್ಟಬಲ್ ಶೇರಿಂಗ್? ಇವತ್ತು ಒಂದು ಶೋಸ್ ಅಂತೆಲ್ಲ ಬಂದಾಗ ಬೆಂಗಳೂರಲ್ಲಿ ಕಮ್ಮಿ ಆಗೋಗಿದೆಯಾ, ಅಥವಾ ಕರ್ನಾಟಕದಾದ್ಯಂತ ರೂರಲ್ ಏರಿಯಾಸ್ಗಳಲ್ಲೇ ಹೆಚ್ಚು ಇವತ್ತು ಮ್ಯೂಸಿಕಲ್ ಶೋಸ್ ಅಂತೆಲ್ಲ ಕೆಲವು ನೋಡ್ತೀವಿ? ಆ ಜಾತ್ರೆ ಉತ್ಸವ ನೈಟ್ಸ್ ಅಂತ ನಡೆಯುತ್ತೆ. ಸೊ ಇದು ಸದ್ಯದ ಸೀಸನ್ ಹೆಂಗೆ? ಏನು ಗೊತ್ತಪ್ಪ, ಮುಂಚೆ ಏನು ಗೊತ್ತಾ, ಒಬ್ಬ ಮ್ಯೂಸಿಷಿಯನ್ನೇ ಹ್ಯಾಂಡಲ್ ಮಾಡ್ತಾಯಿದ್ದ ಇವೆಂಟ್ಸ್ನ. ಇವತ್ತು ಹಂಗಲ್ಲ, ಒಂದು ಇವೆಂಟ್ ಆರ್ಗನೈಸರ್ ಮಾಡ್ತಾನೆ. ಅಂದರೆ ಈಗ ಒಬ್ಬ ಮ್ಯೂಸಿಷಿಯನ್, ಇವಾಗ ಮುಂಚೆ ಏನಿತ್ತು ಆರ್ಕೆಸ್ಟ್ರಾಗಳು ಅವ್ರವ್ರ ಹೆಸರಲ್ಲಿ ಅವ್ರವ್ರು ಮಾಡ್ಕೊಂಡು ಹೋಗ್ತಾಯಿದ್ರು. ಈಗ ನಾನೇ ಸೌಂಡ್ ಆಫ್ ಮ್ಯೂಸಿಕ್ ಆರ್ಕೆಸ್ಟ್ರಾ ಅಂದರೆ ಅಲ್ಲಿ ಗುರುಜಿ ಇರೋರು, ಮೋಹನ್ ಜಿಂಪಟ್ಸ್ ಅಂದರೆ ಮೋಹನ್ ಇರೋರು, ಈ ಥರ ಅವನೊಂದು ಹೆಸರು. ಈಗ ಹಂಗಲ್ಲ, ಇವಾಗ ಇವೆಂಟ್ ಆರ್ಗನೈಸರ್ಸ್ ಅವ್ರಿಗೇನು ಗೊತ್ತಾ, ಚಾಯ್ಸಸ್ಸು. ಮುಂಚೆ ಎಲ್ಲ ಸಿಂಗರ್ಸ್ ಏನು, ಆ ಆರ್ಕೆಸ್ಟ್ರಾ ಅಂದರೆ ಅವರೇ ಇರೋರು ಸಿಂಗರ್ಸು. ಈಗ ಆಪ್ಷನ್ಸ್, ಯಾಕಂದರೆ ಜನ ಹಂಗಿದಾರಲ್ಲ. ಗುರು ಹೋದ ಸಲ ನೀನು ಅವ್ರು ಮಾಡಿಸಿದಾಗ ಈ ಸಲ ಇದ್ರಲ್ಲಿ ಕಾಣಿಸ್ತಿದ್ರಲ್ಲ ಅವ್ರನ್ನ ಕರ್ಕೊಂಡ್ಬನ್ನಿ, ಈ ಸೋಷಿಯಲ್ ಮೀಡಿಯಲ್ಲಿ ಇವ್ರಿದ್ರಲ್ಲ ಇವ್ರನ್ನ ಕರ್ಕೊಂಡು ಬನ್ನಿ, ಇನ್ಸ್ಟಾಗ್ರಾಮಲ್ಲಿ ಅವ್ರು ಆಡ್ತಿದ್ರು ಅವ್ರನ್ನ ಕರ್ಕೊಂಡು ಬನ್ನಿ. ಹಿಂಗೆಲ್ಲ ಶುರು ಆಗಿದೆ 100%. ಸೊ ಸಿನ್ಸ್ ನೀನು ಈಗಲೂ ಮಾಡ್ತಾ ಇದೆಯಲ್ಲ, ನೀನೇ ಫುಲ್ ಶೋ ಅಂತ ಇದು ಮಾಡ್ತೀಯಾ, ಕ್ಯಾನ್ ಯು ಹೆಲ್ಪ್ ಅಸ್ ಅಂಡರ್ಸ್ಟ್ಯಾಂಡ್? ಈಗ ಒಂದು ಕಾಲ್ ಬರುತ್ತೆ, ಅಲ್ಲಿಂದ ಕ್ಯಾನ್ ವಿ ಸ್ಟಾರ್ಟ್? ಈಗ ಫಸ್ಟು ಏನು ಬಜೆಟ್ ಕೊಡ್ತಾರೆ, ಮತ್ತು ಇಷ್ಟು ಜನ ಸಿಂಗರ್ಸನ್ನು ಕರೆಸಿ, ಬಿಕಾಸ್ ನನಗೆ ಹೇಳಿದೆ, ಉದಾಹರಣೆಗೆ ಈಗ ಹೇಮಂತ್ ಅವರು, ರಾಜೇಶ್ ಕೃಷ್ಣನ್ ಅವರು, ಈ ಥರದ ಸಿಂಗರ್ಸನ್ನು ಅವರೇ ಕೇಳ್ತಾರೆ, ಇವ್ರನ್ನ ಕರೆಸಿ ಅವ್ರನ್ನ ಕರೆಸಿ ಲಿಸ್ಟೆಲ್ಲ ಕೊಡಬೇಕಾ? ಅವರೇ ಕೇಳ್ತಾರೆ. ಫಸ್ಟ್ ಕೇಳ್ತಾರೆ, ಮೇಡಮ್ ಯಾರನ್ನ ಕರ್ಕೊಂಡು ಬರ್ತೀರಾ ಮೇಡಮ್ ಹಾಡೋದಕ್ಕೆ? ನಾನು ಕೇಳ್ತೀನಿ, ಯಾರು ಬೇಕು ಸರ್? ಯಾಕಂದರೆ ನಂದು ಟೀಮ್ ಇದೆ, ರೆಮೋ ಜೊತೆ 4 ಜನ ಸಿಂಗರ್ ಇರ್ತಾರೆ. ಆಮೇಲೆ ನನ್ನ ಜೊತೆ ಹಾಡೋರು ಎಲ್ಲರೂ ಪ್ಲೇಬ್ಯಾಕ್ ಸಿಂಗರ್ಸೇ. ಬಟ್ ಯಾರು ಅಂದರೆ ಟಿ ವಿಲಿ ಕಾಣಿಸ್ಕೊಂಡಿರಲ್ಲ, ಅಥವಾ ಎಲ್ಲೋ ಸಣ್ಣ ಪುಟ್ಟದಾಗ ಕಾಣಿಸ್ಕೊಂಡಿರ್ತಾರೆ. ಇದು ನನ್ನ ಟೀಮು, ಬಟ್ ಚೆನ್ನಾಗಿ ಹಾಡ್ತಾರೆ. ಜೊತೆಗೆ ನನ್ನ ಟೀಮ್ ಏನಿದೆ ಇಷ್ಟಿರುತ್ತೆ, ಇದು ಬಿಟ್ಟು ಏನು ಬೇಕು ಅಂತ ಕೇಳ್ತೀನಿ. ಆವಾಗ ಅವ್ರದ್ದು ಅಡಿಷನ್ಸ್ ಆ್ಯಡ್ ಆನ್ ಸ್ಟಾರ್ಟ್ ಆಗುತ್ತೆ. ಇಲ್ಲ ಮೇಡಮ್ ಇವರು ನೋಡ್ಬೋದಾ, ಇವ್ರು ಈ ಥರ ಅಂತಿದ್ದಾರೆ, ಇವ್ರು ಇರ್ಬೋದು, ಅಥವಾ ನೀವು ಯಾರನ್ನ ಸಜೆಸ್ಟ್ ಮಾಡ್ತೀರಾ? ಮೇಡಮ್ ನಮ್ಗೆ ಚೆನ್ನಾಗಿ ಪರ್ಫಾರ್ಮ್ ಮಾಡಬೇಕು ಮೇಡಮ್, ಜನ ಜೊತೆ ಮಾತಾಡ್ಕೊಂಡು ಪರ್ಫಾರ್ಮ್ ಮಾಡಬೇಕು.
ಪಾಸ್ ಬಿಕಾಸ್ ನಾನಿವತ್ತು ನೆಟ್ಫ್ಲಿಕ್ಸಲ್ಲಿ ಒಂದು ಸೀರೀಸ್ ನೋಡ್ತಾ ಇದ್ದೆ, ಎಲ್ವಿಸ್ ಪ್ರೆಸ್ಲಿದು, ಫಾರ್ಗಾಟ್ ದ ಡಾಕ್ಯುಮೆಂಟ್ರಿ ನೇಮ್. ಅಂದರೆ ಇಟ್ ಇಸ್ ಅಬೌಟ್ ದ ರೈಸ್ ಆ್ಯಂಡ್ ಫಾಲ್ ಆಫ್ ಎಲ್ವಿಸ್ ಪ್ರೆಸ್ಲಿ. ಅಂದರೆ ಇವತ್ತಿಗೆ ಮ್ಯೂಸಿಷಿಯನ್ಸ್ ಅಂತ ಬಂದಾಗ ಇಫ್ ಯು ಲುಕ್ ಆಟ್ ದ ವೆಸ್ಟ್, ಅಲ್ಲೆಲ್ಲ ನನಗೆ ಅದನ್ನ ನೋಡಿದ್ಮೇಲೆ ನನ್ನ ಪೆದ್ ಬುದ್ಧಿಗೆ ಬಂದಿದ್ದು ಈ ಶಮ್ಮಿ ಕಪೂರ್ ಅವ್ರದ್ದು ಆ ಸ್ಟೈಲ್ ಇದೆಯಲ್ಲ, ಮೈಕ್ ಮುಂದೆ ಹಿಂಗೆ ನಿಂತ್ಕೊಂಡು ಹಿಂಗೆಲ್ಲ, ಅದೆಲ್ಲ ಹುಟ್ಟಾಕಿದ್ದು ಇವರು ಎಲ್ವಿಸ್ ಪ್ರೆಸ್ಲಿ. ಅದು ನೋಡಿದಾಗ ಈ ಶಮ್ಮಿ ಕಪೂರ್ ಅಲ್ವಾ, ಅಂದರೆ ನಮ್ಮ ಎಕ್ಸ್ಪೋಜರ್ ಎಷ್ಟಿರುತ್ತೋ ನಮ್ಗೆ ರೆಫರೆನ್ಸ್ ಅಷ್ಟೇ ಬರುತ್ತೆ. ಅಂದರೆ ಸಂಗೀತ ಅಂದಾಗ ವೆಸ್ಟ್ ಅಂತೆಲ್ಲ ಬಂದಾಗ ಪರ್ಫಾರ್ಮೆನ್ಸೇ ಇಂಪಾರ್ಟೆಂಟು. ನೀವು ಶ್ರುತಿಬದ್ಧವಾಗಿ ಹಾಡ್ತೀಯಾ, ಎಷ್ಟು ಪಿಚ್ಚು ಅಲ್ಲ ಸೆಕೆಂಡ್ರಿ. ಸೊ ಇದನ್ನು ವೆಸ್ಟರ್ನ್ ಕಲ್ಚರು ಮತ್ತು ಈಗ ಇಂಡಿಯನ್ ಇದಂತ ಬಂದಾಗ ಅಲ್ಲೂ ಚೇಂಜ್ ಆಗಿದೆ. ಐ ಆಮ್ ಶೋರ್ ಈಗ SPB ಸರ್ ಆಗಿರಲಿ, ಇವರೆಲ್ಲ ಯಾರೂ ಸ್ಟೇಜ್ ಮೇಲೆ ಡ್ಯಾನ್ಸ್ ಮಾಡ್ಕೊಂಡು ಅಂತ ಹಾಡ್ತಾ ಇರಲಿಲ್ಲ. ಅವರ ಹೆಸರು, ಅವರ ಹಿಂದೆ ಇರೋ ಲೆಗೆಸಿ ಅವರನ್ನು ಹಂಗೆ ನಿಲ್ಲಿಸ್ತು. ಆದರೆ ಇವತ್ತು ಒಬ್ಬ ಸಿಂಗರ್ ಆಗಿ ಒಂದು ಪಾಪ್ಯುಲರ್ ಪರ್ಸ್ನಾಲಿಟಿಯಾಗಿ ನಿಂತ್ಕೋಬೇಕಂದ್ರೆ ನೀನು ನೋಡ್ದಂಗೆ, ಬಿಕಾಸ್ ನೀನು ಎಲ್ಲ ನೋಡಿದ್ಯಾ, ಪ್ಲೇಬ್ಯಾಕ್ ಸಿಂಗರ್ ಆಗಿ ಸ್ಟುಡಿಯೋ ಲೈಫ್ ನೋಡಿದ್ಯಾ, ಆರ್ಕೆಸ್ಟ್ರಾ ಲೈಫ್ ನೋಡಿದ್ಯಾ, ಇವಾಗ ಒಂದು ಇವೆಂಟ್ಸನ್ನು ಹ್ಯಾಂಡಲ್ ಮಾಡೋದು ನೋಡಿದ್ಯಾ, ಅಕ್ರಾಸ್ ಜನಗಳ ಪಲ್ಸ್ ಏನು, ಆರ್ಗನೈಸರ್ಸ್ ಏನು ಕೇಳ್ತಾರೆಲ್ಲ ನೋಡಿದ್ಯಲ್ಲ. ವಾಟ್ ಆರ್ ದ ಕ್ವಾಲಿಟೀಸ್ ಟು ಬಿ ಅ ಗುಡ್ ಪರ್ಫಾರ್ಮರ್ ಆ್ಯಂಡ್ ಸ್ಟಿಲ್ ಕಮ್ಯಾಂಡ್ ದಟ್ ಕೈಂಡ್ ಆಫ್ ಮನಿ ಆ್ಯಂಡ್ ಗೆಟ್ ಮೋರ್ ಶೋಸ್? ಒಂದು ಹೇಳ್ತೀನಿ, ನನ್ನ ಲೈಫಲ್ಲಿ ಏನಂದರೆ, ನಾನು ರೆಮೋ ಆಗೋಕ್ಕೆ ಮುಂಚೆ ಸುಮ್ಮನೆ ನಿಂತ್ಕೊಂಡು ತಲೆ ಬಗ್ಸ್ಕೊಂಡು ಆಡ್ತಾ ಇದ್ದವಳು. ನನಗೆ ನಗು ಅನ್ನೋರು ಸ್ಟೇಜ್ ಮೇಲೆ, ನಾನು ಬರೋದು ಹಾಡೋದಕ್ಕೆ ನಗೋದಕ್ಕೆಲ್ಲ ಅಂತಿದ್ದೆ. ನಮ್ಮ ಆರ್ಕೆಸ್ಟ್ರಾ ಓನರ್ಗೆ, ಏನಮ್ಮ ಅವ್ರು ಬೈತಾರೆ ಪಾರ್ಟಿಗಳು, ಅವ್ರಿಗೆ ನಗಕ್ಕೆ ಬರ್ತೀನಿ ನಾನು ಬರೋದು ಹಾಡಕ್ರಿ ಅಂತ. ಇವತ್ತು ನಂಗೆ ಸುಮ್ಮನೆ ನಿಂತ್ಕೊಂಡು ಹಾಡಕ್ಕೆ ಬರೋದು ಇಲ್ಲ, ಆಗೋದೇ ಇಲ್ಲ. ಅದೇನೋ ಗೊತ್ತಿಲ್ಲ. ಅಂದರೆ ಇವತ್ತು ನಾನು ನನ್ನ ಶೋಗೆ ಬರಬೇಕಂದ್ರೆ ಒಂದು ಇಬ್ಬರು ತುಂಬ ಚೆನ್ನಾಗಿ ಹಾಡಿ ಸುಮ್ಮನೆ ನಿಂತ್ಕೊಂಡು ಹಾಡೋರು ಇರ್ತಾರೆ, ಪರ್ಫಾರ್ಮರ್ಸು ಬೇಕು ನನಗೆ. ಯಾಕಂದರೆ ಎರಡು ಥರ ಜನ ಇರ್ತಾರೆ. ಕ್ಲಾಸ್ ಮಾಸ್ಗೆ ಇವತ್ತು ಪರ್ಫಾರ್ಮ್ ಮಾಡಿಕೊಂಡು ನಿನಗೆ ಸಖತ್ತಾಗಿ ಪರ್ಫಾರ್ಮೆನ್ಸ್, ಸ್ವಲ್ಪ ಹಾಡೋದು ಹಾಗೆ ಹಿಂಗಿದ್ರೂ ಚೆನ್ನಾಗಿ ಪರ್ಫಾರ್ಮ್ ಮಾಡ್ಕೊಂಡು ಸ್ಟೇಜ್ ಮೇಲೆ ನಿಂತರೆ ಖುಷಿ ಪಡೋರಿದ್ದಾರೆ. ಅದೇ ಕ್ಲಾಸಿಗೆ ಬಂದು ಸುಮ್ಮನೆ ತಳಕ ಬಳಕೆಲ್ಲ ಮಾಡಿದ್ರೆ ಒಪ್ಪಲ್ಲ. ಸೊ ಅಲ್ಲಿ ನಾವು ಪಬ್ಲಿಕ್ ಪಲ್ಸ್ನ ನೋಡ್ಬೇಕು ಫಸ್ಟು. ಯಾವ ಶೋ ಮಾಡ್ತಾಯಿದ್ದೀನಿ ನಾನು ಅನ್ನೋದು ಇಂಪಾರ್ಟೆಂಟ್, ಎಲ್ಲಿ ಮಾಡ್ತಾಯಿದ್ದೀನಿ ಅನ್ನೋದು ಇಂಪಾರ್ಟೆಂಟು. ಈಗ ನನಗೆ ನಾನು ಕ್ಲೈಂಟ್ಸ್ ಬಂದಾಗ ಅವ್ರ ಹತ್ರ ಮಾತಾಡಿದಾಗ ಗೊತ್ತಾಗೋಗ್ಬಿಡುತ್ತೆ ನನಗೆ ಇವ್ರಿಗೆ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂತ. ಸೊ ದಟ್ಸ್ ಹೌ ಯು ರೀಡ್. ಆವಾಗ ನನಗೆ ಗೊತ್ತಾಗುತ್ತೆ ಇಲ್ಲಿ ಏನು ಹಾಕ್ಬೇಕು, ಯಾವ ಆರ್ಟಿಸ್ಟ್ನ ಹಾಕಿದ್ರೆ ಇಲ್ಲಿ ವರ್ಕೌಟ್ ಆಗುತ್ತೆ ಅನ್ನೋದು. ಸೊ ಈ ಕ್ಲೈಂಟ್ಸ್ ಎಲ್ಲ ಈಗ ಯಾರ್ಯಾರು, ಈಗ ಊರ ಕಡೆಯವರ ಅಥವಾ ಊರ ಕಡೆಯವ್ರು ಇರ್ತಾರೆ, ಕೆಲವ್ರು ಕಂಪ್ನಿಯವ್ರು ಇರ್ತಾರೆ. ಈಗ ನಮ್ಗೆ ರಾಜ್ಯೋತ್ಸವಕ್ಕೆಲ್ಲ ಕಾರ್ಪೊರೇಟ್ ಶೋಸು ಕಂಪ್ನಿಯಿಂದ ಕೇಳ್ತಾ ಇದ್ದಾರೆ, ಇದಕ್ಕೆ ಮಾಡಿಕೊಡಿ. ಅವ್ರಿಗೆ ನಾವೇ ಸಜೆಸ್ಟ್ ಮಾಡ್ತೀವಿ. ಅವ್ರಿಗೆ ಕಾಮಿಡಿಯಿಂದ ಹಿಡಿದು ಏನೇನು ಬೇಕು ಎತ್ತಬೇಕು. ನಾನು ಹೇಳ್ತೀನಿ, ನಿಮ್ಮ ಟೈಮ್ ಏನಿದೆ, ನಿಮ್ಮ ಟೈಮ್ಸ್, ಯಾಕಂದರೆ ಇಷ್ಟು ವರ್ಷ ಮಾಡ್ಕೊಂಬಂದಿರೋದ್ರಿಂದ ಟೈಮ್ ಸೇವ್ ಆಗಬೇಕಂದ್ರೆ ಹಿಂಗೆ ಮಾಡ್ಕೊಳ್ಳಿ. ಬಡ್ಜೆಟ್ ನಿಮ್ಗೆ ಇಷ್ಟು ಓಕೆನಾ, ಅಷ್ಟಿದ್ರೆ ಬರೀ ಮ್ಯೂಸಿಕಲ್ಲ, ಡ್ಯಾನ್ಸು ಇರುತ್ತೆ, ಕಾಮಿಡಿನೂ ಆ್ಯಡ್ ಮಾಡ್ಕೋಬೋದು, ಸ್ಟ್ಯಾಂಡಪ್ ಕಾಮಿಡಿ ಹಾಕೋಬೋದು, ಇನ್ನೇನಾದ್ರು ಸ್ಟ್ಯಾಂಡರ್ಡ್ ಬೇಕಾ, ಏನಾದ್ರು ಇದನ್ನು ನಾವು ಆ್ಯಡ್ ಆನ್ಸ್ ಹೋಗ್ತಾ ಇರ್ಬೋದು. ಕ್ಯಾಟ್ಲಾಗ್. ಸೊ ಹೂ ಆರ್ ಸಮ್ ಸಿಂಗರ್ಸ್ ದಟ್ ಯು ಥಿಂಕ್ ಅವ್ರಿಗೆ ಸಿಗಬೇಕಾಗಿರೋ ರೆಕಗ್ನಿಷನ್ ಇನ್ನೂ ಸಿಕ್ಕಿಲ್ಲ ಅಂಥ ಆರ್ಟಿಸ್ಟ್ಗಳು? ನಮ್ಮ ಕನ್ನಡದಲ್ಲಿ ಆಲ್ಮೋಸ್ಟ್ ಎಲ್ರಿಗೂ ಸಿಕ್ಕಿದೆ ಅನ್ಕೋತೀನಪ್ಪ ನನಗೆ ಈ ನಡುವೆ. ಅದರಲ್ಲೂ ಕೆಲವ್ರಿಗೆ ಏನು ಗೊತ್ತಾ ನಾನು ಹೇಳೋದು, ಈಗ ನನ್ನೇ ಎಷ್ಟೊಂದು ಜನ ಕೇಳ್ತಾರೆ, ನೀನು ಇಷ್ಟು ಹೆಸರು ಮಾಡಿದೆ, ನಿಮ್ಮಮ್ಮ ಹೆಸರು, ನೀನು ಯಾಕೆ ಯಾರೋ ಹಾಡ್ಸಲ್ಲ, ನಿಂಗೆಲ್ಲ ಮ್ಯೂಸಿಕ್ ಡೈರೆಕ್ಟರ್ ಹೆಸರು ಗೊತ್ತು. ನನ್ನ ಸಿಂಗಿಂಗ್ ಎಲ್ರಿಗೂ ಇಷ್ಟ ಆಗಬೇಕನ್ನೋದೇನಿಲ್ಲ. ನಾನು ಯಾವತ್ತೂ ಆ ವಿಷಯಕ್ಕೆ ಬೇಜಾರು ಮಾಡ್ಕೊಂಡವಳು ಅಲ್ಲ, ಎಲ್ಲೂ ಮಾತಾಡ್ದವಳು ಅಲ್ಲ. ಯಾಕಂದರೆ ನನಗೂ ಚಾಯ್ಸಸ್ ಇದೆ. ನಾನು ಕಂಪೋಸರೇ, ನಾನು ಒಂದಷ್ಟು ಕಂಪೋಸ್ ಮಾಡಿದ್ದೀನಿ. ಈಗ ಎಲ್ಲ ಒಳ್ಳೆ ನನಗೆ ಹೌದು ಎಲ್ಲ ಒಳ್ಳೆ ಸಿಂಗರ್ಸ್ ಇದೆ, ಬಟ್ ನನಗೆ ಬೇಕಾದ ಸಿಂಗರ್ನೇ ನಾನು ಚೂಸ್ ಮಾಡ್ತೀನಿ. ಅಂದರೆ ಅದಕ್ಕೂ ತುಂಬ ಫ್ಯಾಕ್ಟರ್ಸ್ ಇದೆ. ಆ ಹಾಡು ಆಚೆಗೆ ಹೋದ ತಕ್ಷಣ ಇಮಿಡಿಯೇಟಾಗಿ ಅದಕ್ಕೆ ಎಷ್ಟು ಅಟೆನ್ಷನ್ ಸಿಗುತ್ತೆ, ಅವ್ರು ಆಗಲೇ ಫೇಮಸ್ ಆಗಿರೋ ಸಿಂಗರಾ ಏನು? ನನಗೇನು ಗೊತ್ತಾ, ನನಗೊಂದು ನಾನು ಯಾವತ್ತೊಂದು ಯುನೀಕಾಗಿ ಕಾಣಿಸ್ಕೋಬೇಕು. ಇವಾಗ ರೆಮೋ ಅಂದರೆ ಒಂದು ಬ್ರ್ಯಾಂಡ್ ಅನ್ಬೇಕು. ರೆಮೋ ಅಂದರೆ ನಾನು ರೆಮೋ ಥರ ರೆಡಿ ಆಗಬೇಕು, ನಾನು ರೆಮೋ ಥರ ಕಾಣಬೇಕು, ನನ್ನನ್ನು ಫಾಲೋ ಮಾಡೋ ಥರ ನಾನು ಇರಬೇಕೇ ಹೊರತು ಎಲ್ಲರಲ್ಲೂ ಒಂದಾಗಕ್ಕೆ ನನಗಿಷ್ಟ ಇಲ್ಲ. ಅದು ನನ್ನಿದು, ಇದು ನಾನು ಕೊಬ್ಬಲ್ಲಿ ಹೇಳ್ತಾ ಇಲ್ಲ, ನನ್ನ ಆಸೆ. ಸೊ ಆ ಇದರಲ್ಲಿ ವೇರ್ ಯು ಸಿ ಯುವರ್ ಸೆಲ್ಫ್ ಟುಡೇ ಆ್ಯಸ್ ಎ ಸಿಂಗರ್? ಅಂದರೆ ನಿಮ್ಮ ಪೊಸಿಷನಿಂಗು, ನೀನು ಇವಾಗ ಎಲ್ಲಿ ಯು ಕ್ಯಾನ್ ಪೊಸಿಷನ್ ಅಂತ? ಅಂದರೆ ಸಿಂಗರ್ ಆಗಿ ನನಗಿಷ್ಟ, ನನ್ನ ಸ್ಟೈಲ್ ನನಗಿಷ್ಟ. ಯಾಕಂದರೆ ನನ್ನ ಯುನೀಕ್ ಸ್ಟೈಲು. ಈಗ ನೀನು ಸ್ಟೇಜ್ ಮೇಲೆಲ್ಲ ಹಾಡಿದ್ರೆ ಹೆಂಗೆ ಹಾಡ್ತೀವಿ ಈಗ ಲೇಟೆಸ್ಟ್ ಪರ್ಫಾರ್ಮರ್ ಆಗಿ? ಅದೇ ನಾನು ಫುಲ್ ಜಮಾ ಇಟ್ಕೊಂಡು ತಪ್ಪಂಗುತ್ತಿತ್ತು, ಅದೇ ಸ್ಟೆಪ್ ಹಾಕ್ಕೊಂಡು ಜನದ ಹತ್ರ ಹಾಡಿಸ್ಕೊಂಡು ಮಾಡಿಕೊಂಡು. ಆಮೇಲೆ ನಾನು ಮೆಲೋಡಿ ಸಾಂಗ್ ಹಾಡಿದ್ರೆ ಕೇಳಲ್ಲ ಗೊತ್ತಾ, ಬಂದು ಒಬ್ಬ ಬೈದೇ ಬಿಟ್ಟಿದ್ದ. ಫಸ್ಟ್ ಹಾಡು ಹಾಡೋಣ ಅಂದ್ಬಿಟ್ಟು ಮಧುವನ ಕರೆದರೆ ಹಾಡಿದೆ ಅಂತ. ಅವಳು ನಂಗೆ ತುಂಬ ಇಷ್ಟ ಸಾಂಗ್ ಹಾಡೋದಕ್ಕೆ. ಹಾಡ್ತಿದ್ದೀನಿ ಗಂಡ ಹಿಂಗೇ ನೋಡ್ತಾಯಿದ್ದ, ನೀನು ಒಳ್ಳೆ ಫಾಸ್ಟ್ ಹಾಡು, ಇವೆಲ್ಲ ಆಡಬೇಡ ನೀನು. ಅಲ್ಲ ಗುರು, ನೀನು ಮಜಾ ಟಾಕೀಸಲ್ಲಿ ಹಿಂಗಿರ್ತೀಯ, ಹಂಗಿರ್ಬೇಕಷ್ಟೇ. ಅಷ್ಟೇ ಬಿಟ್ಟು ಸೀದಾ ಟೈಕ್ ರೈಟ್ ಅಬೌಟ್ ಅವತ್ತೇ ನಿಲ್ಲಿಸ್ದೆ. ಆಯ್ತಪ್ಪ
ಮದುವೆ ಮನೆ ಆದರೆ ಮೆಲೋಡಿ ಸಾಂಗ್ ಹಾಡ್ಕೊತೀನಿ, ಇಲ್ಲೆಲ್ಲ ಬಂದರೆ ಫಾಸ್ಟ್ ಹಾಡ್ಬಿಟ್ಟು ಓಡ್ಬಿಟ್ಟು ಹೋಗ್ತೀನಿ. ಯಾಕಂದ್ರೆ ನಾವು ಹೋಗೋದು ಜನಗೋಸ್ಕರ. ನನಗೆ ಬೇಕಾದ್ರೆ ನಾನು ಮನೇಲಿ ಹಾಡ್ಕೊತೀನಿ. ನೋಡಿದ್ಯಾ, ಇದು ಬುದ್ಧಿವಂತಿಕೆ, ಇದು ಅಲ್ವಾ? ಜಾಣ್ತನ. ಎಲ್ಲಿ ಹೇಗಿರಬೇಕು, ಹೌದು ಯಾಕಿರ್ಬೇಕು, ಏನಕ್ಕೆ ಬಂದಿದ್ಯಾ. ಅಲ್ವಾ ಗುರು? ಯಾ ಅಬ್ಸಲ್ಯೂಟ್ಲಿ. ಯಾಕಂದರೆ ನಿನಗೂ ಗೊತ್ತು, ಯಾಕಂದ್ರೆ ನೀನು ಹಾಡಿರೋಳು ಎಷ್ಟೊಂದು ಸ್ಟೇಜ್ಗಳಲ್ಲಿ. ನಾವು ಜನಕ್ಕೋಸ್ಕರನೇ ಹಾಡೋಕೆ ಹೋಗೋದು. ಅವರು ಬೇಕಾದ ಹಾಡು ಹಾಡಿದೆ, ನಾನು ನನಗಿಷ್ಟ ಬಂದಂಗೆ ಹಾಕೊಂಡು ಕಳಿಸ್ರಿ ಸೈಡ್ಗೆ ಅಂತಾರೆ. ಆಮೇಲೆ ಅಪ್ಡೇಟ್ ಆಗಬೇಕು, ಇದು ನಾನು ಮೇಯ್ನಾಗಿ ಹೇಳಬೇಕು. ಯಾಕಂದರೆ ಅಪ್ಡೇಟ್ ಅಂದರೆ ಸಾಂಗ್ಸ್ ಅಪ್ಡೇಟು ಓಕೆ, ಆದರೆ ಇವತ್ತು ಜನಕ್ಕೆ ಏನು ಬೇಕು ಅನ್ನೋದನ್ನು ನಾವು ತಿಳ್ಕೊಬೇಕು ಫಸ್ಟು. ನಾನೆಲ್ಲ ಸಿಂಗರ್ಸ್ಗೂ ಅದನ್ನು ಹೇಳ್ತೀನಿ. ಯಾಕಂದರೆ ಇಲ್ಲ ನಾವು ಹಂಗೆ ಇದ್ದೀವಿ, ನಾವು ಹಾಗೆ ಇರ್ತೀವಿ ಅಂತಂದರೆ ಡೆಫಿನೆಟಾಗಿ ಸಸ್ಟೈನ್ ಆಗೋಕ್ಕಾಗಲ್ಲ. ನಾನು ಅನ್ನೋದನ್ನ ಬಿಟ್ಟು ಸಸ್ಟೈನ್ ಆಗಬೇಕು ಅಂತ adapt ಅಂದರೆ ಆಗ್ಬೇಕು. ಸಸ್ಟೈನ್ ಆಗಬೇಕು ಅಂತಂದರೆ ಹೋಗ್ತಾ ಇರ್ಬೇಕು ಮುಂದಕ್ಕೆ. ನಾವು ಇಲ್ಲ ಇದು ಹಾಡೋಣ, ಅದು ಹಾಡೋಣ, ಹಿಂಗೆ ಟ್ರೈ ಮಾಡೋಣ, ಹಂಗೆ ಟ್ರೈ ಮಾಡೋಣ, ಇನ್ನೇನಾದ್ರು ಡಿಫ್ರೆಂಟಾಗಿ ಮಾಡೋಣ, ಹಂಗೆ ಹೋದ್ರೆ ತಾನೇ ನಾವು ಮುಂದಕ್ಕೆ ಹೋಗೋದು. ನೀವು ಅಲ್ಲೇ ನಿಂತಿದ್ರೆ ಯಾರೂ ತಳ್ಳಲ್ಲ ಹಿಂದೆ ನಿಂತ್ಕೊಂಡು, ಅದು ತಿಳ್ಕೊಬೇಕು. ಅಲ್ವಾ? ಸೊ ಲಾಸ್ಟ್ಲಿ ಅಬೌಟ್ ಈ ಕಾನ್ಸರ್ಟ್ ಆ್ಯಂಡ್ ಆಲ್ ಆಫ್ ದ್ಯಾಟ್, ಒಂದು ಸ್ಟೇಜಿಗೆ ಕರೆಸ್ಬೇಕಂದ್ರೆ ಇವತ್ತು ಆ್ಯಾವ್ರೇಜ್ ಸ್ಪೆಂಡ್ ಎಷ್ಟು? ಒಂದು 4-5 ಲಕ್ಷ ಕಾನ್ಸರ್ಟ್ಸ್ ಎಲ್ಲ ನಡೆಯುತ್ತಾ? ಇನ್ನೂ ಜಾಸ್ತಿ ನಡೆಯುತ್ತೆ. ಅಂದರೆ ಅಟ್ಲೀಸ್ಟ್ ಒಂದು ಆ್ಯಾವ್ರೇಜ್ ಆ್ಯಾವ್ರೇಜಲ್ಲಿ ನನಗೆ ಮಿನಿಮಮ್ ಅಂತಂದರೆ ಒಂದು 3 ಲಕ್ಷ ಅಂತ ಅನ್ಬೋದು. ಮಿನಿಮಮ್ ನಾನು ಹೇಳೋದು. ಎಲ್ಲ ಇನ್ಕ್ಲೂಡ್ ಆಗುತ್ತೆ ಅಲ್ಲಿ, ಸೌಂಡು, ಆರ್ಟಿಸ್ಟ್ ಮಿನಿಮಮ್ ಎಲ್ಲ ಮಿನಿಮಮ್. ಎಲ್ಲ ಮಿನಿಮಲ್ ಅದು. ಅಂದರೆ ಇದರಲ್ಲೆಲ್ಲ ಯಾರೆಲ್ಲ ಸೂಪರ್ ಪಾಪ್ಯುಲರ್ ಆಗಿರೋರ್ದೆಲ್ಲ ಕಾಸ್ಟ್ ಎಕ್ಸ್ಟ್ರಾ ಆಗುತ್ತೆ. ಈಗ ಉದಾಹರಣೆ ವಿಜಯ್ ಪ್ರಕಾಶ್ ಅವ್ರನ್ನ ಕರೆಸ್ಬೇಕು, ಅವ್ರದ್ದು ಬೇರೆ ಅದು ಆ ಥರ ಅದು ಇಂಡಿವಿಜುವಲ್ ಇದಾಗುತ್ತೆ. ಬೇರೆ ಎಲ್ಲ ರೆಗ್ಯುಲರ್. ಈಗ ನಮ್ಮ ಇನ್ನೂ ಬೇರೆ ನಮ್ಮ ರಿಯಾಲಿಟಿ ಶೋನಲ್ಲಿ ಹಾಡೋವಂಥ ಮಕ್ಳುಗಳು ಯಾರಿದ್ದಾರೆ ಅವ್ರನ್ನ ಕರೆಸ್ಬೇಕಂದ್ರೆ ಅದು ಸಪ್ರೇಟ್ ಆಗುತ್ತೆ. ಹಾಗೆ ಇದು ಒಂದು ಪ್ಯಾಕೇಜ್ ಅಷ್ಟೇ. ಇವತ್ತು ಓಡಾಡ್ತಾರೋ ಹೆಸರುಗಳು ಯಾವ್ಯಾವುದು ರೇಮೋ? ಇವತ್ತು ಅಂತಂದರೆ ಅದೇ ನಮ್ಮ ಸರಿಗಮಪನಲ್ಲಿ ಬರೋರನ್ನೇ ತುಂಬ ಕೇಳೋದಪ್ಪ. ನಮ್ಗೆ ಸರಿಗಮಪ ಇಂದ ಕಳಿಸಿ, ಯಾರನ್ನಾರು ಕರೆಸಿ ಅಂತಾರೆ. ನಾವು ಅವಾಗ ಹೆಸರುಗಳು ಕೊಡ್ತೀವಿ, ಈ ಥರ ಹಿಂಗಿದ್ದಾರೆ ಅಂತ. ಪರ್ಟಿಕ್ಯುಲರಾಗಿ ಇವರು ಅವರು ಅಂತೆಲ್ಲ, ಒಟ್ಟಲ್ಲ ಬ್ರ್ಯಾಂಡು ಸರಿ, ಬ್ರ್ಯಾಂಡು. ಸರಿ. ನಮ್ಮ ಶ್ರೀಹರ್ಷ ತುಂಬ ಕೇಳ್ತಾರೆ. ಶ್ರೀಹರ್ಷ ನನಗೆ ಪರ್ಸ್ನಲಾಗಿ ತುಂಬ ಇಷ್ಟ ಅವ್ನ ಪರ್ಫಾರ್ಮೆನ್ಸು. ಒಳ್ಳೆ ಹುಡುಗ, ತುಂಬ ಒಳ್ಳೆ ಪರ್ಫಾರ್ಮರು. ಆಮೇಲೆ ನಿಮ್ಗೇನು ಸ್ಟೇಜ್ ಮೇಲೆ ಬೇಕು ಅದನ್ನು ಕೊಡ್ತಾರೆ. ನಾನು ಅದೇನು ಹೇಳಿದ್ದು, ಜನಕ್ಕೆ ಏನು ಬೇಕು ಅಲ್ಲಿ ಕೊಡಬೇಕು. ಈ ಮಧ್ಯೆ ಡ್ಯೂ ರಿಮೆಂಬರ್ ಸಾಂಗ್ಸ್ ಫಾರ್ ಎಕ್ಸಾಂಪಲ್ ನಾವು ನೋಡಿದ್ವಿ, ಪರ್ಫಾರ್ಮರ್ಸ್ ಯೂಶಲಿ ಅವ್ರಿಗೆ ಜ್ಞಾಪಕ ಇದ್ರೇ ಅವರು ಅದ್ರ ಜೊತೆಗೆ ಸ್ಟೇಜ್ ಫುಲ್ ಓಡಾಡ್ಬಿಡ್ತಾರೆ. ಬಟ್ ಕೆಲವರು ಇದ್ದಾರೆ ಸ್ಟ್ಯಾಂಡ್ ಪಕ್ಕನೇ ಶೀಟ್ ಇಟ್ಕೊಂಡು ಹಂಗೆ ನೋಡ್ಕೊಂಡು ಹಾಡೋರು. ಸೊ ವಾಟ್ ಯು ಸಜೆಸ್ಟ್ ಪರ್ಫಾರ್ಮರ್ ಹಾಡುಗಳೆಲ್ಲ ಹೆಂಗೆ ಜ್ಞಾಪಕ ಇಟ್ಕೋತೀರಾ? ಅಷ್ಟು ಲೋಡ್ ಆಗಿರುತ್ತಾ ಇಲ್ಲೇ? ನಾನೇನು ಮಾಡ್ತೀನಿ ಗೊತ್ತಾಗರು, ಈಗ ನಮ್ಗೆ ಕೇಳಿ 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 ತಲೆ ಹೋಗಿರುತ್ತೆ. ಕೆಲವು ಹಾಡುಗಳೆಲ್ಲ ಬರೋಲ್ಲ. ಈಗೆಲ್ಲೋ ತಿರ್ಕೊಂಬಿಟ್ಟಿರ್ತೀನಿ ಲಿರಿಕ್ಸಲ್ಲಿ ಇಟ್ಬಿಟ್ಟು. ಏನು ಮಾಡ್ತೀನಿ ಅವಾಗ? ಪಾಸ್ ತೊಗೊಂಡು ಇಂಟ್ರಾಕ್ಷನ್ ಶುರು ಮಾಡಿಬಿಡ್ತೀಯಾ? ಅಲ್ಲೇ ಲಿರಿಕ್ಸೇ ಆಡ್ಬಿಡ್ತೀನಿ. ಮೊನ್ನೆ ಹ್ಞೂ ಅಂತೀಯ ಸಾಂಗ್ ಇದೆಯಲ್ಲ, ಅದನ್ನು ಆಡ್ತಾಯಿದ್ದೀವಿ. ಇವರು ತೆಲುಗು ತೊಗೊಂಬಿಟ್ರು. ನಾನು ಕನ್ನಡ ಲಿರಿಕ್ಸ್ ಇಟ್ಕೊಂಡಿದ್ದೀನಿ. ಅದು ಆ ಕಡೆ ಎಲ್ಲ ಹುಡುಗಿರು ಹಾಡೋಕ್ಕೆ ಶುರು ಮಾಡಿದ್ರು, ಆ ಕಡೆ ಹೋದೆ. ಮತ್ತು ವಾಪಸ್ ಬರೋಷ್ಟಲ್ಲಿ ನೋಡ್ತೀನಿ ಸ್ಟ್ಯಾಂಡ್ ಎತ್ತಿ ಹಿಂದೆ ಇಟ್ಬಿಟ್ಟಿದ್ದಾರೆ. ಯಾವುದು ಹ್ಞೂ ಅಂತೀಯಾ ಮಾವ, ಹ್ಞೂ ಅಂತೀಯಾ? ಓಕೆ, ಏನು ಮಾಡಲಿ ನಾನು? ಇಲ್ಲಿ ನೋಡಿದೆ, ಆ ಕಡೆ ನೋಡಿದೆ, ಇಬ್ಬರು ಹುಡುಗಿರು ಕೋರಸ್ ಆಡ್ತಾ ಇದ್ದಾರೆ. ಬಂತು ಟೈಮ್ ಟಾಟಾ 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 ಅಂದ ತಕ್ಷಣ ಕೀಬೋರ್ಡ್ ಹಿಡ್ಕೊಂಡು ಒಬ್ಬ ಹುಡುಗ ಟುಯ್ 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 ಅಂತಾನೆ, ಡ್ರಮ್ಸು ಹಿಡ್ಕೊಂಡು ಒಬ್ಬ ಹುಡುಗ ಡಂಟಡಕ್ಕ ಅಂತಾನೆ, ಗಿಟಾರ್ ಹಿಡ್ಕೊಂಡು ಒಬ್ಬ ಹುಡುಗ ಡಿಂಗ್ 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 ಅಂತಾನೆ, ತಮಟೆ ಹಿಡ್ಕೊಂಡು ಒಬ್ಬ ಹುಡುಗ ಅಂದೆ. ಕರೆಕ್ಟಾಗಿ ಗ್ಯಾಪ್ ಬೇರೆ ಇದೆ ಅಲ್ಲಿ. ನೆನಪಾಯ್ತು ನನಗೆ. ತಮಟೆ ಹಿಡ್ಕೊಂಡು ಒಬ್ಬ ಹುಡುಗ ಡಂಕಡ ಅಕ್ಕಡ ಅಂದ್ಬಿಟ್ಟೆ. ಬಿದ್ದು ನಕ್ಕಿದ್ದಾರೆ ಸ್ಟೇಜ್ ಮೇಲೆ. ಪ್ರೆಸೆನ್ಸ್ ಆಫ್ ಮೈಂಡ್ ನನಗೆ ಅದು ಕೌಂಟ್ ಆಗ. ಆಮೇಲೆ ಅದೆಲ್ಲ ಐ ಆಮ್ ವೆರಿ ಗುಡ್ ಎಟ್ ದಟ್. ಅಲ್ಲಲ್ಲೇ ಬೇಕು, ಲಿರಿಕ್ಸ್ ಬರಲ್ಲ ಅಂತಲೇ ಹೇಳ್ಬಿಡ್ತೀನಿ. ಲಿರಿಕ್ಸಲ್ಲಿ ಹಂಗೆ ಮೆತ್ತಿಗೆ ಆ ಟ್ಯೂನಲ್ಲೇ. ಇದಕ್ಕೆ ನಿನ್ನ ಫ್ರೇಮ್ ಆಫ್ ಮೈಂಡನ್ನು ಹೆಂಗೆ ಮೇಂಟೈನ್ ಮಾಡ್ತೀಯಾ? ಅದಕ್ಕೆ ಏನಾದ್ರು ಕ್ರಿಯೇಟಿವ್ ಪ್ರಾಸೆಸ್ ಅಂತ ಇದೆಯಾ? ಇಲ್ಲೆಲ್ಲ ಇಲ್ಲಿ ಸರಿಗಿದ್ರೆ ಎಲ್ಲನೂ ಸರಿಗಿರುತ್ತಲ್ಲ. ಮೈಂಡ್ ಆರಾಮಾಗಿರೋ. ನಾನು ಸ್ಟೇಜ್ ಹತ್ಬಿಟ್ರೆ ಗುರಿಗೆ ಏನೂ ಇಲ್ಲ, ನನಗೆ 103 ಡಿಗ್ರಿ ಜ್ವರ ಇರಲಿ, ನಾಯಿ ಥರ ಕುಣಿದಿರ್ತೀನಿ. ಅದೇನೋ ಗೊತ್ತಿಲ್ಲ, ಅಲ್ಲಿ ಸ್ಟೇಜ್ ಹತ್ತು ಒಂದು ಕೆಲಸ ಅಂತ ಬಂದರೆ, ಇದೊಂದಲ್ಲ ಶೂಟಿಂಗು ಅಷ್ಟೇ, ಹೋದ ತಕ್ಷಣ ಬಟನ್ ಆನ್ ಆಗ್ಬಿಡುತ್ತೆ ಅಷ್ಟೇ. ಅಲ್ಲಿ ಕೆಲಸ ಅದು ಮಾಡಬೇಕು ಅಷ್ಟೇ. ಹಾಗೆ ಅದು ನಾನು ಕೈ ಹಿಡ್ದಿರೋದು. ಹಾಗಾಗಿ ಥ್ಯಾಂಕ್ಸ್. ಒಂದು ಪರ್ಫಾರ್ಮರ್ ಆಗೋಕ್ಕೆ ಏನೇನು ಬೇಕು, ಏನೇನು ನೋಡಬೇಕು ಎಲ್ಲವನ್ನು ಇದು ಮಾಡಿದ್ಯಾ. ಸೊ ಇವತ್ತು ಲಾಸ್ಟ್ಲಿ ಒಂದು ಸಿಂಗರ್ ಆಗಿ ಲೈಫನ್ನು ಲೀಡ್ ಮಾಡಬೇಕಂದ್ರೆ ಥ್ರೂ ದೀಸ್ ಪರ್ಫಾರ್ಮೆನ್ಸಸ್ ಒಂದು ಡೀಸೆಂಟ್ ಸಿಂಗರ್, ಹೆಸರು ಇಲ್ಲದೆ ಇರೋ ಸಿಂಗರ್, ಚೆನ್ನಾಗಿ ಹಾಡೋರಿಗೆ ಎಷ್ಟು ಪೇಮೆಂಟ್ ಸಿಗ್ಬೋದು ರೇಖಾ ಇವತ್ತಿಗೆ? ಇವತ್ತು ಫೀಮೇಲ್ ಸಿಂಗರ್ ಅಂತ ಅಂದರೆ ಒಂದು 4,000 to 5,000 ಪರ್ ಶೋ. ಪರ್ ಶೋ 5,000 ಅಂತ ಇಟ್ಕೊಳ್ಳೋಣ. ಅದೇ ಪಾಪ್ಯುಲರ್ ಪರ್ಸನಾಲಿಟೀಸ್ ಹೆಸರಿರೋರಿಗೆಲ್ಲ ಒಂದೊಂದು ಶೋಗೂ 1 ಲಕ್ಷ 2 ಲಕ್ಷ ಈ ಥರನೂ ಇದು ಮಾಡೋರು ಇದ್ದಾರಲ್ಲ. ನಾನೇ ಪೇ ಮಾಡಿದ್ದೀನಿ. ಅಂದರೆ ಅದೇ ಹೇಳಿದ ಮತ್ತೆ ತುಂಬ ಚೆನ್ನಾಗಿ ಹಾಡೋರು ಇರ್ತಾರೆ ಪಾಪ. ಹೆಸರು ಅದೊಂದು ನಾನು ಹೇಳೋದೇ ಪಾಪ. ಹಾರ್ಡ್ ವರ್ಕು ಎಲ್ಲ ಇರುತ್ತೆ, ಸಾಂಗ್ಸ್ ಎಲ್ಲ ಇಟ್ಟಿರ್ತಾರೆ, ಎಲ್ಲ ಸಾಂಗ್ ಮಾಡ್ಕೊಂಡೆಲ್ಲ. ನಾನು ಹೇಳಿದ ಲಕ್ ಅನ್ನೋದು ಜೊತೆಗೆ ಒಂಚೂರು ಆ್ಯಡ್ ಆಗಬೇಕು. ಆವಾಗ ಪಾಪ
ನಾನು ಭಾಳ ತುಂಬ ಜನಕ್ಕೆ ನಾನು ಹ್ಯಾವ್ ಟ್ರೈಡ್ ಹ್ಮ್ ಆ ಥರ ತುಂಬ ಚೆನ್ನಾಗಿ ಹಾಡೋರ್ಗೆ ಏನಾದ್ರು ಒಂದು ಆಗಬೇಕು ಅನ್ನೋದನ್ನು ತುಂಬ ಟ್ರೈ ಮಾಡಿದ್ದೀನಿ ತುಂಬ ಜನಕ್ಕೆ. ಎಲ್ಲ ನಮ್ಮ ಕೈಲಾಗಿದ್ದು ಹ್ಮ್ ಎಲ್ಲ ಒಂದು ಕಡೆ, ಯಾಕಂದರೆ ಯಾವಾಗಲೂ ಆ ಬ್ರಿಡ್ಜ್ ಅನ್ನೋದು ತುಂಬ ಇಂಪಾರ್ಟೆಂಟು ದಡ ಸೇರಿಸೋದಕ್ಕೆ. ಟ್ರೈ ಮಾಡಿದ್ದೀನಿ ನನ್ನ ಕೈಲಾದಷ್ಟು ನಾನು, ಯಾಕಂದರೆ ನಾವು ತುಂಬ ಕಷ್ಟಪಟ್ಟು ಬಂದಿರೋದ್ರಿಂದ. ಅದು ಗೊತ್ತು. ಹಾಗಾಗಿ ಎಲ್ಲರೂ ಅದೇ ರೂಟಲ್ಲಿ ಹೋಗ್ಬೇಕಂತೇನಿಲ್ಲ, ಸಾಧ್ಯವಾದಷ್ಟು ಕೈ ಹಿಡಿಸಿ ಹೌದು, ಕೈ ಎಲ್ಲ ಹಿಡಿದು ಗೊತ್ತಲ್ಲಿ ಮುಂದೆ ಕರ್ಕೊಂಡು ಏನೋ ಹೋಗ್ಬೋದು. ಹೋಗಪ್ಪ ಒಂಚೂರು ಏನೋ ಮಾಡ್ಕೊಳ್ಳಿ ಅಂತ. ಕೊನೆಯದಾಗಿ ಚಿಂತೆಗಳ ಬಗ್ಗೆ ನಾವಿನ್ನೂ ಮಾತೇ ಆಡಿಲ್ಲ, ಆದರೂ ಇರಬೇಕು ಇರದಂತೆ ತೊರೆದು ಸಾವಿರ ಚಿಂತೆ ಮಳೆ ಸುರಿದು ಹಗುರಾದ ಮುಗಿಲಿನಂತೆ ಅಂತ ಇದು ಫೇಮಸ್ ಇದು. ಬಟ್ ನನಗೆ ಈ ಹಾಡಲ್ಲಿ ನೀವು ಮುಟ್ಟಿದ್ದು ಒಂದಿದು ಬಹುಶಃ ನಿನ್ನ ಲೈಫಿಗೂ ಇದು ಅಪ್ಲೈ ಆಗುತ್ತೆ. ತಾನು ಕೆಸರಲ್ಲಿ ಕುಸಿಯುತ್ತಿದ್ದರೂ ತಾವರೆಯು ಮರಿದುಂಬಿಗಳ ಪೊರೆವ ತೊಟ್ಟಿಲಾಗಿ, ಹೀಗೆ ತಾಯ್ತನವು ಪ್ರೀತಿಯಲ್ಲಿ ಮೆರೆಯುವುದು, ಹಾಗೇ ಬಾಳಿಸು ಗುರುವೇ ಕರುಣೆ ಇಟ್ಟು ಅಂತ. ಸೊ ಈ ಸಾಲುಗಳು ನಾನು ಏನು ಮಾಡ್ತು. ನನಗೆ ಫಸ್ಟ್ ನೀನು ಬೇರೆ ರೈಟರು, ಅದೊಂದು ಹೇಳಿಲ್ಲ. ಮತ್ತೆ ನೋಡಿ ನೀನೇ ಬರೆಸ್ಕೊಂಡು ಹಾಡು ಅನ್ಯಾಯ ಗೊತ್ತಾಯ್ತು. ಏನೋ ಹೇಗಾಯ್ತು ಏನೋ ಕಾಣೆ ನನ್ನ ನಿನ್ನ ಈ ಭೇಟಿ, ಅದೊಂದು ಆಮೇಲೆ ಇದು ಮನೆಗೆ ಮಗೆ ಮಾಡಿದ್ವಲ್ಲ ಇಬ್ರು. ಅವ್ರು ರ್ಯಾಪ್ ಬೇರೆ, ಅದು ಕನ್ಫ್ಯೂಷನ್ ಬೇಡ, ಏನು ಲವ್ವಿನಲ್ಲಿ ತುಂಬ ಸಿಂಪಲ್. ನೋಡ್ವಾಗ ಇದೇ ಮಜಾ ಅನ್ನೋದು. ನಾವು ಒಂಥರ ದಿನ ಮಾತಾಡ್ತಾ ಇರ್ಬೋದು, ಬಟ್ ಎಲ್ಲೆಲ್ಲೋ ಸಡನ್ನಾಗಿ ಕನೆಕ್ಷನ್ ಇಟ್ಕೋತೀವಿ, ಏನೋ ಮಾಡ್ತೀವಿ. ಪ್ರದೀಪ್ಗೂ ಥ್ಯಾಂಕ್ಸ್ ಹೇಳಬೇಕು. ಆ್ಯಕ್ಚುಲಿ ಏನು ಗೊತ್ತಾ ಗುರು, ನಾನು ಹೇಳೋದು, ನಾನು ನಿನ್ನ ವಿಷಯದಲ್ಲಿ ನಾನು ಹೇಳ್ತೀನಲ್ಲ, ಕೆಲವು ವಿಷಯ ನಾನು ಅದನ್ನು ತಗೋತೀನಿ ಸ್ಫೂರ್ತಿಯಾಗಿ. ಯಾಕಮ್ಮ ನಾನು ಹೇಳಿದೆ, ಅಮ್ಮ ಅನ್ನೋ ವಿಷಯದಲ್ಲಿ ನಾನು ತುಂಬ ಸಲ ಯೋಚನೆ ಮಾಡ್ತಾ ಇರ್ತೀನಿ. ಅದು ತಗೋತೀನಿ ಅಂದರೆ ನಾವು ತಗೋಬೇಕು, ತಿಳ್ಕೊಬೇಕು. ರೀಸೆಂಟಾಗಿ ಒಂದು ಪೋಸ್ಟ್ ಹಾಕಿದ್ದೆ. ನಮ್ಮ ತಾಯಿ ಇದ್ದಾಗ ಯಾವಾಗಲೂ ಟಾಮ್ ಆ್ಯಂಡ್ ಜೆರಿ ಕಿತ್ತಾಡ್ತಾ ಇದ್ವಿ. ನಮ್ಮಮ್ಮ ಏನೋ ಗಾರ್ಡನಿಂಗ್ ಅಂತೆ ಗಿಡ ತಂದಾಗ ನಾನು ಏನಮ್ಮ ಅಂತಂದರೆ ಮಣ್ಣು ಗಲೀಜು, ನಿನಗೆ ಬುದ್ಧಿ ಇಲ್ಲ ಅಂತ. ಇವತ್ತು ನೋಡು ನಮ್ಮ ಮನೆಯಲ್ಲಿ ಅಯ್ಯಪ್ಪ ಜಾಗ ಎಲ್ಲ ಅಷ್ಟು ಗಿಡಗಳನ್ನ ಖುಷಿ ಅದು ನೋಡ್ಬಿಟ್ಟು. ಅದೇ ನಂಗೆ ಜೀವನ ಅನಿಸಿದ್ದು. ಒಂದು ಟೈಮಲ್ಲಿ ನಾವೇ ಹಂಗೆ ಆಡ್ತಾ ಇದ್ದವ್ರು, ಇವತ್ತು ನಾನೇ ಅದಾಗಿದ್ದೀನಲ್ಲ, ಅದು ನೋಡೋಕೆ ಅವ್ರು ಇಲ್ವಲ್ಲ ಅನ್ನೋದು. ಅದಕ್ಕೆ ನಾನು ಇದನ್ನು ಎಲ್ಲ ತಾಯಂದ್ರಿಗೂ ಅಮ್ಮಂದ್ರಿಗಲ್ಲ ಮಕ್ಕಳಿಗೆ ಹೇಳ್ತೀನಿ, ಇರೋರು ಅಮ್ಮನ ಕಾಲ್ ಬಂದಾಗ ಮಿಸ್ ಮಾಡಬೇಡಿ, ಬಂದ್ರೂ ಸಿಡಕ್ಬೇಡ್ರಿ, ಏನೋ ಒಂದು ಅಂತ ಅವ್ರಿಗೋಸ್ಕರ ಒಂದು ಸೈಡಲ್ಲಿ ಒಂದು ಜಾಗ ಎತ್ತಿಡಿ. ಇಲ್ಲ, ಅದು ತುಂಬ ನಾನು ಅನ್ಕೋತಿಕ್ಕಂದರೆ ನಂಗೆ ಅಮ್ಮ ಅಂದರೆ ತುಂಬ ಇಷ್ಟ. ನಂಗೆ ಫಸ್ಟ್ ಆಫ್ ಆಲ್ ಅಪ್ಪ ಅಮ್ಮ ಅಂದರೆ ನನಗೆ ಸಿಕ್ಕಾಬಿಟ್ಟು ಆಸೆ. ನಮ್ಮಪ್ಪ ಹೋದ್ಮೇಲೆ ನಮ್ಮ ಅಪ್ಪನ ಬೆಲೆ ಗೊತ್ತಾಗಿದ್ದು. ನಮ್ಮ ತಾಯಿದಾರೆ ಎಷ್ಟಾಗುತ್ತೆ ಅಷ್ಟು ಚೆನ್ನಾಗಿ ನೋಡ್ಕೋಬೇಕು. ಅದು ಏನಾದ್ರು ಕೋಪ ಬರ್ಸ್ತಾರೆ, ಆದರೂ ನಾನು ನಿನ್ನ ನೆನೆಸ್ಕೋತೀನಿ, ನೀನು ಮಾತಾಡಿದ್ದು ಮಾತುಗಳು ನೆನೆಸ್ಕೊಂಡಿಲ್ಲಪ್ಪ, ಆಯಿತು ಬಿಡು, ಸಮಾಧಾನ ಮಾಡ್ಕೊಳ್ಳೋಣ ನಾವೇ ಅಂತ ಅಷ್ಟೇ. ಹಾಗಾಗಿ ಇದೊಂಥರ ನೀನು ಅಮ್ಮ ಆಗಿದೆಯಾ, ಅದ್ರ ಮಧ್ಯೆ ಈ ಕಡೆ ನಿಮ್ಮ ಅಮ್ಮನೂ ಹ್ಯಾಂಡಲ್ ಮಾಡ್ತಾ ಇದೆಯಾ. ಕೀಪ್ ಗೋಯಿಂಗ್. ನಿನ್ನಲ್ಲಿರೋ ಜಾಣ್ತನ ಇದೆ ಗೊತ್ತಾ. ಮತ್ತು ಇನ್ನೊಂಥರ ಎಲ್ಲ ರಸಗಳು ಗೊತ್ತು ನಿನಗೆ, ಎಲ್ಲೆಲ್ಲಿ ಯಾವ್ಯಾವುದನ್ನು ಹಾಕ್ಬೇಕಂತ. ಅದೇ ನಿನ್ನನ್ನು ಯಾವತ್ತೂ ಕಾಪಾಡತ್ತೆ ಅಂತ ನನಗನ್ಸುತ್ತೆ. ಅದನ್ನು ಇಟ್ಕೋ. ಮತ್ತು ಆ ಹ್ಯೂಮರ್ ಜೊತೆಗೆ ಲೈಫನ್ನು ನೀಟಾಗಿ ನೋಡ್ತೀಯ ನೋಡು. ಹೌದು, ಹಂಗೆ ಇರಬೇಕು. ಇಲ್ಲಾಂದ್ರೆ ಏನು ಗೊತ್ತಾ, ಹತ್ಕೊಂಡೇ ಕೂತ್ಕೋಬೇಕು, ಇಲ್ಲ ಸೀರಿಯಸ್ ಆಗಿ ಅಂತಲೇ ಇರಬೇಕು. ಏನು ಚೆನ್ನಾಗಿರುತ್ತೆ. ಫಸ್ಟ್ ನಾವು ಎಕ್ಸ್ಪೆಕ್ಟ್ ಮಾಡಿದ್ರೆ ಒಂದು ನಗು ಮುಖದಲ್ಲಿ ಯಾರೇ ಸಿಕ್ಕಲಿ, ಒಂದು ಹಲೋ ಅಂತ ಹೇಳಿದ್ರೆ ಮಜಾ ಇರಲ್ಲ, ಅಥವಾ ಹಲೋ ಅಂದರೆ ಚೆನ್ನಾಗಿರಲ್ಲ. ಹಲೋ ಅಂದರೆ ಪ್ಲೆಸೆಂಟ್ ಆಗಿರುತ್ತೆ. ಅದೇ ಇಂಪಾರ್ಟೆಂಟ್ ಲೈಫಲ್ಲಿ. ಅದೇ ಇಲ್ಲ ಅಂದರೆ ಇನ್ನೇನಿರುತ್ತೆ. ಹಾಗಾಗಿ ಕೀಪ್ ಗೋಯಿಂಗ್ ಆ್ಯಂಡ್ ಅಂಟಿಲ್ ನೆಕ್ಸ್ಟ್ ಟೈಮ್. ರೆಮೋ, ನಿನಗೊಂದು ಬುಕ್ ಕೊಡಬೇಕು. ವಾವ್, ಸೂಪರ್. ಬರುವಂಥ ಪ್ರತಿಯೊಬ್ಬರಿಗೂ ಒಂದು ಬುಕ್ ಕೊಡ್ತೀನಿ. ನಾವು ರೈಟಿಂಗ್ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ಸಾರಿ, ನಿಂದು ಆ ರೈಟಿಂಗ್ ಫೇಸು ಅದು ಎಲ್ಲಿಂದ ಶುರು ಆಯ್ತಂತ? ಆ್ಯಕ್ಚುಲಿ ಅದೇನು ಗೊತ್ತಾ, ನಮ್ಮ ಅಪ್ಪನೂ ರೈಟರು, ನಮ್ಮ ಅಜ್ಜಿನೂ ಹೇಳೋದಲ್ಲ ಬರಿತಾಯಿದ್ರು ಅಂತ. ಅದು ಎಲ್ಲೋ ಕೂತ್ಕೊಂಡಿತ್ತು ನನಗೆ. ಸ್ಕೂಲ್ಗಳಲ್ಲಿ ರೇಗಿಸ್ಕೊಂಡು ಬರೆಯೋದು ಹಾಡುಗಳನ್ನ. ರೇಗಿಸ್ಕೊಂಡು ಹಾಡು ಬರಿತಾ ಏನಾಗೋಯಿತು, ಒಂದಿನ ನಮ್ಮ ಊರ ಮೇಲೆ ಹಾಡು ಬರೆದ್ಬಿಟ್ಟೆ. ಊರಿಗೆ ಹೋಗಿದ್ದು ಊರ ಮೇಲೆ ಹಾಡು, ಅದು ಮಾಗಡಿ ಊರು. ಮಾಗಡಿ ಮೇಲೆ ಹಾಡು ಬರ್ದಿಂದ ನಮ್ಮ ಮನೇಲೆಲ್ಲ ರೇಗಿಸ್ತಾಯಿದ್ರು ನನ್ನ. ಅದು ಬರ್ತಾ ಇರಂತ ಮಳೆ ಬಂದರೆ ಹಾಡು ಬರೆಯೋದು. ಇವತ್ತಿಗೂ ಮಳೆ ಬಂದರೆ ಹಾಡು ಬರೀತಿದೆ. ಹೌದಾ? ಇನ್ಸ್ಪಿರೇಷನ್ ಹೆಂಗೆ ತೊಗೋತೀಯಾ? ಥ್ರೆಡ್ ಹೆಂಗೆ ತೊಗೋತೀಯಾ? ಮಳೆ ಅಷ್ಟೇ. ಅದು ಬಂತು ಅಂದರೆ ನನಗೆ ಒಂದು ಖುಷಿ ಆಗುತ್ತೆ ಯಾವಾಗ್ಲೂ. ಆ ಖುಷಿ ಆದಾಗ ಏನಾದ್ರು ಒಂದು ಥಾಟ್ ಬರುತ್ತೆ, ಅವಾಗ ಬರೀತೀನಿ ಕೂತ್ಕೊಂಡು. ಆ್ಯಂಡ್ ನಾನು ಯಾವುದೇ ಸಾಂಗಲ್ಲಿ ಏನೇ ಇರಲಿ, ಅದು ಇಟ್ ವಿಲ್ ಕನೆಕ್ಟ್ ಟು ನೇಚರ್. ನಾನೆಲ್ಲ ಸಾಂಗ್ಗಳಲ್ಲೂ ಒಂದು ಕನೆಕ್ಷನ್ ಇದ್ದೇ ಇರುತ್ತೆ. ಎಲ್ಲೋ ಒಂದು ಕಡೆ ಒಂದು ಸೂರ್ಯ ಬರ್ತಾನೋ, ಇಲ್ಲ ಒಂದು ಝರಿ ಬರುತ್ತೋ, ಒಂದು ನದಿ ಬರುತ್ತೋ, ಏನೋ ಒಂದು ಇದ್ದೇ ಇರುತ್ತೆ. ಅದು ಮಳೆ ಬಂದಾಗ ಅದು ಧಾರಾಕಾರವಾಗಿ ಬಂದ್ಬಿಡುತ್ತೆ ಇದೆಲ್ಲ ಪದಗಳು. ಹಾಗಾಗಿ ದಟ್ಸ್ ಯೋರ್ ಇದು. ಸೊ ಆ್ಯಸ್ ಅ ರೈಟರ್ ನಿನ್ನನ್ನು ಕಾಡಿದವ್ರು ಯಾರು?
ನನಗೆ ಕುವೆಂಪು ಅವ್ರಿಗೆ ತುಂಬ ಇಷ್ಟ. ನೀವು ಫಸ್ಟೇ ಕುವೆಂಪು ಅಂದ ತಕ್ಷಣ ನಂಗೆ ಭಾಳ ಖುಷಿ ಆಗೋಯ್ತು. ನನಗೆ ಭಾಳ ಇಷ್ಟ ನನಗೆ ಅವರು ಹಾಡುಗಳೆಲ್ಲ. ಅಂದರೆ ಅವ್ರ ಕವಿತೆಗಳು. ನನ್ನ ಹತ್ರ ಬುಕ್ ಇದೆ ಅವ್ರದ್ದು ನಮ್ಮ ಇವ್ರದ್ದು ಎಸ್ ನರಸಿಂಹಸ್ವಾಮಿ ಅವ್ರದ್ದು. ಇದು ನನಗೆ ಸ್ಟೀಫನ್ ಸರ್ ಬುಕ್ ಕೊಟ್ಟಿದ್ದು ಅದೆಲ್ಲ ಓದು ಅಂತ. ಹರಿಕೃಷ್ಣ ಅವ್ರು ನಂಗೆ ಹಾಡೆಲ್ಲ ಬರ್ಸಿದ್ದಾರೆ ಲಿರಿಕ್ಸು. ಬಟ್ ಅದು ಅಷ್ಟು ಕಂಟಿನ್ಯೂ ಆಗಲಿಲ್ಲ. ಅಲ್ಲಿ ಮಜಾ ಟಾಕೀಸಿಗೆ ಬಂದುಬಿಟ್ಟೆ. ಆಮೇಲೆ ಇಲ್ಲಿ ಹಾಡುಗಳು ಬರ್ಕೊಂಡು ಇದ್ಬಿಟ್ಟೆ. ಸೊ ಅದು ಅದೇ ಅನಿಸ್ದಾಗ ನನ್ನ ಖುಷಿಗೆ ಬರ್ಕೋತೀನಿ. ಈಗ ನಿಮ್ಮಂಥವ್ರು ಬರ್ಸ್ದಾಗ ಬರೆಯೋದು. ಇಟ್ಲ ಪಂಚು ಕೊನೆಗೆ. ಅಲ್ಲಿ ನಿಜ ತಾನೆ. ಅಫ್ಕೋರ್ಸ್ ಕೀಪ್ ಗೋಯಿಂಗ್. ಆ್ಯಂಡ್ ಮುಂದೆ ಮ್ಯೂಸಿಕ್ ಆಲ್ಬಮ್ಸು. ನನಗೂ ಕೆಲವು ಸತಿ ಆಸೆ ಸಡನ್ನಾಗಿ. ಈಗ ರೀಸೆಂಟಾಗಿ ಮಾಯಾವಿ ನೋಡಿದ್ಯಾ? ಹೌದು. ಸಂಜಿತ್ ಮತ್ತೆ ಸೋನು ನೀನು ಮಾಡು ಗುರು. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ತುಂಬ ಚೆನ್ನಾಗಿ. ಗುರು ನಾನು ಮಾಡಿದೆ, ನಿಂಗೆ ಜ್ಞಾಪಕ ಇದೆ ಮಿಕ್ಸ್ ಸ್ಟ್ರಿಂಗ್ಸ್ ಅಂತ. ಅದೇ ಟೈಮಿಂಗ್ ಅನ್ನೋದು ನೋಡು ಹಂಗೆ. ನಾವು ಒಂದು ಯೂಟ್ಯೂಬಲ್ಲಿ ಜನ ಹುಡುಕ್ಬೋದು. ಎಲ್ಲ ಮಾಡಿದೆ, ಏನು ಪ್ರೊಡಕ್ಷನ್ ಅದು ಇದೆಲ್ಲ ಅಂತ. ನನಗೇನು ಅನಿಸಿದ್ದು ಮ್ಯೂಸಿಕಲ್ಲಿ ಅಂದರೆ, ನೀನು ಎತ್ಕೋತಾನೆ ಸಿಕ್ಸರ್ ಹೊಡಿತೀನಿ, ಸ್ಟೇಡಿಯಮಿಂದ ಬಾಲ್ ಆಚೆಗೆ ಹೋಗುತ್ತೆ ಅನ್ನೋ ಥರ ಬರಬಾರ್ದು. ನಿನ್ನ ಕೆಲಸ ನೀನು ಮಾಡು. ಹೌದು, ನೀನು ಮಾಡ್ತಾನೇ ಇರೋ. ನನಗೆ ಹೇಳೋದು ಪ್ಯಾಷನ್ ಮಾಡೋದು. ನಾನು ನಿನಗೆ ಹೇಳ್ತೀನಿ ಯಾವಾಗ ನೀನು ಹಾಡು. ಬೀಯಿಂಗ್ ಅ ಸಿಂಗರ್ ನಾನು ನಿನಗೆ ಹೇಳ್ತೀನಿ, ನಾನು ಬರಿತೀನಿ ನೀನು ಹಾಡು ಅಂತ. ಪ್ಲೀಸ್. ಯಾಕಂದರೆ ನಿನ್ನ ಸಿಂಗರ್ ಏನಿದೆ ಅದು ಯಾವತ್ತೂ ಎಲ್ಲೂ ಕಳೆದೋಗ್ಬಾರ್ದು. ನನಗೆ ಅನ್ಸುತ್ತೆ ಕೆಲವು ಸತಿ ಬರಲಿ ವಾರಕ್ಕೊಂದ್ಸಲ. ನೀನು ವಾರಕ್ಕೊಂದ್ಸಲ ಬೇಕಂತ ಸೈಡಿಗೆ ಇಟ್ಬಿಟ್ಟಿದ್ದೀನಿ ಒಂಥರ ಹಿಂದೆ ಅಂತ. ಇಲ್ಲ ಗುರು, ವಾರಕ್ಕೊಂದ್ಸಲ ನೀನು ಹಾಡಬೇಕು. ಅದು ನಿನಗೆ ಸ್ಟ್ರೆಸ್ ಬಸ್ಟರು. ನೋಡೋಣ, ಇವತ್ತು ನೀನು ಇಷ್ಟು ಪಂಪ್ ಹೊಡೆದಿದೆಯಲ್ಲ, ವಾರಕ್ಕೊಂದು ಹಾಡು ಆಡ್ಬಿಟ್ಟು ಹಾಕಿ ಗುರು ನನಗೋಸ್ಕರ. ನಾನು ಟ್ಯಾಗ್ ಮಾಡಿಬಿಡು. ಆಯ್ತು ಗುರು. ಅಟ್ಲೀಸ್ಟ್ ಇದರಿಂದ ವಾರ್ಮ್ ಅಪ್ ಶುರುವಾಗಲಿ. ಡೇವಿಸ್ ಅವ್ರು ಹೇಗಿಸ್ತಾ ಇದ್ದ, ಇಂಡಿಯನ್ ಐಡಲ್ ಹಾಕ್ತೀನಿ ನೋಡಿ, ಪ್ರತಿ ಸೀಸನು ಅವ್ನು ಹಾಕ್ತಾನೆ. ಹಾಕಿದಾಗ ಒಂದೊಂದು ಸ್ವಲ್ಪ ಜೋಶ್ ಬರುತ್ತೆ. ನಮ್ಮ ತಾಯಿದು ಒಂದು ಆಸೆ ಇತ್ತು, ನಿನ್ನನ್ನು ಸಿಂಗರ್ ಆಗಿ ನೋಡ್ಬೇಕಂತ. ಮೇ ಬಿ ಅದು ಒಂದೇ ಅನ್ಸುತ್ತೆ ದೊಡ್ಡ ಏನಾರು ನನ್ನ ತಲೆಗೆ ಹುಳ ಬಿಟ್ಕೊಂಡು ಇದನ್ನೆಲ್ಲ ಸೈಡಿಗೆ ಇಟ್ಟು ಗೊತ್ತಿಲ್ಲ, ಇದ್ರ ಜೊತೆಗೆ ಅದನ್ನೇನಾರು ಮಾಡ್ತೀನಿ ಅಂದರೆ ಬಹುಶಃ ಅದೊಂದು ಎಮೋಷನ್ ನನ್ನ ಜೊತೆಗೆ ಮಾಡು. ನಾನು ಹೇಳೋದು ಯಾವುದನ್ನು ಬಿಡಬೇಡ, ಜೊತೆಗೆ ಮಾಡು. ನನ್ನ ಆಸೆ ಏನು ಗೊತ್ತಾ, ಯಾವ ಸಿಂಗರು ಯಾವತ್ತೂ ಸುಮ್ಮನೆ ಕೂರಬಾರ್ದು. ಬೇರೆ ಏನೇ ಕೆಲಸ ಮಾಡ್ತಾ ಇರಲಿ, ಹಾಡು ಹಾಡ್ತಾ ಇರಬೇಕು. ಎಲ್ರಿಗೂ ಬರಲ್ವಲ್ಲ, ರಿಮೈಂಡರ್. ಎಸ್, ಎಲ್ರಿಗೂ ಸಿಗಲ್ಲ ಅದು. ಅದು ನಿಜ ನೋಡು. ಕೆಲವು ಸತಿ ಸಿಕ್ಕೋರು ಹಿಂಗೆ ಮಾಡಿದ್ರೆ ಹಿಂಗೆ ಅನ್ನೋ. ನೀನು ದಯವಿಟ್ಟು ಹಾಡ್ಬೇಕು ಗುರು. ಖಂಡಿತ ಗುರು. ಅಲ್ಲಿ ಬರೀ ಮಾತಲ್ಲ, ಮಾಡು ತೋರಿಸಿ. ಎಸ್. ಸೊ ಎಮೋಷ್ನಲ್ ಇಂಟೆಲಿಜೆನ್ಸ್ ನಿನಗಾಗಲೇ ಇದೆ. ಇರೋ ಇಂಟೆಲಿಜೆನ್ಸಿನ ಮುಂದೆ ಹೆಂಗೆ ಬೆಳೆಸ್ಕೋತೀಯ ನೋಡು, ಹೊಸ ಆಲೋಚನೆಗಳು. ಡಿಯರ್ ರೆಮೋ, ಮುಂದೆ ಏನು ಬರೀಲಿ ಅಂತ ಯಾವತ್ತೂ ಡಿಯರ್ ರೆಮೋ. ಸೊ ಡಿಯರ್ ರೆಮೋ, ವಾಟ್ ನೆಕ್ಸ್ಟ್ ಅಂತಾನೇ ಇರು, ಮರಿಬೇಡ ಲೈಫೇ ನಿನ್ನ ಗುರು. ಸೊ there you go. ಥ್ಯಾಂಕ್ ಯು. ಆಲ್ಸೋ ಮಚ್. ಒಂದು ಮ್ಯೂಸಿಕ್ ಪಿಲ್ಲೋ ನಿನಗೆ ರೀಪೋಸ್ ಅವ್ರ ಕಡೆಯಿಂದ. ಸೊ ದ್ಯಾಟ್ ವಾಸ್ ಇವತ್ತಿನ ಎಪಿಸೋಡ್ ವಿತ್ ಒನ್ ಆ್ಯಂಡ್ ಓನ್ಲಿ ರೆಮೋ. ನನಗೆ ಪ್ರೀತಿಯಿಂದ ನಿನ್ನ ಕೊನೆವರೆಗೂ ರೇಖಾನೇ ಕಣೆ, ಬೇಬಿ ರೇಖಾನೇ. ನೀನು ಬೇಬಿ ರೇಖಾ ಅಂತ ಕರಿ. ನಿನ್ನ ಫೋನ್ನಲ್ಲೂ ನನ್ನ ಫೋನ್ನಲ್ಲೂ ನಿನ್ನ ಹೆಸರು ಇವತ್ತಿಗೂ ಬೇಬಿ ರೇಖಾನೇ. ನಾನು ಮಾತ್ರ ರ್ಯಾಪಿಡ್ ರಶ್ಮಿ ಅಂತಾನೆ ಹಾಕೊಂಡಿದ್ದೀನಿ. ಸೊ ದ್ಯಾಟ್ಸ್ ಬೇಬಿ ರೇಖಾ. ಆ್ಯಂಡ್ ತುಂಬ ಮನಸ್ಸು ಬಿಚ್ಚಿ ಎಷ್ಟೆಷ್ಟು ಡೀಪಾಗಿರೋ ವಿಚಾರನ ಎಷ್ಟು ಸರಾಗವಾಗಿ ಹೇಳ್ಬಿಟ್ಲು ನೋಡಿ ಅವಳು. ಅಮೇಝಿಂಗ್ ರೇಖಾ. ಆ್ಯಂಡ್ ಅಂಟಿಲ್ ನೆಕ್ಸ್ಟ್ ಟೈಮ್, ಬೇಬಿ ರೇಖಾ. ಎಸ್. ಸೊ ಇವತ್ತೇನು ಹೇಳಿ ಒಂದು ಇದನ್ನು ಎಂಡ್ ಮಾಡಲಿ. ಒಂದು ಕೋಟ್ ನೋಡಿದೆ ರೀ, ನೋಡಿದ ತಕ್ಷಣ ತಲೆಯೆಲ್ಲ ಕೆಟ್ಟೋಗೋಯ್ತು. ಅಂದರೆ ಸಕ್ಕ ಡೀಪಾಗಿದೆ. ಏನಂದರೆ, ನಾವು ಯಾವುದೋ ಒಂದು ಬೆಟ್ಟ ಹತ್ತಬೇಕು, ಏನೋ ಲೈಫಲ್ಲಿ ಏನೋ ಮಾಡಬೇಕಂತ ಅಂದ್ಕೊಂಡು ಓಡ್ತಾ ಇರ್ತೀವಲ್ಲ, ನಾವು ಹತ್ತೋ ಬೆಟ್ಟಗಳಲ್ಲ ಅಂತೆ ನಮ್ಮನ್ನು ಸುಸ್ತು ಮಾಡೋದು. ಆದರೆ ನಮ್ಮ ಶೂನಲ್ಲಿ ಚಿಕ್ಕ ಚಿಕ್ಕ ಕಲ್ಲುಗಳಿರುತ್ತೆ ನೋಡಿ, ಅದಂತೆ ಆ ಜರ್ನಿನ ಕಷ್ಟ ಮಾಡೋದು ಅಂತ. ಇದನ್ನು ನೋಡಿದಾಗ ಹೇಳದ್ನಲ್ಲ, ತಲೆಯೆಲ್ಲ ಕೆಡಿಸ್ಬಿಡುತ್ತೆ ಅಂತ. ಅದಕ್ಕೆ ಹೇಳೋದು, ಈ ಥರ ಮಾತುಗಳು ಅದು ಹೆಂಗೆಂಗೋ ಲೇಯರಲ್ಲಿ ನಿಮ್ಮನ್ನು ಅದು ಮುಟ್ಟತ್ತೆ. ಸೊ ನೋಡಿ ಇದು ನಿಮ್ಗೆ ಏನು ಮಾಡ್ತು ಅಂತ. ಸೊ ಅಂಟಿಲ್ ನೆಕ್ಸ್ಟ್ ಟೈಮ್, ಅಫ್ಕೋರ್ಸ್ ಲೈಫಲ್ಲಿ ಏನೇ ಕಳ್ಕೊಂಡ್ರು ಕುತೂಹಲನ ಮಾತ್ರ ಕಳ್ಕೊಬೇಡಿ. ಮತ್ತು ನಿಮ್ಮತನ ಅಂತ ಏನೊಂದಿರುತ್ತೆ ಅದನ್ನು ಯಾವಾಗಲೂ ಬೆಳೆಸ್ಕೊಳ್ತಾ ಹುಡುಕ್ಕೊಳ್ತಾ ಜೀವನದ ಅನ್ವೇಷಣೆಯಲ್ಲಿ ಮುಂದಕ್ಕೆ ಹೋಗ್ತಾ ಇರಿ ನಮ್ಮ ಜೊತೆಗೇನೆ. ಅಂಟಿಲ್ ನೆಕ್ಸ್ಟ್ ಟೈಮ್, ನಾನು ನಿಮ್ಮ ರ್ಯಾಪಿಡ್ ರಾಶ್ಮಿ ಸೈನಿಂಗ್ ಔಟ್ ಆಫ್ ಜಸ್ಟ್ ಕ್ಯೂರಿಯಸ್. ಅಫ್ಕೋರ್ಸ್ ಕಂಟಿನ್ಯೂ ಟು ಸ್ಟೇ ಕ್ಯೂರಿಯಸ್. ಇಂಥವರೆಲ್ಲ ಬಂದಮೇಲೆ ಹೆಂಗೆ ಕ್ಯೂರಿಯಾಸಿಟಿನ ಬಿಟ್ಕೊಡೋದು. ಅಫ್ಕೋರ್ಸ್ ದ ಸೇಮ್ ಅಪ್ಲೈಸ್ ಟು ಯು ಆಸ್ ವೆಲ್ ರೇಖಾ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಕ್ಯೂರಿಯಸ್. ಸಿ ಯು.